ಬುದ್ಧಿಪೂರ್ವಕವಾಗಿ ಇದನ್ನು ವಿರೋಧ ಮಾಡ್ಬೇಕಂತನೇ ಅವ್ರು ಅದಾರ. ಅವ್ರು ಆವಾಗೂ ಇದ್ದರು, ಈಗೂ ಇದ್ದಾರೆ, ಇನ್ನು ಮುಂದೂ ಕೂಡ ಇರ್ತಾರೆ. ಅವ್ರೇನು ಹೊಸದು ಹೇಳಿಲ್ಲ ನಿಮ್ಮ ಶರಣರು, ಅದರಂದ ತೊಗೊಂಡ್ರು ಅಂಥೇಳಿ ಅವರಿಗೆ ಹಣೆಪಟ್ಟಿಯನ್ನು ಕಟ್ತಕ್ಕಂತಹ ಒಂದು ಪಟ್ಟಭದ್ರರ ಗುಂಪು ಅದು ಯಾವಾಗಲೂ ಕೆಲಸ ಮಾಡ್ತಾ ಬಂದಿದೆ. ಈಗೂ ಕೂಡ ಅದು ಇದೆ, ಮುಂದೂ ಕೂಡ ಅವರ ಸಂಖ್ಯೆ ಇರಬಹುದು. ಆದರೆ ಸತ್ಯ ಯಾವಾಗಲೂ ಸತ್ಯವಾಗೇ ಇರ್ತದೆ. ಶರಣರ ತತ್ವಗಳಂದರೆ ಅವು ನಿಖರವಾದವುಗಳು. ಅದಕ್ಕೊಂದು ಉದಾಹರಣೆ ಕೊಡೋದಂದ್ರೆ ಮೆಥಮೆಟಿಕ್ಸ್ದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಬರ್ತದೆ. ಅವೆಂದೂ ಬದಲಾಗುವುದಿಲ್ಲ. ಸಂಖ್ಯಾಶಾಸ್ತ್ರ 2 2 ಕೂಡಿದರೆ ಎಷ್ಟಾಗ್ತದೆ? 4 ಆಗ್ತದೆ, ಹೌದಲ್ರಿ? 3 3 ಕೂಡಿದರೆ 6 ಆಗ್ತದೆ. ಇನ್ನೊಂದು 1000 ವರ್ಷ ಬಿಟ್ಟು ಆದ ಮೇಲೆ 3 3 ಕೂಡಿದರೆ ಎಲ್ಲಾರ 9 ಆಗ್ತದೇನು ಸಂಖ್ಯಾಶಾಸ್ತ್ರ? 2026 ಬಂದಾಗ ಒಬ್ಬರು 2 2 ಕೂಡಿದ್ರೆ 4 ಹೇಳಿದ್ರಿ. ಈಗ ನೀವು 2 ವರ್ಷ ಬಿಟ್ಟು ಬಂದಿರಿ, 2 2 ಕೂಡಿದ್ರೆ 4 ಹೆಂಗೆ ಆಕತಿ? 8 ಅಂತ ಹೇಳ್ರಿ. ಮತ್ತು ನೀವು 2 ವರ್ಷ ಲೇಟಾಗಿ ಬಂದಿರಿ ಅಂತ ಹೇಳೋಕ್ಕಾಕತ್ತೇನೆ? ಹಂಗೇನಿಲ್ಲ. 2026 ಬಂದವನು 2 2 ಕೂಡಿದ್ರೆ 4 ಅಂತಲೇ ಹೇಳ್ಬೇಕು, 3 3 ಕೂಡಿದ್ರೆ 6 ಅಂತಲೇ ಹೇಳ್ಬೇಕು. ಇನ್ನು 2036 ವರ್ಷಕ್ಕೆ ಬಂದವನು ಇನ್ನೊಂದು 10 ವರ್ಷ ಬಿಟ್ಟು ಈ ವೇದಿಕೆಗೆ ಬಂದವನು ಏನು ಹೇಳ್ಬೇಕು? ಸಂಖ್ಯಾಶಾಸ್ತ್ರ 2 2 4 ಅಂತಲೇ ಹೇಳ್ಬೇಕು. ಇದ್ರಾಗ ಯಾವ ಬದಲಾವಣೆಗಳಿಲ್ಲ. ಹಂಗೆ ವಚನಗಳು ಅವು ಎಂದೂ ಕೂಡ ಬದಲಾವಣೆಗಳಾಗುವಂಥವುಗಳಲ್ಲ. ಜಗತ್ತಿನ ಜನರ ಆಶೋತ್ತರಗಳಿಗೆ ಪ್ರಶ್ನೋತ್ತರವಾಗಿ ನಿಂತು ನಮ್ಮ ಬದುಕನ್ನು ಹಸನಗೊಳಿಸುವಂತಹ ಮೌಲ್ಯಗಳೆಲ್ಲದವಂದ್ರೆ ವಚನಗಳಲ್ಲಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ವಚನಗಳು ನೆಲಮೂಲ ಸಂಸ್ಕೃತಿ. ವಚನಗಳನ್ನು ಸಂಸ್ಕೃತ ಓದಿದವರು, ಪಂಡಿತರು, ಉನ್ನತ ವರ್ಗದವರು ಅಥವಾ ದೊಡ್ಡ ದೊಡ್ಡ ಗುರುಕುಲದಲ್ಲಿ ಪದವಿಗಳನ್ನು ಪಡ್ಕೊಂಡವರು ಬರೆದಂಥವುಗಳಲ್ಲ. ಇಲ್ಲೇ ನಿಮ್ಮ ಹೊಲದ ಅಕ್ಕಪಕ್ಕಗಳಲ್ಲಿ ಕಾಯಕ ಮಾಡೋರು, ತೆಪ್ಪ ನಡೆಸೋರು, ಕಸ ತೆಗೆಯೋರು, ಮೆಟ್ಟು ಹೊಲೆಯವರು, ಹುಟ್ಟು ನಡೆಸೋರು, ಕ್ಷೌರ ಮಾಡೋರು, ಮನೆ ಕೆಲಸ ಮಾಡೋರು, ಅಂಗಳ ಕಸ ಹೊಡೆಯೋರು ತಮ್ಮ ಸ್ವಾನುಭಾವದಿಂದ ಬರೆದಂಥ ಅನುಭವಜನ್ಯಗಳು ವಚನಗಳು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಇವರು ಬರೆದದ್ದು ನಮಗೆ ಹತ್ತಿರ ಆಗ್ತದೆ. ಹಾಗಾದರೆ ವಚನ ಅಂದರೆ ಏನು ಹೇಳಿದ್ವಿ ಮೊನ್ನೆ ದಿವಸ. ನಾನು ಶರಣರನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಪುರಾಣಗಳು, ಕಾವ್ಯಗಳು ಪೂರ್ಣ ಪ್ರಮಾಣದ ಸತ್ಯಗಳಲ್ಲ ಅಂತ ನಾನು ಸ್ಪಷ್ಟ ಹೇಳೀನಿ. ಅವಾಗ ನೀವು ಭಾಳ ಮಂದಿ ಇನ್ನೂ ಬಂದಿದ್ದಿಲ್ಲ. ಭಾಳ ಜನ ಪುರಾಣಗಳಲ್ಲಿ ಹಿಂಗೆ ಹೇಳ್ಯಾರಲ್ರಿ, ಆ ಕಾವ್ಯದಲ್ಲಿ ಹಂಗೆ ಹೇಳ್ತಾರಲ್ರಿ, ಈ ಕಾವ್ಯದಲ್ಲಿ ಹಿಂಗೆ ಹೇಳ್ತಾರಲ್ರಿ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಶರಣರು ಸ್ಪಷ್ಟ ಹೇಳ್ತಾರೆ, ಇದು ಹೆಂಗಪ್ಪ ಶರಣರ ತತ್ವ, ಶರಣರ ಚರಿತ್ರೆ ಅಂದ್ರೆ ಹಿಂದಣ ಕಥೆಯನ್ನು ಮುಂದೆ ಹೇಳುವ ಕಾವ್ಯವಲ್ಲ. ನೋಡ್ರಿ, ಈ ಮಾತು ಭಾಳ ನೆನಪಿಟ್ಕೋಬೇಕು ನೀವು. ಹಿಂದಣ ಕಥೆಯನ್ನು ಮುಂದೆ ಹೇಳುವ ಕಾವ್ಯವಲ್ಲ. ಹಿಂದೆ ಯಾವುದೋ ಒಂದು ಶತಮಾನದಲ್ಲಿ ಆಗಿ ಹೋಗಿರುವಂಥವರ ಚರಿತ್ರೆಗಳನ್ನು ಷಟ್ಪದಿಗಳಲ್ಲಿ, ವಾರ್ಧಿಕ ಷಟ್ಪದಿ, ಕುಸುಮ ಷಟ್ಪದಿ, ಭೋಗ ಷಟ್ಪದಿ, ಭಾಮಿನಿ ಷಟ್ಪದಿಗಳಂತ ಬರ್ತಾವೆ. ಕನ್ನಡ ಸಾಹಿತ್ಯದಲ್ಲಿ ಓದಿದವ್ರಿಗೆ ಗೊತ್ತಾಕತಿ. ನಿಮಗೆಲ್ಲ ಗೊತ್ತು, ನಮ್ಮಲ್ಲಿ ಭಾಳಷ್ಟು ಪುರಾಣಗಳು, ಕಾವ್ಯಗಳು ಭಾಮಿನಿ ಷಟ್ಪದಿಯಲ್ಲೇನದಾವೆ. ಭಾಳ ಮಂದಿಗೆ ಗೊತ್ತಿಲ್ಲ ಯಾವ ಷಟ್ಪದಿಯಲ್ಲಿ ಅದಾವ. ಭಾಮಿನಿ. ಅದಕ್ಕೆ ನಮ್ಮ ಮನೆಯೊಳಗೆ ಹೆಣ್ಣು ಹುಡುಗರ ಹೆಸರು ಏನು ಇಟ್ಟಿರ್ತಾರಂದ್ರೆ ಭಾಮಿನಿ ಅಂತ ಹೆಸರು ಇಟ್ಟಿರ್ತಾರೆ. ನೋಡ್ರಿ, ಆ ಹುಡುಗರಿಗೆ, ಹೆಣ್ಣು ಹುಡುಗರ ಹೆಸರಿಗೆ ಭಾಮಿನಿ ಅಂತ ಹೆಸರು ಇಟ್ಟಿರ್ತಾರೆ. ಭಾಮಿನಿ ಷಟ್ಪದಿ ಅದು ಭಾಳ ಚಂದ. ಅದು ಭಾಮಿನಿ ಷಟ್ಪದಿ 1 2 ಸಾಲು ಸಮ ಇರ್ತೈತಿ, 4 5 ಸಾಲು ಸಮ ಇರ್ತೈತಿ, 3 6 ಸಾಲು ಸಮ ಇರ್ತೈತಿ. ಅದನ್ನು ಭಾಳ ಚಂದ ಯಮನ್ ರಾಗದಾಗ, ದುರ್ಗಾ ರಾಗದಾಗ, ಚಾರುಕೀರ್ತಿ ರಾಗದಾಗ ಹಾಡಕ್ಕೆ ಕತ್ಬಿಟ್ರೆ ಒಂಥರ ಅಗದಿ ನಿದ್ದೆ ಬರಲಾರ್ದವರೆಗೂ ಜಂಪ್ ತೊಗೊಂಡ್ಬಿಡ್ತದೆ. ಅಷ್ಟು ಚಂದ ಅದ ರಾಗದ ಯಮನ್ ರಾಗ. ತನನ ಅದು ಹೆಂಗೆ ಅಂದ್ರೆ ಮನ್ಯಾಗ 3 ವರ್ಷದ ಹುಡುಗಿ ಕುಣ್ದಂಗೆ ಅಂತದು ಭಾಮಿನಿ ಷಟ್ಪದಿ. ಆ ಕುಣಿತಿರ್ತೈತಿ ನೋಡಿ ಹುಡುಗಿ. ಅವ್ರ ಅಡುಗೆ ಮಾಡುವಾಗ ಅವನು ಮುಂದೆ ಕುಣಿತೈತಿ, ಅಲ್ಲಿ ನಿಮ್ಮ ಅಪ್ಪನ ತೆಕ್ಕೆ ಹೋಗಂದ್ರೆ ಪಡಸಾಲಿಯಾಗ ಬಂದು ಅಪ್ಪನ ಮುಂದೆ ಕುಣಿತೈತಿ, ಅಂಗಳದಾಗ ಹೋಗಿ ಅಜ್ಜ ಅಮ್ಮನ ಮುಂದೆ ಕುಣಿತೈತಿ, ಒಟ್ಟು ಅದಕ್ಕೆ ಬಂದಂಗೆ ಕುಣಿತೈತಿ. ಭಾಮಿನಿ ಷಟ್ಪದಿ ಅಂದ್ರೆ ಒಂಥರ ಮನ್ಯಾಗ 3 ವರ್ಷದ ಹುಡುಗಿ ಲಂಗಾದಾವಣಿ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದಂಗೆ ಅಂತದ್ದು. ಭಾಳ ಚಂದ ಇರ್ತೈತೆ ಅದು ಭಾಮಿನಿ ಷಟ್ಪದಿ. ಅದನ್ನು ಪ್ರಭುಲಿಂಗ ಲೀಲೆ ಅದರಲ್ಲಿ ಬರ್ತದೆ. ಚಾಮರಸನ ಪ್ರಭುಲಿಂಗ ಲೀಲೆ ಭಾಮಿನಿ ಷಟ್ಪದಿಯಲ್ಲಿ ಬರ್ತದೆ. ಭಾಳಷ್ಟು ನಮ್ಮಲ್ಲಿ ಕಾವ್ಯಗಳು ಭಾಮಿನಿ ಷಟ್ಪದಿ, ಋಷಭೇಂದ್ರ ವಿಜಯ ಲೀಲೆ, ಬಸವ ಪುರಾಣ, ಕಲಬುರಗಿ ಶರಣಬಸವೇಶ್ವರ ಪುರಾಣ, ಇವೆಲ್ಲ ಭಾಮಿನಿ ಷಟ್ಪದಿಯಲ್ಲಿ ಬರ್ತಾವೆ. ಎಡೆಯೂರು ಸಿದ್ಧಲಿಂಗೇಶ್ವರಂಥ ಪುರಾಣ ವಾರ್ಧಿಕ ಷಟ್ಪದಿ. ಅದು ಭಾಳ ಕಷ್ಟ. ಅದು ಶಬ್ದಗಳು ಬಾಯಾಗ ಬರೋದೇ ಇಲ್ಲ. ವಾರ್ಧಿಕ ಷಟ್ಪದಿ ಭಾಳ ಕಷ್ಟ. ಇನ್ನು ಕುಸುಮ ಷಟ್ಪದಿ ಅಂತ ಬರ್ತೈತಿ. ಅದಕ್ಕೆ ಹೆಣ್ಣುಡ್ರ ಹೆಸರು ಇಟ್ಟಿರ್ತಾರೋ ಕುಸುಮ ಅಂತ ಹೆಸರು ಇಟ್ಟಿರ್ತಾರೋ, ಅದು ಕುಸುಮ ಷಟ್ಪದಿ. ಕುಸುಮ ಭಾಳ ಚಂದ ಇರ್ತೈತಿ. ಅದು ಕಂದ ಪದ್ಯ ಅಂತ ಬರ್ತೈತಿ. ಕಂದ ಪದ್ಯ ಅಂದ್ರೆ ಮಕ್ಕಳನ್ನ ತೊಟ್ಟದಾಗ ಹಾಕಿ ತೂಗದಂಗೆ ಲಾ 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 ಅಂತೇಳಿ ತೂಗಿದಂಗೆ ಹೆಂಗೆ ಮಕ್ಕೊಂತಿರ್ತಾವೆ ನೋಡ್ರಿ, ಹಂಗೆ ಕಂದ ಪದ್ಯ ಅಂತ ಬರ್ತೈತಿ.
ಸಾಂಗತ್ಯ ಅಂತ ಬರ್ತೈತಿ, ಸ್ವರ ಲಯ ತಾಳಗಳನ್ನು ಕೂಡಿ ಹಾಡೋದಂತ ಬರ್ತೈತಿ. ಇವೆಲ್ಲ ಗೊತ್ತಿರಬೇಕು ಒಂದಿಷ್ಟು. ಕನ್ನಡಿಗರ ಅಂದ ಬಳಿಕ ಕನ್ನಡಿಗರಿಗೆ ಕನ್ನಡದ ವ್ಯಾಕರಣ, ಕನ್ನಡದ ಛಂದಸ್ಸು, ಕನ್ನಡದ ಸ್ವರವಚನ, ಕನ್ನಡದ ವ್ಯಂಜನಗಳು, ಕನ್ನಡದ ಅಕ್ಷರಗಳು ಗೊತ್ತಿಲ್ಲ ಅಂದರೆ ಏನು ಮಾಡೋದು? ಎಷ್ಟೋ ಅರ್ಥಗಳದಾವಂದ್ರೆ ನಮ್ಮಲ್ಲಿ ಒಂಥರ ದಿಗ್ಭ್ರಮೆ ಆಗಿಬಿಡ್ತೈತಿ. ಒಂದು ಶಬ್ದಕ್ಕೆ ನೋಡ್ರಿ, ಒಂದಕ್ಕೆ ನಮ್ಮಲ್ಲಿ 4 ಅರ್ಥ ಬರ್ತಾವೆ. ಈಗ ಸದ್ಯ ತಾಯಿಗೆ ಅಮ್ಮ ಅಂತ ಕರಿತೀವಿ, ಅವ್ವ ಅಂತ ಕರಿತೀವಿ ನೋಡ್ರಿ, ಮಾತೆ ಅಂತ ಕರಿತೀವಿ, ಎಷ್ಟು ಅರ್ಥದಾವ. ಅಪ್ಪನಿಗೆ ಅಯ್ಯ ಅಂತ ಕರಿತೀವಿ, ತಂದೆ ಅಂತ ಕರಿತೀವಿ, ಅಪ್ಪ ಅಂತ ಕರಿತೀವಿ, ಎಷ್ಟು ಅರ್ಥ ಅದಾವ. ಇದನ್ನು ನೀವು ಬೇರೆ ಭಾಷೆಯಲ್ಲಿ ಹುಡುಕಕ್ಕೆ ಹೋಗ್ರಿ. ನೀವು ಬೇರೆ ಭಾಷೆಗೆ ಹುಡುಕಕ್ಕೆ ಹೋಗ್ರಿ. ನೀವು ಏನೂ ಇಲ್ಲ, ಮಮ್ಮಿ ಡ್ಯಾಡಿ ನೋಡಿ, ಅವನಿಗಿಂತ ಮೊದಲು ಹುಟ್ಟಿದ ದೊಡ್ಡವನಿಗೆ ಸಣ್ಣವನಿಗೆ ಎಷ್ಟು ಭಾಷೆಗಳದಾವು. ಚಿಕ್ಕವ್ವ ಅಂತೀವಿ, ಚಿಕ್ಕಮ್ಮ ಅಂತೀವಿ, ಸಣ್ಣವ್ವ ಅಂತೀವಿ, ದೊಡ್ಡಮ್ಮ ಅಂತೀವಿ, ದೊಡ್ಡವ್ವ ಅಂತೀವಿ, ಏನೇನೇನೇನೂ ಇಲ್ಲ ಅದ್ರಾಗ. ಬರೀ ಆಂಟಿ ಅನ್ನೋದೊಂದು ಹೊಡೆದು ಬಿಟ್ರೆ ಮುಗಿದು ಹೋಗ್ತು. ಕನ್ನಡ ಸಾಹಿತ್ಯದ ಕನ್ನಡದ ಶಬ್ದಗಳನ್ನು ನುಡಿದ್ರೆ ಭಾವ ಹಗರಾಗಿಬಿಡ್ತೈತೆ ಅಂತ, ಮನಸ್ಸು ಹಗರಾಗಿಬಿಡ್ತೈತೆ ಅಂತ ನೋಡ್ರಿ. ಕನ್ನಡದ ನುಡಿಗಳನ್ನು ಕೇಳಿಬಿಟ್ರೆ ಮನಸ್ಸು ಹರುಷಕತೆ ಅಂತ. ಇಂಗ್ಲೀಷ್ ಶಬ್ದಗಳಿಗೆ ಫೀಲಿಂಗ್ಸ್ ಬರ್ತೈತಿ, ವಿಕಾರಗಳು ಬರ್ತೈತಿ. ಇಂಗ್ಲೀಷ್ ಶಬ್ದಗಳು ವಿಕಾರವನ್ನು ಉಂಟು ಮಾಡ್ತಾವೆ. ಹಾಯ್ ನೋಡ್ರಿ, ಅಲ್ಲಿ ವಿಕಾರ ಬಂತಲ್ಲಿ, ಶರಣಾರ್ಥಿ, ಭಕ್ತಿ ಬಂತು. ಇಲ್ಲೇ ವ್ಯತ್ಯಾಸ ಐತಿ. ಒಬ್ಬ ಸ್ವಾಮಿ, ಒಬ್ಬ ಯೋಗಿ, ಪ್ರವಚನಕಾರ ಪೀಠದ ಮೇಲೆ ಬಂದು ಕುಂತು ಶರಣಾರ್ಥಿ ಅಂದಾಗ ಏನು ಮಾಡಿದ್ರಿ ಎಲ್ಲರೂ? ಶರಣಾರ್ಥಿ ಅಂದ್ರಿ, ಭಕ್ತಿ ಬಂತು. ಅದೇ ಒಬ್ರು ಯಾರಾದರೂ ಸಿನಿಮಾ ನಟರು ಎಲ್ಲರೂ ಬಂದು ಹಾಯ್ ಫ್ರೆಂಡ್ಸ್ ಅಂದ್ರೆ ಕ್ಯಾಕಿ ಹೊಡೆದ್ರಿ ನೋಡಿ. ಅಲ್ಲಿಯ ಫೀಲಿಂಗ್ಸ್ ಹೆಂಗಿರ್ತಾವ, ಇಲ್ಲಿ ಫೀಲಿಂಗ್ಸ್ ಹೆಂಗಿರ್ತಾವ ನೋಡ್ರಿ. ಭಾಳ ಮಜಾ. ಈಗ ಸದ್ಯ 1ನೇ ತಾರೀಕಿಗೆ ಚಲೋ ಆಕತಿ ಈ ಗ್ರೌಂಡ್ನ್ಯಾಗ 5 ದಿವಸ ಭಾಳ ಮಜಾ ಇರ್ತೈತೆ ಅದು. ನೀವು ಯಾರ್ಯಾರು ಇರೋದಿಲ್ಲ ಅಲ್ಲಿ, ಆ ಮಂದಿ ಬೇರೆ ಬಂದಿರ್ತೈತೆ ಅಲ್ಲಿ. ಅವ್ರು ಬಂದ್ರೆ ನೋಡ್ತಿರ್ಬೇಕಲ್ಲಿ, ಸೀಟಿ ಹೆಂಗೆ ಬರ್ತಿರ್ತಾವೆ, ಚಪ್ಪಾಳಿ ಹೆಂಗೆ ಬಡ್ತಿರ್ತಾವೆ. ಇವ್ರು 3 ಮೊಳ ಕುಡಿದ್ರೆ ಕೆಳಗೆ ಕುಂತವ್ರು 6 ಮೊಳ ಕುಡಿತಿರ್ತಾರ. ಹಂಗಿರ್ತೈತೆ ಅದು. ಏನು ಮಾಡಕ್ಕೆ ಬರೋದಿಲ್ಲ ಅದು, ಅವ್ರಿಗೆ ಇಷ್ಟ ಆದದ್ದು. ಇಲ್ಲಿ ಒಟ್ಟ ಕುಣಿದು ಕೇಳಬೇಡ್ರಿ ನೀವು. ತಲೆ ಮ್ಯಾಗಿನ ಸೆರಗ, ತಲೆ ಮ್ಯಾಗಿನ ಟೆಪಿಗಿ, ತಲೆ ಮ್ಯಾಗಿನ ತಿಳಿ ಹೆಂಗೆ ಅಳ್ಳಾಡ್ತಿರ್ತೈತೆ ಅಂದ್ರೆ, ತೂಗುತ್ತದ ನೋಡ ಜೋಕಾಲಿ ಸದ್ಗುರುವಿನ ದಯದಿ, ಎಷ್ಟು ಚಂದ ಇದೆ ನೋಡ್ರಿ. ತೋಗ್ತಿರ್ತೈತೆ ಅದು ಹಂಗೆ ಆನಂದ. ಹೆಂಗೆ ಶಬ್ದಗಳು ಕಿವಿಗೆ ಬೀಳ್ತಿರ್ತಾವೆ, ಹಂಗಂಗೆ ಮನಸ್ಸು ಹರುಷಾಗಿ ಇದು ನಿನ್ನ ನಿಜದ ನೆಲೆ, ಇದು ಸತ್ಯದ ನೆಲೆ ಅಂತ ತಿಳ್ಕೊಂಡು ಒಳಗೆ ಒತ್ತಿ ಹೇಳ್ತಿರ್ತೈತೆ ಅದು ನೋಡ್ರಿ. ಒಂದು ಶಬ್ದಕ್ಕೆ ಎಷ್ಟು ಅರ್ಥಗಳದಾವ. ಅವ್ವ ಅಂದ್ರೆ ಬಾಯೆಲ್ಲ ಅಡಲಾಗಿಬಿಡ್ತೈತೆ ಅಂತ. ಅವ್ವ ಅಂದ್ರೆ ಬಾಯೆಲ್ಲ ಅಡಲಾಗಿಬಿಡ್ತೈತೆ ಅಂತ. ಮಮ್ಮಿ ಅಂದು ನೋಡ್ರಿ ನೀವು ಬೇಕಾರೆ ಮ್ಯಾಗಿನ ಎಡ ತುಟಿ ಆಟ ಪಡ್ಕೊತ ಹಿಂಗೆ, ಮಮ್ಮಿ ಎಡ ತುಟಿ ಮ್ಯಾಗಿನ ಎಡ ತುಟಿ ಆಟ ಪಡ್ಕೊತ, ಬರೀ ಉಪಾಂಶ. ಅವ್ವ ಅಂದ್ರೆ ಇಡೀ ಬಾಯಾಗಿನ 24 ನರಗಳನ್ನೆಲ್ಲ ಅಗಲು ಮಾಡಿ ಅವ್ವ ಅಪ್ಪ ಅಂದ್ಬಿಟ್ರೆ ಸಾಕು. ಅಂಬೆಗಾಲಿಟ್ಟು ಆಡುತ್ತವ್ವ ಎಂದು ಬಂದರೆ ಸಗ್ಗದ ಸೊಗವೇ ಕಂಗಳ ಮುಂದೆ ಬಂದಂತಾಯಿತು. ಕನ್ನಡದ ಕಾವ್ಯಗಳಲ್ಲಿ ಬರ್ತೈತಿ. ಮನ್ಯಾಗ ಮಕ್ಕಳು ಅಂಬಿಗಾಲಿಟ್ಟುಕೊಂತ ಅವ್ವ ಅನ್ಕೊಂತ ಬಂದುಬಿಟ್ರೆ ಸ್ವರ್ಗ ಅನ್ನೋದು ಅಲ್ಲಿಲ್ಲ, ಅವ್ರ ಅಂಗಳದಾಗನ ಬಂದಂಗೆ ಆಗಿಬಿಡ್ತೈತಿ ಅಂತ. ಈಗಿನೂ ಮಮ್ಮಿ ಅನ್ಕೊಂತ ಬರ್ತಾವ, ಮಮ್ಮಿಯೋ ಇನ್ನು ಎಮ್ಮಿಯೋ ಅನಿಸ್ಕೊಳ್ಳೋರಿಗೆ ಗೊತ್ತಾಗೋದಿಲ್ಲ ನೋಡ್ರಿ. ಅಲ್ಲ, ಅದು ಮಾನ್ಯೊಬ್ಬರು ನಮ್ಮ ಸ್ನೇಹಿತರು ಒಂದು ಹಾಸ್ಯ ಕತೆ ಹೇಳಕತ್ತಿದ್ರು. ಅವ್ರು ತಮ್ಮ ಸ್ನೇಹಿತರ ಮನೆಗೆ ಹೋಗಿದ್ರಂತ. ಮಮ್ಮಿ ಓಕೆ, ಇನ್ನೊಂದು ಬಂದತ್ತೆ ಹೆಸರು, ಅದು ಶಾರ್ಟ್ಕಟ್ ಆಗಿ ಮಾಮ್ ಅಂತ ನೋಡ್ರಿ, ಅದು ಬಂದತ್ತೆ ಈಗ ಸದ್ಯ. ಆ ಹುಡುಗ ಮಮ್ ಅಂತಿತ್ತಂತೆ. ಇವ್ರು ಹೋದವ್ರು ಅಂದ್ರಂತ, ಬಹುಶಃ ಹುಡುಗ ಹೊಟ್ಟೆ ಎಸತ್ತೆ ನೋಡ್ರಿ, ಒಂದಿಟ್ಟು ಅನ್ನನರ ನೀಡಿ ಕೊಡ್ರಿ ಅಂದ್ರಂತ. ಇಲ್ಲ ಆಡ್ರಿ ಅವ್ ನನಗೆ ಮಮ್ ಅಂತಾನಲ್ಲಂತ ಅವರು. ಮಮ್ಮಿ ಓಕೆ, ಇದು ಎಲ್ಲಿಂದ ಬಂತಿದ್ದು ಮಮ್? ಇಲ್ರಿ, ಶಾರ್ಟ್ಕಟ್ಟಾಗಿ ಅಂತಾರ ಅದನ್ನು, ಶಾರ್ಟ್ಕಟ್ಟಾಗಿ ಮಾಮ್. ಒಂದು ಸಿನಿಮಾ ಬಂದಿತ್ತು 15 ವರ್ಷದ ಹಿಂದೆ, ಸುಮಾರು 2011-12ರಲ್ಲಿ. ಸಿನಿಮಾದ ಹೆಸರು ಮಮ್ಮಿನೇ. ಪೋಸ್ಟರ್ ಹಚ್ಚಿದ್ರು. ಆ ಮಮ್ಮಿ ಅಂತ ಸಿನಿಮಾದ ಹೆಸರು ಇತ್ತು. ಆ ಪೋಸ್ಟರ್ ಹಚ್ಚಿದ್ರೆ ಆ ಪೋಸ್ಟರ್ನಾಗ ಚಿತ್ರ ಏನಿತ್ತು ಗೊತ್ತನ? 2 ಕ್ವಾರಿ ಹಲ್ಲು, 2 ಕೊಂಬು, ಅಕ್ರಾಳ ವಿಕ್ರಾಳ ಚಿತ್ರ ಇತ್ತು. ಏನಿದು ಸಿನಿಮಾ ನೋಡಿದವ್ರನ್ನ ಏನಂತ ಕೇಳಿದ್ರೆ, ಇಲ್ರಿ ಒಂದು ದೊಡ್ಡ ಅರಣ್ಯದೊಳಗೆ ಒಂದಿಬ್ಬರು ಹುಡುಗರು ಹೋಗಿ ಸಿಕ್ಕೊಂತಾರ. ಅವ್ರನ್ನ ಮಮ್ಮಿ ಅನ್ನುವಂಥ ಒಂದು ದೆವ್ವ ಬ್ರಹ್ಮ ರಾಕ್ಷಸ ಬಂದು ಕಾಡ್ತೈತಿ. ಅದ ಸಿನಿಮಾದ ಸ್ಟೋರಿ. ಅಂದರೆ ಮಮ್ಮಿ ಅನ್ನುವಂಥದ್ದು ವಾಸ್ತವಿಕವಾಗಿ 3 ರೀತಿಯಲ್ಲಿ ಬಳಕಾಕತಿ. ಒಂದು ದೆವ್ವ, ಇನ್ನೊಂದು ಸತ್ತ ಹೆಣ,
ಈ ರೂಪದಲ್ಲಿ ಬಳಕೆ ಆಕತಿ. ಇದು ಈಜಿಪ್ತಿಯನ್ ಭಾಷೆ, ಇದು ಮಮ್ಮಿ. ಇದು ಇಂಗ್ಲೀಷ್ನವ್ರು ಎರವಲು ತೊಗೊಂಡ್ರಿ, ಇದನ್ನು ಮಾಮ್ ಅಂತ ತೊಗೊಂಡ್ರವ್ರು. ಅದನ್ನು ಇವತ್ತು ನಿಮ್ಮ ಮಕ್ಕಳು ಹೊಯ್ಕೊಂತ ನೋಡ್ರಿ, ಮಮ್ಮಿ ಮಮ್ಮಿ ದಿನ ಸತ್ತಿ 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 ಅಂತೇಳಿ ದಿನ ಅಂತಾರೆ ನೋಡ್ರಿ. ಅದನ್ನು ನೋಡಿ ದಿನ ಅಂತಾವು ನಿಮ್ಮ ಮಕ್ಕಳು. ದಿನ ಸಾಯ್ನಿ ಯವ್ವ ಅನ್ನೋದು ನೋಡ್ರಿ, ದಿನ ಸಾಯ್ನಿ ನೋಡ್ರಿ. ಅಂದರೆ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಅದು. ಆ ಮಮ್ಮಿ ಅಂದ್ಬಿಟ್ಲೆಕನ ಚಿತ್ರ ಯಾರು ತೋರಿಸ್ಬೇಕಾಗಿತ್ತು? ಅವರು ಒಬ್ಬ ತಾಯಿ ಅಗದಿ ಸೀರೆ ಇಳ್ಕಲ್ಲಿ ಸೀರೆ ಉಡಿಸಿ ತಲೆ ತುಂಬ ಹೂವು ಹಾಕಿ ಕೈಯಾಗ ಒಂದು ಆರತಿ ತಾಟು ಕೊಟ್ಟು ಮಕ್ಕಳಿಗೆ ಬೆಳಗು ಚಿತ್ರ ತೋರಿಸಿಲ್ಲ. ಅಲ್ಲೇ ಅಕ್ರಾಳ್ ವಿಕ್ರಾಳ್ ಆಗುವಂಥ ಒಂದು ದೇವನ ಚಿತ್ರ ತೋರಿಸ್ಯಾರ. ಅಂದರೆ ಮಮ್ಮಿ ಅಂದರೆ ಅದು ಅಂತರ್ಪಿಸಾಚಿ ಅಂತ ಅರ್ಥ ಆಕತಿ ಈಜಿಪ್ಟ್ ಭಾಷೆಯಲ್ಲಿ. ನಾ ಹೇಳೋದು ಈಜಿಪ್ಟ್ ಭಾಷೆಯಲ್ಲಿ. ಇಂಗ್ಲೀಷ್ ಭಾಷೆಯಲ್ಲಿ ಸತ್ತ ಹೆಣ ಅಂತ ಅರ್ಥ ಆಕತಿ. ಲ್ಯಾಟಿನ್ ಭಾಷೆಯಲ್ಲಿ ರಾಕ್ಷಸ ಅಂತ ಅರ್ಥ ಆಕತಿ. ಇವು ಮೂರೂ ತೊಗೊಂಡು ಶ್ರೇಷ್ಠವಾದ ಅವ್ವ ಅನ್ನುವಂಥ ಶಬ್ದವನ್ನು ಸರಿಸಿ ನಿಮ್ಮ ಮಕ್ಕಳು ಏನಂತಾವ ನಿಮ್ಗೆ? ಮಮ್ಮಿ 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 ನೋಡಿ. ನೀವು ಮತ್ತು ಅದನ್ನು ಅನಿಸಿಕೊಂಡ್ರನ್ನ ನಿಮಗೂ ಒಂದು ಏನೋ ದೊಡ್ಡ ಗೌರವ ಬಂದಂಗೆ ಆಕತಿ. ಒಂದು 10-12 ವರ್ಷದಿಂದ ರಾಣೆಬೆನ್ನೂರು ತಾಲೂಕಿನಲ್ಲಿ ನಾನೊಂದು ಪ್ರವಚನಕ್ಕೆ ಹೋಗಿದ್ದೆ. ಶರಣಬಸವೇಶ್ವರ ಪುರಾಣ ಹೇಳಿಕ್ಕೆ ಹೋದಾಗ ಒಬ್ಬ ಹೆಣ್ಮಗಳು ದಿವಸ ಹುಡುಗನ ಬಿಡಿತಿದ್ಲಕ್ಕಿ. ಸಣ್ಣ ಹುಡುಗದ ಪಾಪ 4 ವರ್ಷದ್ದು ದಿನ ಬಿಡಿತಿದ್ಲ ಹುಡುಗನ. ನಾ ಏನಂದೆ, ದಿನ ಯಾಕೆ ಹೊಡಿತೀವ? ನಿನಗೆ ಮಕ್ಕಳು ಬೇಸರಾಗಿದ್ರು ಕೊಟ್ಟುಬಿಡು, ನಮಗೂ ಮುಂದೆ ಯಾರು ಸ್ವಾಮಿಗಳಾಗಕ್ಕೆ ಹುಡುಗರು ಸಿಗೋದಿಲ್ಲ. ಈಗ ಕೊಟ್ಟುಬಿಟ್ರೆ ಈಗ ಒಟ್ಟು ಟ್ರೈನಿಂಗಾರ ಕೊಡ್ತೀವಿ. ಅಜ್ಜಾರ 21,000 ರೂಪಾಯಿ ಇದ್ರ ಹೆಣಕ್ಕೆ ಬಡೋದು ಕಾನ್ವೆಂಟ್ ಸಾಲಿಗೆ ಹಾಕಿನಿ. ಎಲ್ಲರೂ ತಮ್ಮ ಮನೆಗೆ ಬರ್ಬೇಕಾದ್ರೆ ಮಮ್ಮಿ ಅನ್ಕೊಂತ ಬರ್ತಾವೆ, ಇದು ನೋಡಿದ್ರೆ ಅವ್ವ ಅನ್ಕೊಂತ ಬರ್ತೈತಿ. ಅದಕ್ಕೆ ಸಿಟ್ಟು ಬಂದು ಬಿಡ್ತೀನಿ ರೀ ಅಂದ್ಲಕ್ಕಿ. ಅಕ್ಕಿ ನೋಡಿದ್ರೆ ಕಬ್ಬಿನ ಪಡದಾಗ ಕಸ ತೆಗಿಯಕ್ಕೆ ಅಕ್ಕಿಗೆಟ್ಟು ಹುಚ್ಚೈತಿ ಮಮ್ಮಿ ಅನಿಸ್ಕೊಳ್ಳೋದು. ಕುಂದ್ರಿಸ್ಕೊಂಡು ಹೇಳಿದೆ, ಕುಂದ್ರ ಬಾಯಿಲಿ ಅವ್ವ ಮಮ್ಮಿಯನ್ನು ಹಣೆ ಬರ ಅಂದೇನು. ಇದನ್ನೆಲ್ಲ ಸ್ಟೋರಿ ತಿಳಿಸಿ ಹೇಳಿದ ಮೇಲೆ ಯಪ್ಪ ನಾಳಿಂದ ಅವ್ವ ಅನ್ಕೊಂತನ ಬಾ ಅಂದ್ಲಕ್ಕಿ. ಅಂದರೆ ಸತ್ಯ ಗೊತ್ತಿಲ್ಲ ನಮ್ಮ ಜನಕ್ಕೆ ಸತ್ಯ ಗೊತ್ತಿಲ್ಲ. ನಮ್ಮ ಜನಕ್ಕೆ ಸತ್ಯ ಗೊತ್ತಿಲ್ಲ. ನೋಡ್ರಿ ಎಷ್ಟು ಅದ್ಭುತ ಮಾತದವು. ಯಾವ ಯೂನಿವರ್ಸಿಟಿಗಳಲ್ಲಿ ಬರೆದಾರೆ ಇವನ್ನ. ಕಾಸಿಗೆ ಹೋಗುದಕ್ಕೆ ಏಸೊಂದು ದಿನ ಬೇಕಾ ನೋಡಿ, ಚಂದ ಬರೆದಾರೆ. ಕಾಸಿಗೆ ಹೋಗುದಕ್ಕೆ ದೇಸೊಂದು ದಿನ ಬೇಕಾ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ ಮನಿಯಾಗ ಕಾಸಿ ಕುಂತಾಳೆ ಹಡೆದವ್ವ ಅವ್ವ. ಇಲ್ಲಿಂದ ಕಾಸಿ 3000 ಕಿಲೋಮೀಟ್ರು, ದಿವಸ ಭಾಳ ದೂರ ಬೇಕು ಹೋಗಾಕ. ಕಾಸಿಗೆ ಹೋಗಾಕ ದಿವಸ ಭಾಳ ಬೇಕು. ಕಾಶಿ ವಿಶ್ವನಾಥನ ಸ್ವರೂಪದೊಳಗೆ ಒಂದು ತಾಸಿನ ಹಾದಿ ತವ್ರ ಮನೆಗೆ ಹೋದ್ರೆ ನಮ್ಮವ್ವ ಕುಂತಾಳ, ಆಕಿನ ನೋಡಿದರೆ ವಿಶ್ವನಾಥನ ನೋಡಿದಂಗೆ ಆಕೈತೆ ಅಂತ ಹೇಳ್ತಾಳಲ್ಲ. ಈ ಭಾವ ಎಂದರ ಮಮ್ಮಿ ಅನ್ನೋದ್ರಾಗ ಬರಕ್ಕೆ ಸಾಧ್ಯ ಐತೆ? ತವರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ. ಚಂದ ಬರ್ದಾರ ಇವನ್ನೆಲ್ಲ. ಕಲಿಸ್ರಿ ನಿಮ್ಮ ಮಕ್ಕಳಿಗೆ ಇಂಥವೆಲ್ಲ. ಇಂಥವು ಕಲಿಸೋದಿಲ್ಲ. ಶಕಲಕ ಬೇಬಿ ಏನು ಕುಣಿತಿರ್ತಾವ. ಮೊನ್ನೆ ಒಂದು ಗ್ಯಾದರಿಂಗಿಗೆ ಹೋಗಿನಿ, ಶಕಲಕ ಬೇಬಿ ಅಂತ ಕ್ಯಾಸೆಟ್ ಹಾಕಿ ಹುಡುಗರನ್ನ ಕುಣಿಸಾಕತ್ತಾವು. ಒಂದು ಹುಡುಗಿ ಶಕಲಕ ಬೇಬಿ ಅನ್ಕೊಂತ ಮುಕ್ಕರಿಸ್ಕೊಂಡು ಕೆಳಗೆ ಬಿದ್ದು ಬಾಯನ ಹಲ್ಲವಾದು. ಶಕಲಕ ಬೇಬಿ ನಾವು ಶಕಲಕ ಬೇಬಿ ಅಂತ ಏನು ಬೇಬಿ ಅದು ಹೋಗಿ ಬೇಬಿ ಹೋಗಿ ಗಂಡಿಗೂ ಬೇಬಿ ಅನ್ನಕತ್ತಾರ ಈಗ. ಅದನ್ನು ಕೇಳಿನ ನಾನೀಗ. ಮೊನ್ನೆ ನನಗೆ ಕನ್ಫ್ಯೂಸ್ ಆಯ್ತದು. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಹೆಣ್ಮಗಳಿಗೆ ಅಂದೆ, ಆ ಸಣ್ಣ ಹುಡುಗನ ಕರ್ಕೊಂಬರ್ತಿತ್ತು ದಿನ. ಅದು ನಮಸ್ಕಾರ ಮಾಡಕ್ಕೆ ಬಂದಾಗ ಅದ್ರ ಗದ್ದ ತುಟಿ ಹಿಡಿದು ಹುಡುಗ ಭಾಳ ಚಂದ ಐತಿ ಅಂತಿದ್ದೆ ನಾನು. 2 ದಿನ ಆ ಹುಡುಗ ಕಾಣಲಿಲ್ಲ. ನಾ ಏನಂದೆ, ನಿಮ್ಮ ಬೇಬಿ ಕರ್ಕೊಂಬರ್ರಿ. ಅದು ಸಣ್ಣ ಹುಡುಗರಿಗೆ ಬೇಬಿ ಅಂತಾರೆ, ನಿಮ್ಮ ಹುಡುಗನ ಕರ್ಕೊಂಬರ್ರಿ. ಆಕೆ ಮರು ದಿವಸ ಬೇಬಿ ಅಂದ್ರೆ ಸಣ್ಣ ಹುಡುಗನ ಕರ್ಕೊಂಬಂದಿದ್ದಿಲ್ಲ, ಅವ್ರ ಗಂಡನ ಕರ್ಕೊಂಬಂದಿದ್ಲು. ಯಾರನ್ನ? ಅವ್ರ ಗಂಡನ ಕರ್ಕೊಂಬಂದಿದ್ಲು. ನೀವೇ ಅಂತಿದ್ರಲ್ರಿ ನಮ್ಮ ಬೇಬಿ ಬಂದಾರ ನೋಡ್ರಿ ಅಂದ್ರೆ ನನಗೆ ವಿಚಿತ್ರ ಆಗಿ ಹೋಯ್ತು. ಹಿಂದಾಗಡೆ ಗೊತ್ತಾಗ್ತದೆ, ಇಲ್ಲ ಬೇಬಿ ಅಂದ್ರೆ ಈಗ ಇಂಡೈರೆಕ್ಟಾಗಿ ಗಂಡಗೆ ಅನ್ನಕತ್ತಾರ ಅಂತೇಳಿ. ಎಲ್ಲಿಗೆ ಬಂದಿಟ್ಟು ನಮ್ಮ ಹಣೆ ಬರ, ಎಲ್ಲಿಗೆ ಬಂತು ನಮ್ಮ ಸಂಸ್ಕೃತಿ. ಮಕ್ಕಳ ಹೆಸರು ಹೋದು ಗಂಡಗಂತೀವಿ, ಗಂಡನ ಹೆಸರು ಹೋದು ಮಕ್ಕಳಿಗಂತೀವಿ. ಇದು ನಮ್ಮ ಸಂಸ್ಕೃತಿ ನೋಡ್ರಿ. ಇದಲ್ಲ, ಈ ಪರಂಪರೆ ನಮ್ಮದಲ್ಲ, ನಮ್ಮದು ನೆಲಮೂಲ ಸಂಸ್ಕೃತಿ. ಅದಕ್ಕೆ ನಮಗೆ ವಚನಕಾರರು ಭಾಳ ಹತ್ತಿರ ಆಗ್ತಾರೆ. ಈ ಅವ್ವ, ಅವ್ವಗಳಿರ, ಅಕ್ಕಗಳಿರ, ಅಣ್ಣಗಳಿರ ಅನ್ನುವಂಥ ಶಬ್ದ ಹೆಚ್ಚು ವಚನಗಳಲ್ಲಿ ಬಳಕೆ ಅಕ್ಕ ಹೊರತು ಇನ್ಯಾವ ಸಾಹಿತ್ಯದಲ್ಲಿ ಬಳಕೆ ಆಗೋದಿಲ್ಲ. ಬೇಕಾದ್ರೆ ಹೋದ್ರೆ ನೀವು ಹೆಚ್ಚು ವಚನಗಳಲ್ಲಿ ಗಿಳಿಗೆ ಹಂಜರ ಬಿಕ್ಕಿ ಸೊಡರೆಗೆ ಎಣ್ಣೆಯನ್ನು ಹಾಕಿ ನಿಮ್ಮ ಬರುವಿಂಗೆ ಹಾರುತ್ತಿದ್ದ ನೆಲೆಗವ್ವ ನೋಡಿ. ಅವ್ವ ನೋಡಿ. ತರಗೆಲೆಯು ಗಿರಿಕೆನಲ್ಲೂ ಹೊರಗೆ ನಾನು ಆಲಿಸುವೆನವ್ವ. ಬಸವಣ್ಣವ್ರ ವಚನ ಇದು. ಕೂಡಲ ಸಂಗನ ಶರಣರು ಬಂದು ಬಾಗಿಲ ಮುಂದೆ ನಿಂದು ಶಿವ ಎಂದಡೆ ಸಂತೋಷಗೊಂಡೆನವ್ವ ನೋಡಿ. ಅವ್ವ ಅಯ್ಯ ಎಂದಡೆ ಸ್ವರ್ಗ ಅಂತ, ಅವ್ವ ಎಂದಡೆ ಸ್ವರ್ಗ ಐತೆ ಅಂತ. ಇದನ್ನು ಬಿಡ್ತೀವಿ ನಾವು. ಏನೇನೋ ಮಕ್ಕಳಿಗೆ ಕಲಿಸ್ಕೊಂತ ಹೋಗ್ತೀವಿ. ಆಧುನಿಕ ಸಂಸ್ಕೃತಿಯ ಭರಾಟೆಯಲ್ಲಿ
ನಮ್ಮ ಪರಂಪರೆಯನ್ನು, ನಮ್ಮ ಮೌಲ್ಯಗಳನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇತಿಹಾಸವನ್ನು ನಾವು ಮರ್ಯಾಕತ್ತೀವಿ. ಅದಕ್ಕೆ ನಮಗೆ ಬಸವಾದಿ ಪ್ರಮುಖರು ಭಾಳ ಯಾಕೆ ಹತ್ತಿರ ಆಗ್ತಾರಂದ್ರೆ, ಶರಣರು ಕಾಣದೇ ಇರುವಂಥ ಸತ್ಯವನ್ನು ಭಾಳ ಒತ್ತು ಕೊಟ್ಟು ಹೇಳಿಲ್ಲ. ಅವರು ತಮ್ಮ ಜೀವನದೊಳಗೆ ಕಾಣುವಂಥ ಸತ್ಯಗಳನ್ನು ಜನಗಳಿಗೆ ತಿಳಿಸಿ ಹೇಳಿದರು. ಅವರು ಶರಣರು ಕಾಣುವಂಥ ಸತ್ಯ, ತಾವು ಮಾಡುವಂಥ ಕಾಯಕಗಳನ್ನೇ ಒತ್ತಿ ಹೇಳಿದರು. ತಾವು ಮಾಡುವಂಥ ಕಾಯಕಗಳನ್ನೇ ಒತ್ತಿ ಹೇಳಿದರು. ನೋಡಿ, ವಚನ ಸರಳ ಐತದ ವಚನ. ಯಾರೋ ಕೇಳಿದರು ವಚನ ಅಂದರೆ ಏನು? ವಚನ ಅಂದರೆ ಸಾಹಿತಿಗಳ ಭಾಷೆಯಲ್ಲಿ ಗದ್ಯವೂ ಅಲ್ಲ, ಪದ್ಯವೂ ಅಲ್ಲ. ನೋಡಿ, ಸಾಹಿತಿಗಳನ್ನು ಕೇಳ್ತಾರೆ ವಚನ ವಚನ ಅಂದರೆ ಏನಂತ ಕರಿತೀರಿ ನೀವು? ಅದಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾರೆ. ವಚನ ಅಂದರೆ ಗದ್ಯಾನೂ ಅಲ್ಲ ಅಂತದ್ದು. ಬೇಕಾದ್ರೆ ವಚನಗಳನ್ನು ನೋಡ್ರಿ ನೀವು, ಗದ್ಯಾನೂ ಅಲ್ಲ, ಪದ್ಯನೂ ಅಲ್ಲ. ನೋಡಿ, ಕೆಲವು ವಚನ 4 ಸಾಲಿನಾಗ ಮುಗಿತಾವೆ, ಕೆಲವು ವಚನ 8 ಸಾಲಿನಾಗ ಮುಗಿತಾವೆ, ಕೆಲವು ವಚನ ಒಂದೊಂದು ಪೇಜ್ ಅಲ್ಲ 2 ಪೇಜ್ ಅದಾವೆ. ನೋಡ್ರಿ, ಮತ್ತು ಇವನು ಪದ್ಯಾನರ ಹೆಂಗಂತೀರಿ, ಗದ್ಯಾನರ ಹೆಂಗಂತೀರಿ? ಅದಕ್ಕೆ ಗದ್ಯವೂ ಅಲ್ಲ, ಪದ್ಯವೂ ಅಲ್ಲ. ಆದರೂ ಹಾಡಕ್ಕೆ ಬರ್ತೈತೆ ಅಂತ, ಹೇಳಕ್ಕೆ ಬರ್ತೈತೆ ಅಂತ ಕಾವ್ಯದ ಛಲವನ್ನು ಹೊಂದಿದ ರಚನೆಯೇ ವಚನ. ಇದನ್ನು ಸಾಹಿತಿಗಳು ಬರೀತಾರೆ. ವಚನ ಅಂದ್ರೆ ಅದಕ್ಕೆ ಗದ್ಯಾನೂ ಅಲ್ಲ, ಪದ್ಯಾನೂ ಅಲ್ಲ, ಅದು ಭಾವಗೀತೆಯ ಸ್ವರೂಪವನ್ನು ಪಡ್ಕೊತೈತಿ. ಹಾಡಾಕತ್ತಾಗ ಹಾಡಾಕತಿ, ಹೇಳಾಕತ್ತಾಗ ಕಾವ್ಯಾಕತಿ. ವಚನಕ್ಕೆ ಎಲ್ಲ ಥರದ ಲಕ್ಷಣಗಳದಾವಂತೇಳಿ ಸಾಹಿತಿಗಳು ಹೇಳ್ತಾರೆ. ಇದು ವಚನ. ಇನ್ನು ಸಾಮಾನ್ಯ ಅರ್ಥದಲ್ಲಿ ನಿಮ್ಮ ಜನರಾಡುವ ಭಾಷೆಯಲ್ಲಿ ವಚನ ಅಂದ್ರೇನು? ಭಾಳ ಸೂಕ್ಷ್ಮವಾದ ಅರ್ಥಗಳಿವೆಲ್ಲ. ಯಾಕಂದ್ರೆ ಭಾಳ ಮಂದಿ ವಚನ ಬರ್ತಾವನ್ನೇನು, ನಿನಗೆ ವಚನ ಬರ್ತಾವನಂತ ಕೇಳ್ತೀರಿ. ಏನು ವಚನ ಅಂದರೆ? ಭಾಳ ಸೂಕ್ಷ್ಮವಾದ ಅರ್ಥ ಕೊಡ್ತಾರೋ. ಭಾಳ ಜನ ಕುಂತು ಮಾತಾಡಿರ್ತೀರಿ. ಎದಕ್ಕೆ ಮಾತಾಡ್ತೀರಿ ಇಷ್ಟೊತ್ತನ? ಅದೆಲ್ಲ ಹೋಲಿ, ವಚನ ಕೊಡು ನಮಗೆ ಅಂದ್ರೇನು? ಭಾಷೆ ಕೊಡು. ವಚನ ಅಂದ್ರೇನು? ಭಾಷೆ ಕೊಡು. ಅವೆಲ್ಲ ಬಿಟ್ಟು ಬಿಡಪ್ಪ, ಅದೇನಾರ ಯಾಕಾಗೋದಕ್ಕೆ. ಈಗ ನಮಗೆ ಮಾತು ಕೊಡು, ನೀ ವಚನ ಕೊಡು. ವಚನ ಅಂದ್ರೇನು? ಭಾಷೆ ಕೊಟ್ಟಂಗೆ. ಏನು ಭಾಷೆ ಕೊಟ್ಟಂಗೆ? ನಾ ಏನು ನುಡಿತೀನಿ ಅದನ್ನು ನಡಿತೀನಿ, ನಾ ಏನು ನಡಿತೀನಿ ಅದನ್ನು ನುಡಿತೀನಿ. ವಚನಗಳಂದ್ರೆ ನುಡಿದಂಥ ನಡೆ, ಇದೇ ಜನ್ಮ ಕಡೆ ಅನ್ನುವಂಥ ಭಾಷ್ಯಗಳನ್ನು ಬರೆದಂಥವುಗಳು ವಚನಗಳು. ಭಾಷ್ಯಗಳನ್ನು ಬರೆದಂಥವು. ಅದರಂಗೆ ನಡೆದೆ ಅಂದರೆ ಇನ್ನೊಮ್ಮೆ ನಿನಗೆ ಭವಾನ ಇಲ್ಲ, ಪ್ರಮೋಷನ್ ಆಗಿ ಹೋಗಿಬಿಡ್ತೈತೆ ನಿನಗೆ. ವಚನಗಳು ಏನು ನುಡಿತಾವ ಆ ನುಡ್ದಂಗೆ ನೀನು ನಡೆದು ನಿನಗೆ ಹೊಳ್ಳಿ ಭವಬಂಧನಗಳಿಲ್ಲ. ಈ ತಿಕ್ಕ್ಯಾಟ, ಈ ಸಂಸಾರದ ಗದ್ದಲ, ಈ ರೋಗ, ಈ ರುಜಿನ, ಈ ದುಃಖ, ದುಮ್ಮಾನ, ಈ ಕಾಮ, ಪ್ರೇಮ ಏನೇನೂ ಇಲ್ಲ. ನಿರಾಳನಾಗಿ ಬಿಡ್ತೀನಿ. ಪರಮಾತ್ಮ ಅನ್ನುವಂಥ ಮೂಲ ವಸ್ತುವಿನೊಳಗೆ ಬೆರೆತುಕೊಂಡು ಬಿಡ್ತೀನಿ. ನುಡ್ದಂಗೆ ನಡೆ, ಇದೇ ಜನ್ಮ ಕಡೆ ಅಂತ ಅದ್ಭುತವಾದ ಮಾತು. ಅನ್ನಂಗಿಲ್ಲ, ಸಾಕ್ರಪ್ಪ ಹೊಳ್ಳಿ ಬರಬಾರ್ದು ನಾವಿನ್ನು ಈ ಭೂಮಿಗೆ ಅಂತೀರಿ ನೀವು. ಯಾಕೆ? ಭೂಮಿಯ ಹೊಡೆತನ ಅಷ್ಟು ಕೆಟ್ಟಿರ್ತೈತಿ. ಸುಖ ಬಂತು, ದಿವಸಗಳು ಹೋಗಿದ್ದ ಗೊತ್ತಾಗೋದಿಲ್ಲ. ದುಃಖ ಬಂತು, ಅಯ್ಯೋ ಒಂದು ನಿಮಿಷ ನಮಗೊಂದು ಯುಗ ಆಗೈತ್ರಿ ಗುರುಗಳೇ ಅಂತೀರಿ ನೀವು. ಒಂದು ನಿಮಿಷ ದುಃಖ ಬಂದ್ರೆ ಒಂದು ನಿಮಿಷ ನಮಗೊಂದು ಯುಗ ಆಗಿ ಕಾಡ್ತೈತಿ. ಸುಖ ಬಂತು, ಒಂದು ವರ್ಷ ನಮಗೊಂದು ನಿಮಿಷ ಆಗಿ ಕಾಡಿಬಿಡ್ತೈತಿ. ಎಲ್ಲವೂ ಈ ಭೂಮಿ ಮೇಲೆ ಅನುಭವಿಸ್ತೀವಿ ನಾವು. ಅದಕ್ಕಾಗಿ ವಚನಗಳು ಆತ್ಮ ಸಂಯಮದ ನುಡಿಗಳಂತವು. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ವಚನಗಳಂದ್ರೆ ಶಬ್ದ ಸೋಪಾನದಿಂದ ಬಾವಿ ಒಳಗಿನ ನೀರನ್ನು ಹೆಂಗೆ ತೆಗಿತೀರಿ ನೀವು? ನೇಣಿಲ್ಲದೆ, ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ? ಬಾವಿ ಒಳಗಿನ ನೀರು ತೆಗಿಬೇಕಾದ್ರೆ 2 ಬೇಕು. ಒಂದು, ಪಾಟುಣಿಗೆ ಇಳಿದರ ಹೋಗಿ ತುಂಬ್ಕೊಂಬರ್ಬೇಕು, ಹೌದಾ? ಸೋಪಾನ ಅಂದ್ರೆ ಮೆಟ್ಟಲು, ಪಾಟುಣಿಗೆ ಇಳಿದರ ತುಂಬ್ಕೊಂಬರ್ಬೇಕು. ಇಲ್ಲ ಹಗ್ಗಕ್ಕೆ ಹಗ್ಗ ಕೂಡಿಸಿ ಆ ನೇಣನ್ನು ಕಟ್ಟಿ ನೇಣನ್ನು ಕೆಳಗೆ ಬಿಟ್ಟರೆ ತುಂಬ್ಕೋಬೇಕು. ಇವು 2 ದಾರಿ ಅದಾವೆ. ಇವು 2 ದಾರಿ ಬಿಟ್ಟರೆ ಇನ್ನು 3ನೇ ದಾರಿ ಯಾವುದೈತ್ರಿಪ್ಪ? ಯಾವುದೂ ಇಲ್ಲ. ಒಂದು ಮೆಟ್ಲು ಇಳಿದರ ತುಂಬ್ಕೊಂಬರ್ಬೇಕು, ಇಲ್ಲ ಹಗ್ಗನರ ಕಟ್ಟಿ ಒಂದು ನೇಣು, ಒಂದು ರಸಿ ಕಟ್ಟಿ ಕೆಳಗೆ ಬಿಟ್ಟು ತುಂಬ್ಕೋಬೇಕು. ಶಬ್ದ ಸೋಪಾನದಿಂದ ದೇವಲೋಕಕ್ಕೆ ಬಟ್ಟೆ ಕಾಣಿರು ಅಂತ ಹೇಳ್ತಾರೆ ಚನ್ನಬಸವಣ್ಣವ್ರು ಇದನ್ನು ವಚನ. ಶರಣರು ಹೆಂಗೆ ಬರೆದ್ರು ವಚನಗಳಂದ್ರೆ, ಮರ್ತ್ಯಲೋಕದ ಮಾನವರ ಮನದ ಮೈಲಿಗೆಯನ್ನು ತೊಳೆಯಲಿಕ್ಕೆ ಗೀತ ಮಾತೆಂಬ ಜ್ಯೋತಿರ್ಲಿಂಗದ ನುಡಿಗಳನ್ನು ಬೆಳಗಿಸಿ ಕೊಟ್ಟರು ಕೂಡಲ ಚನ್ನಸಂಗ ನಿಮ್ಮ ಶರಣರು ಅಂತ ಹೇಳ್ತಾರೆ. ಮರ್ತ್ಯಲೋಕದ ಮಾನವರ ಮನದ ಮೈಲಿಗೆ ಕಳೆಯಲಿಕ್ಕೆ. ಮರ್ತ್ಯಲೋಕ ಅಂದರೆ ಇಲ್ಲಿ ಏನು ಕಾಣಕತ್ತಿರೋದು ಮರ್ತ್ಯಲೋಕ. ಇದಕ್ಕೆ ಯಾಕೆ ಮರ್ತ್ಯಲೋಕ? ಮರ್ತ್ಯ ಮೃತ್ಯು, ಆಕಾಶ ಆಗಸ, ತತ್ಸಮ ತದ್ಭವ ಬರೋದಿಲ್ಲ, ಆಕಾಶ ಮತ್ತು ಆಗಸ. ಮರ್ತ್ಯ ಮೃತ್ಯು. ಮೃತ್ಯುಲೋಕ ಅಂತ ಯಾಕೆ, ಮರ್ತ್ಯಲೋಕ ಅಂತ ಯಾಕೆ ಕರೀತಾರೆ ಹೇಳ್ರಿ? ಅದಕ್ಕೆ ನೋಡೋಣ. ಯಾಕೆ ಕರೀತಾರಂದ್ರೆ, ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ಕೊನೆಗೆ ಸಾವಿಗೆ ಒಳಗಕ್ಕವಂತ. ಈ ಭೂಮಿ ಮೇಲೆ 84 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿರ್ತಕ್ಕಂಥ ಯಾವುದೇ ಜೀವಿಗಳಾಗಲಿ, ಅವು ಪ್ರತಿಯೊಂದು ಜೀವಿಗಳು ಕೊನೆಗೆ ಅಂತ್ಯಕ್ಕವಂತ, ಲಯ ಅಕ್ಕವಂತ, ರೂಪಾಂತರ ಅಕ್ಕವಂತ, ಬದಲಾವಣೆ ಹೊಂತವಂತ, ಸಾವಿಗೊಳಗೆ ಅಕ್ಕವಂತ. ಅದಕ್ಕೆ ಮರ್ತ್ಯಲೋಕ ಅಂತ ಯಾಕೆ ಕರೀತಾರಂದ್ರೆ,
ಇದಕ್ಕೆ ಇಲ್ಲಿ ಯಾವಾಗಲೂ ಮುಂದೆ ಹುಟ್ಟಿರ್ತತೆ ಅಂತ ಹಿಂದೆ ಸಾವಿರ್ತತೆ ಅಂತ ನೋಡ್ರಿ. ನಾವು ಅಡ್ಡಾಡೋವಂಥ ಜಾಗದೊಳಗೆ ಎಷ್ಟೋ ಸೊಳ್ಳೆಗಳು ನಮ್ಮ ಕಾಲಿಗೆ ಸಿಕ್ಕಿ ಸಾಯ್ತಾವೆ, ಎಷ್ಟೋ ಇರುವೆಗಳು ನಮ್ಮ ಕಾಲಿಗೆ ಸಿಕ್ಕಿ ಸಾಯ್ತಾವೆ, ಎಷ್ಟೋ ನೊಣಗಳು ನಮ್ಮ ಕೈಗೆ ಸಿಕ್ಕಿ ಸಾಯ್ತಾವೆ ನೋಡ್ರಿ. ಮರ್ತ್ಯಲೋಕನೇ ಇದು, ಮರ್ತ್ಯಲೋಕ. ನಾವೊಂದು ಸುಂದರವಾದ ಮನೆ ಕಟ್ಟಿನಿ, ನಾ ಸುಂದರವಾದ ಮನೆ ಕಟ್ಟಿ ಮನೆ ಉದ್ಘಾಟನೆ ಮಾಡಕತ್ತೀನಿ ಅಂದ್ರೆ ಅಲ್ಲಿ ಏನೇನೂ ಇಲ್ಲ, ಅಲ್ಲಿ ಮಂಗಳನ ಇನ್ನಂಗಿಲ್ಲ. ನೀವು ಮನೆ ಕಟ್ಟಿ ನೀವು ಹೊಗೆ ಎಬ್ಬಿಸಿದೆ ಅಂದ್ರೆ ಅಲ್ಲಿ ಒಂದು 28 ಸೊಳ್ಳೆ ಕೊಂದ ಬಿಟ್ಟಿರ್ತೀನಿ, ಅಲ್ಲಿ ಅದು ಸ್ಮಶಾನನ ಆಗಿರ್ತೈತಿ. ಮರ್ತ್ಯಲೋಕವೇ ಅದು. ಪ್ರತಿಯೊಂದು ಜಾಗದ್ರೊಳಗೂ ಇಲ್ಲಿ ಸಾವು ಅನ್ನೋದು ತಾಂಡವಾಡ್ತೈತಿ ಅಂತ ಇಲ್ಲಿ ಮರ್ತ್ಯಲೋಕದಲ್ಲಿ. ಯಾವ ಹೊತ್ನ್ಯಾಗದು, ಯಾವ ಸಂದರ್ಭದೊಳಗೆ, ಯಾವ ಟೈಮ್ಕದು ಯಾರಿಗೆ ಯಾವಾಗ ಬಂದು ಹೊಡಿತೈತೆ ಗೊತ್ತಿಲ್ಲಂತ ಅದು ಒಂದು ರಹಸ್ಯವಾಗಿಟ್ಟಾನಂತ ಪರಮಾತ್ಮ ಮರ್ತ್ಯಲೋಕದಲ್ಲಿ. ಯಾವುದು? ಮರಣ. ಆ ಮರಣಕ್ಕೆ ಒಳಗಾಗ್ಯಾವಂತ ಎಲ್ಲ ಜೀವಿಗಳು. ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಗಿಡದಂಥ ಗಿಡ ನೋಡಾಕ ಭಾಳ ಚಂದ ಇರ್ತೈತಿ, ಸಿಡ್ಲು ಬಡದು ಹೋಗಿಬಿಡ್ತೈತಿ, ಒಣಗಿ ಹೋಗಿಬಿಡ್ತೈತಿ ನೋಡಿ. ಗುಡ್ಡದಂಥ ಗುಡ್ಡ ಭೂಕಂಪ ಆಗಿ ಲಯ ಆಗಿ ಹೋಗಿಬಿಡ್ತೈತಿ ನೋಡ್ರಿ. ಸಜೀವ ವಸ್ತುಗಳು ಸಾಯ್ತಾವ, ನಿರ್ಜೀವ ವಸ್ತುಗಳು ಬದಲಕ್ಕವ. ಅದಕ್ಕೆ ಮರ್ತ್ಯಲೋಕ ಅಂದ್ರೆ ಇದ್ದಂಗೆ ಇರೋದಲ್ಲ, ಇದು ನಿರಂತರ ಬದಲಾವಣೆಯನ್ನು ಹೊಂದೈತಿ. ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ಕೊನೆಗೆ ಅಂತ್ಯವನ್ನು ಕಾಣ್ತಾವೆ, ಸಾವಿಗೆ ಒಳಗಕ್ಕವ. ಇದಕ್ಕೆ ಮರ್ತ್ಯಲೋಕ ಅಂತ ಕರೀತಾರೆ. ಇದಕ್ಕೆ ಮರ್ತ್ಯಲೋಕ. ಮತ್ತು ಈ ಲೋಕಕ್ಕೆ ಎಷ್ಟು ಕಿಮ್ಮತ್ತೈತೆ ಅಂದ್ರೆ, ಏನಾದರೂ ಆಗಬೇಕಾದ್ರೆ, ಏನಾದರೂ ಸಾಧಿಸ್ಬೇಕಾದ್ರೆ ತನ್ನ ಮೂಲ ಸ್ವರೂಪವನ್ನು, ತನ್ನ ಮೂಲ ಸಿದ್ಧಿಯನ್ನು, ನಾ ಯಾರು, ನಾ ಎಲ್ಲಿಂದ ಬಂದ್ಯಾ, ನಾ ಎದಕ್ಕೆ ಬಂದ್ಯಾ, ನಾ ಈ ಶರೀರ ಅಂದ್ರೇನು, ಈ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಈ ಅಂತಿಮ ಸತ್ಯವನ್ನು ತಿಳ್ಕೊಂಡು ಪರಿಪೂರ್ಣನಾಗಬೇಕಂದ್ರೆ ಅದು ಸ್ವರ್ಗ ಲೋಕದಾಗ ಸಾಧ್ಯ ಇಲ್ಲಂತ, ಇನ್ಯಾವ ಲೋಕದಾಗೂ ಸಾಧ್ಯ ಇಲ್ಲಂಥದ್ದು. ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳಗಳಲ್ಲಿ ಸಾಧ್ಯ ಇಲ್ಲಂತ. ಅದು ಎಲ್ಲಿ ಸಾಧ್ಯ ಐತಿ ಅಂದ್ರೆ ಭೂತಳದಲ್ಲಿ ಮಾತ್ರ ಸಾಧ್ಯ ಐತೆ ಅಂತ. ಭೂಮಿ ಮೇಲೆನ ನೀ ಏನಾರ ಸಾಧಿಸಿ ಹೋಗ್ಬೇಕಂದ್ರೆ ಭೂಮಿ ಮೇಲೆ ಹುಟ್ಟೆ ಸಾಧಿಸ್ಬೇಕಂತ. ನೀ ಭೂಮಿ ಬಿಟ್ಟು ಆಕಾಶದೊಳಗೆ ನಾನು ಸಾಧಿಸ್ತೀನಿ ಅಂದ್ರೆ ನಡೆಯಂಗಿಲ್ಲ, ನಾ ಸ್ವರ್ಗದಾಗ ಸಾಧಿಸ್ತೀನಿ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಮರ್ತ್ಯಲೋಕದಲ್ಲಿ ಹುಟ್ಟಿದ ಮಾನವರು ಪ್ರಯತ್ನದಿಂದ ದೇವರು ಕೂಡ ಆಕ್ಕಾರಂತ, ದೇವರಿಗಿಂತ ದೊಡ್ಡವರು ಆಕ್ಕಾರಂತ. ಆಗಿಲ್ಲ ಏನು ಶರಣರು ನಮ್ಮ ಕಣ್ಣು ಮುಂದದಾರ ನೋಡ್ರಿ, ನಮ್ಮ ಕಣ್ಣು ಮುಂದದಾರ. ಶಿವನಿಗಿಂತಲೂ ಶಿವಶರಣರು ಅಧಿಕರು ಅಂತ ಹೇಳ್ತಾರೆ. ಮರ್ತ್ಯಲೋಕದಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು ಇಲ್ಲೇ ಹುಟ್ಟಿದ್ರು, ಮನುಷ್ಯರಾಗೇ ಹುಟ್ಟಿದ್ರು. ಎಷ್ಟು ದೊಡ್ಡವರಾದ್ರೆ ಅವರು. ಜೈನ ಧರ್ಮದಲ್ಲಿ ತೀರ್ಥಂಕರರು ಅವ್ರನ್ನ ದೇವರಂತಾನೆ ಕಾಣ್ತಾರೆ, ಬೌದ್ಧ ಧರ್ಮದಲ್ಲಿ ಬೌದ್ಧರನ್ನು ದೇವರಂತಾನೆ ಕಾಣ್ತಾರೆ, ಲಿಂಗಾಯತ ಧರ್ಮದಲ್ಲಿ ಗುರುಲಿಂಗ ಜಂಗಮರನ್ನು, ಶಿವಯೋಗಿಗಳನ್ನು ಸ್ವತಃ ನಾವು ದೇವರಂತಾನೆ ಕಾಣ್ತೀವಿ. ಕಾಣುವಂಥ ದೇವರಂತೀವಿ ಅವರಿಗೆ, ಮಹಾತ್ಮರನ್ನು ದೇವರಂತೀವಿ ನಾವು. ಯಾಕೆ? ಮನುಷ್ಯರಾಗಿ ಹುಟ್ಟಿದವರು ದೇವರಾದ್ರಿಲ್ಲ. ಇಲ್ಲಿ ಆಗಕ್ಕೆ ಬರ್ತೈತಿ. ಯಾಕೆ ಆಗಕ್ಕೆ ಬರ್ತೈತಿ ಅಂದ್ರೆ ಈ ದೇಹದೊಳಗಿರುವಂಥ ಜೀವ ಅದು ಮೂಲದಲ್ಲಿ ಶಿವಾನ ಐತೆ ಅಂತದು. ಏನೈತೆ ಅಂತ? ಈ ದೇಹದೊಳಗಿರುವಂಥ ಪಿಂಡದೊಳಗಿರುವಂತಹ ಆ ಚೈತನ್ಯ ಮೂಲ ಶಿವನ ಐತಂತ. ಆ ಶಿವನನ್ನು ಮುಟ್ಟಲಿಕ್ಕೆ, ಶಿವ ಅನ್ನುವಂಥ ಸ್ವರ್ಗವನ್ನು ಕಾಣಲಿಕ್ಕೆ ಅದಕ್ಕೆ ಮೆಟ್ಟಿಲೆ ಯಾವುವು ಅಂದ್ರೆ ಶರಣರ ಮಾತೆಂಬ ಗೀತೆಂಬ ಜ್ಯೋತಿರ್ಲಿಂಗದ ನುಡಿಗಳು ಪರಮಾತ್ಮನ ಕಾಣಲಿಕ್ಕೆ ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಬಟ್ಟೆ ಅಂದ್ರೆ ದಾರಿ ಅಂತ ಅರ್ಥ. ಬಟ್ಟೆ ಅಂದ್ರೆ ಹೋಗುವಂಥ ರೂಟು, ದಾರಿ ಅಂತ ಅರ್ಥ. ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ಶಬ್ದ ಸೋಪಾನದಿಂದ ನಡೆಸಿದರು ನಮ್ಮ ಪುರಾತನರು, ಬಸವಾದಿ ಪ್ರಮುಖರು. ಶಬ್ದ ಸೋಪಾನ ಎಂಥ ನುಡಿಗಳವು, ಎಂತೆಂಥ ನುಡಿಗಳವು. ಒಂದೊಂದು ವಚನಗಳಲ್ಲಿ ಜೀವನದ ಸಾರವನ್ನೇ ಹೇಳಿಬಿಟ್ರು. ಕಳಬೇಡ ಕೊಲಬೇಡ ವಚನ ಎಲ್ಲ ಕಾಲಕ್ಕೂ ಬೇಕಿದು. ಇದು 21ನೇ ಶತಮಾನಕ್ಕೂ ಬೇಕು, 31ನೇ ಶತಮಾನಕ್ಕೂ ಬೇಕು. ಇದನ್ನು ತೆಗೆದೋಗಿರಿ ನೋಡೋನು. ಈ ವಚನ ಬೇಡಪ್ಪ ಅಂತಂದ್ರೆ ನೋಡೋನು, ಬೇಡನಕ್ಕ ಬರೋದಿಲ್ಲ. ನೋಡ್ರಿ ಎಷ್ಟು ಅಂತಿಮ ಸತ್ಯ ಐತಿ. ದಯವೇ ಧರ್ಮದ ಮೂಲ. ಈ ವಚನ ತೆಗಿರು ನೋಡೋನು. ದಯವೇ ಧರ್ಮದ ಮೂಲ. ಭಾಳ ಮಂದಿ ಭಯಾನ ಧರ್ಮದ ಮೂಲ ಅಂದರು. ಬಸವಣ್ಣವರು ಭಯ ಧರ್ಮದ ಮೂಲ ಅಲ್ಲ, ಮನುಷ್ಯರೊಳಗೆ ಮೊದಲು ದಯ ಇರಬೇಕು, ದಯವೇ ಧರ್ಮದ ಮೂಲ ಅಂತ ಕರೆದ್ರು ಅವ್ರು. ನೋಡ್ರಿ ಎಲ್ಲಿ ದಯ ಇರ್ತೈತಿ ಅದಕ್ಕೆ ಏನಂತ ಕರೀತಾರೆ? ಹ್ಯುಮಾನಿಟಿ ಅಂತ ಕರೀತಾರೆ, ಇನ್ಸಾನಿಯತ್ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ಏನಂತಾರೆ ಮಾನವೀಯತೆ. ಅದು ಭಾಳ ಬೇಕಂತ. ಈ ಪ್ರಪಂಚಕ್ಕೆ ಬೇಕಾಗಿರೋದ ಮಾನವೀಯತೆ ಅಂತ ನೋಡಿ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಅದ್ಭುತವಾದ ಮಾತು. ಈ ಭೂಮಿಯ ಮೇಲೆ ಧರ್ಮಗಳಿಲ್ಲ ಅಂದ್ರೆ ನಡಿತೈತೆ ಅಂತ, ದೇವರುಗಳಿಲ್ಲ ಅಂದ್ರೆ ನಡಿತೈತೆ ಅಂತ, ಮಠಗಳಿಲ್ಲ ಅಂದ್ರೆ ನಡಿತೈತೆ ಅಂತ, ಮಸೀದಿಗಳಿಲ್ಲ ಅಂದ್ರೆ ನಡಿತೈತೆ ಅಂತ, ಚರ್ಚ್ಗಳಿಲ್ಲ ಅಂದ್ರೆ ನಡಿತೈತೆ ಅಂತ. ನೋಡ್ರಿ ಇವ್ಯಾವ ಇಲ್ಲ ಅಂದ್ರೆ ನಡಿತೈತೆ ಅಂತ. ಮತ್ತೇನಿರಲಿಲ್ಲ ಅಂದ್ರೆ ನಡೀದಿಲ್ಲ ಅಂತ. ಮಾನವೀಯತೆ ಒಂದಿಲ್ಲದಿದ್ದರೆ ಈ ಪ್ರಪಂಚ ನಡೀದಿಲ್ಲ. ಅದಕ್ಕೆ ಮೊದಲು ಬೇಕಾಗಿರೋದು ಯಾವುದಂದ್ರೆ ಮಾನವೀಯತೆ, ದಯ. ಅದು ಬೇಕಂತ ನೋಡಿ, ದಯ. ಅದಕ್ಕೆ ಬಸವಣ್ಣವರಂದರು ದಯವೇ ಧರ್ಮದ ಮೂಲವೇ. ಮೊದಲು ಬೇಸ್ಮೆಂಟ್ ಯಾವುದು? ನೀ 10 ಅಂತಸ್ತಿಂದರ ಕಟ್ಟು, 20 ಅಂತಸ್ತಿನ ಮನಿನರ ಕಟ್ಟು, ಚಲೋ ಮನಿ ಕಟ್ಟು. ಥರ ಯಾವುದು? ಪಾಯ ಹೆಂಗೆ ಹಾಕ್ತಿದಿ ಹಂಗೆ ಧರ್ಮ ಅದು ದಯದ ತಳಹದಿಯ ಮೇಲೆ ನಿಂದಿರಬೇಕು.
ಮಾನವೀಯತೆಯ ತಳಹದಿಯ ಮೇಲೆ ನಿಂತಿರಬೇಕು. ಅಲ್ಲಿ ಪ್ರೀತಿ, ವಿಶ್ವಾಸ, ಅಂತಃಕರಣ, ಮಾನವೀಯತೆ ಅನ್ನೋದು ಇತ್ತಂದ್ರೆ 1000 ವರ್ಷ ಕುಂತು ತಪಸ್ಸು ಮಾಡಿದಕ್ಕಿಂತಲೂ ಹೆಚ್ಚಿನ ಪುಣ್ಯ ಅಲ್ಲಿ ಬರ್ತೈತೆ ಅಂತ ನೋಡು. ಮತ್ತು ಎಷ್ಟೋ ವರ್ಷ ಕುಂತು ತಪಸ್ಸು ಮಾಡಿದ್ರೂ ನಮ್ಮಲ್ಲಿ ಸಮಾನತೆ ಬರಲಿಲ್ಲ, ನಮ್ಮಲ್ಲಿ ದಯಾ ಬರಲಿಲ್ಲ, ನಮ್ಮಲ್ಲಿ ಅಂತಃಕರಣ ಬರಲಿಲ್ಲ. ಹೇಳಿದ್ರಲ್ಲ, ಯಾವನೋ ಒಬ್ಬ ಋಷಿ ತಪಸ್ಸು ಮಾಡಿದ, ಆತನ ಗಡ್ಡಗೆ ಬೆಳೆದವು, ಗಡ್ಡದಲ್ಲಿ ಹಕ್ಕಿ ಪಕ್ಷಿಗಳು ಗೂಡು ಕಟ್ಟಿ ಮನಿ ಮಾಡಿದವು. ಕೊನೆಗೆ ಸಿದ್ಧಿ ಆತು. ಒಂದು ಪಕ್ಷಿ ಗಿಡದಾಗ ಕುಂತಿತ್ತು, ಹೊಲಸು ಮಾಡಿತು. ಕಣ್ಣು ತೆಗೆದು ಸಿಟ್ಟಿಲು ನೋಡಿದ, ಪಕ್ಷಿ ಸುಟ್ಟು ಹೋಗಿಬಿಡ್ತು. ಹೆಮ್ಮೆ ಪಟ್ಟ ನನ್ನ ಸಿದ್ಧಿ ಫಲಗೂಡಿದೆ. ನಾನು 15 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಕ್ಕೆ ನನ್ನ ಸಿದ್ಧಿ ಫಲಗೂಡಿದೆ. ನನ್ನ ದೃಷ್ಟಿ ಪುರುಷದಿಂದ ಒಂದು ಪಕ್ಷಿ ಸುಟ್ಟು ಹೋತಂದ್ರೆ ನನ್ನಲ್ಲಿ ಅದ್ಭುತ ಶಕ್ತಿ ಬಂದಿದೆ ಅಂತ ಬಂದ. ಒಂದು ಮನೆ ಮುಂದೆ ನಿಂತ, ಭಿಕ್ಷಾಂದೇಹಿ ಅಂದ. ಮನೆಯಾಗಿನ ಹೆಣ್ಮಗಳು ತಂದು ನೀಡೋದ್ರಾಗ ಒಂದಿಟ್ಟು ಲೇಟ್ ಆಯ್ತು. ಕೊನೆಗೂ ತಂದು ನೀಡಾಕೆ ಬಂದು ಸುಟ್ಟಿಲೆ ನೋಡಾಕತ್ತ. ಕೊನೆಗೆ ಆಕೆ ಏನು ಹೇಳಿದ್ಲು, ನೀನು ಸಿಟ್ಟಿಲೆ ನೋಡಿದ್ರೆ ಸುಟ್ಟು ಬೆಳಕ್ಕೆ ನಾನು ಗಿಡದಾಗಿನ ಸೊಟ್ಟಕ್ಕಾಗಲ್ಲ, ನಾನು ಸಂಸಾರದಾಗಿದ್ದು ಸಾಧಿಸಿದಾಕಿದ್ದೀನಿ, ನೀ ಎಲ್ಲ ಬಿಟ್ಟು ಹೋಗಿ ಗುಡ್ಡದಾಗ ಕುಂತಿದ್ದೀನಿ, ನಿನಕ್ಕಿಂತಲೂ ಇದ್ರಾಗಿದ್ದು ಈಸೋದೈತಲ್ಲ, ಇದು ಭಾಳ ದೊಡ್ಡದಂತ ಬುದ್ಧಿ ಹೇಳಿದ್ದಕ್ಕೆ. ನೋಡಿ ಎಷ್ಟು ಸರಳ ಐತೆ ನೋಡ್ರಿ. ಎಲ್ಲವನ್ನು ತೊರೆದು ಹೋಗಿ ಗಡ್ಡೆ ಗೆಣಸುಗಳನ್ನು ತಿಂದು ಗುಡ್ಡದಲ್ಲಿ ಕುಳಿತು ಮಟ್ಟೆ ಮೇಲೆ ಮಾಡಿ ತಪವ ಮಾಡಬಹುದು. ಸಂಸಾರದಲ್ಲಿದ್ದು ಸಾಧಿಸುವವರೇ ಪರಮಶ್ರೇಷ್ಠರು ನೋಡ. ಸಂಸಾರದಲ್ಲಿ ಏನು ಸಾಧಿಸ್ತಾರಲ್ಲ ಅವ್ರ ಕಿಮ್ಮತ್ತು ಭಾಳ ದೊಡ್ಡದಾಕತ್ತೆ ಅಂತ. ಹೆಂಡತಿ, ಮಕ್ಕಳು, ಬಂಧು ಬಳಗ ಇದರ ಇದ್ದೇನು ಸಾಧಿಸ್ತಾ ನೋಡು, ಅದು ಪರಿಪೂರ್ಣ ನೋಡು. ಇಲ್ಲದ ಸಾಧಿಸೋದೇನು ದೊಡ್ಡದಲ್ಲದು, ಇಲ್ಲದ ಸಾಧಿಸೋದೇನು ದೊಡ್ಡದಲ್ಲ. ಹಾಲಿಲ್ಲ, ಹಾಲು ಅಲ್ಲ, ತುಪ್ಪವಲ್ಲ, ಬೆಣ್ಣೆವಲ್ಲ, ಯಾಕಲ್ಲ, ಇಲ್ಲದಕ್ಕೂ ಅಲ್ಲ. ಯಾಕಲ್ಲ ಅಂದ್ರೆ ಇಲ್ಲ, ಅದಕ್ಕೂ ಅಲ್ಲ. ಹೆಣ್ಣು ಅಲ್ಲ, ಮಣ್ಣು ಅಲ್ಲ, ಹೊನ್ನು ಅಲ್ಲ ಅಂದ್ರೆ ಇಲ್ಲ, ಅದಕ್ಕೂ ಅಲ್ಲ. ಇಲ್ಲದಕ್ಕೆ ಒಲ್ಲೆ ಅನ್ನೋದು ದೊಡ್ಡದಲ್ಲ. ಅದು ಕಣ್ಣು ಮುಂದೆ ಇದ್ದಾಗೂ ಅದಕ್ಕೆ ಅಂಟುಕೊಳ್ಳಾರ್ದಂಗೆ ಸಾಧಿಸೋದೇನೈತಲ್ಲ ಅದು ದೊಡ್ಡದು. ಈ ಸೂತ್ರವನ್ನು ಈ ನಾಡಿಗೆ ಕೊಟ್ಟವರು ಬಸವಾದಿ ಪ್ರಮುಖರು. ಭಾಳ ಮಂದಿ ಸಂಸಾರ ಅದು ಘೋರಾರಣ್ಯ ಅಂದರು, ಭವದುಃಖಕ್ಕೆ ಕಾರಣ ಮಾಡ್ತೈತೆ ಅಂದರು, ಅದು ಮೋಹ ಅಂದರು, ಅದು ಭ್ರಮೆ ಅಂದರು. ಶರಣರಂದರು ಅದು ಮೋಹನೂ ಅಲ್ಲ, ಅದು ಭ್ರಮೆನೂ ಅಲ್ಲ, ಅದು ಕೆಟ್ಟನೂ ಅಲ್ಲ, ಅದು ಸಂಸಾರ ಪರಮಾತ್ಮನನ್ನು ಕಾಣಲಿಕ್ಕೆ ಸಸಾರ ಅಂತ ಹೇಳಿಬಿಟ್ರು, ಸದ್ಗತಿಗೆ ಮಾರ್ಗ ಅಂತ ಹೇಳಿಬಿಟ್ರು. ಹಂಗಾರೆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ, ಅಂತಿಮ ಸತ್ಯವನ್ನು ಕಾಣಲಿಕ್ಕೆ, ಜೀವನದ ಸತ್ಯವನ್ನು ಕಾಣಲಿಕ್ಕೆ ಸಂಸಾರವನ್ನು ತ್ಯಾಗ ಮಾಡಬೇಕೇನು? ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಅವರು. ಯಾಕೆ ಮಾಡೋಕ್ಕೆ ಅಂದ್ರೆ ಅವರು ಏನು ಅವಶ್ಯಕತೆ ಐತಿ? ಅದ್ರ ಪಾಡಿಗೆ ಅದು ಇರ್ತೈತೆ ಅಂದ್ರೆ ಅವರು. ಅದಕ್ಕೆ ಅಂಟುಕೊಳ್ಳೋದಂಗೆ ಇರ್ನಿ ಅಂದ್ರೆ ಅವರು. ಕಮಲದ ಹೂ ಕೆಸರಿನ್ಯಾಗ ಬೆಳೆದೈತಿ, ಕೆಸರು ಬಿಟ್ಟು ಮೇಲೆ ಐತಿ. ಹಂಗೆ ಸಂಸಾರದಾಗ ಇದ್ದುಕೋ, ಇದ್ದೂ ಇಲ್ಲದಂಗೆ ಬದುಕಪ್ಪ. ಅದಕ್ಕೆ ಸೂತ್ರ ಏನು? ಕಮಲದ ಹೂ ಕೊಟ್ಟರು, ಕುಂಬಾರ ಹುಳ ಕೊಟ್ಟರು. ಕುಂಬಾರ ಹುಳ ಕೆಸರಿನಾಗ ಇರ್ತತಿ, ಅಂಟುಕೊಳ್ಳೋದಿಲ್ಲ. ಕಮಲದ ಹೂ ಕೆಸರಿನಾಗ ಇರ್ತತಿ, ಅಂಟುಕೊಳ್ಳೋದಿಲ್ಲ. ಹಂಗೆ ನಿಜಜ್ಞಾನಿಯಾದ ಶರಣ ಸಂಸಾರದೊಳಗೆ ಇರ್ತಾನ, ಆದರೂ ಸಂಸಾರ ಅಂಟಿಸಿಕೊಳ್ಳಂಗಿಲ್ಲ. ಇದಕ್ಕೆ ಸೂತ್ರ ಏನಂದ್ರೆ ಶರಣರ ಅನುಭವದ ಸಾಹಿತ್ಯ. ಹಂಗೆ ಬದುಕಿದ್ರು ಅವರು. ಯಾಕೆ ನಮ್ಮ ಕಣ್ಣು ಮುಂದೆ 40 ವಾಡದ ವೀರೇಶ್ವರ ಶರಣರು ಬಾಳಲಿಲ್ಲೇನು? ಇಲ್ಲ, ನಮ್ಮ ಮಧ್ಯದಲ್ಲೇ ಆಗಿ ಹೋದರು. ವೀರೇಶ್ವರ ಶರಣರು ಆಗಿ ಹೋದರು, ಸಜ್ಜಲಗುಡ್ಡದ ಶರಣಮ್ಮನವ್ರು ಆಗಿ ಹೋದರು, ಕಲಬುರಗಿ ಶರಣ ಬಸವೇಶ್ವರರು ಆಗಿ ಹೋದರು. ಸಂಸಾರದಲ್ಲೇನೇ ಇದ್ದರು ಕಲಬುರಗಿ ಶರಣ ಬಸವೇಶ್ವರರು. ಸಂಸಾರದಲ್ಲಿ ಸದ್ಗತಿ ಕಾಣಲಿಲ್ಲೇನು? 40 ವಾಡದ ವೀರೇಶ್ವರ ಶರಣರು ಕಾಣಲಿಲ್ಲೇನು? ಎಂತೆಂಥವ್ರಿದ್ರು. ಭಾಳ ದೊಡ್ಡ ದೊಡ್ಡ ಮಹಾತ್ಮರು ನಮ್ಮಲ್ಲಿ ಆಗಿ ಹೋಗ್ಯಾರ. ಅಷ್ಟೇ ಅಲ್ಲ, 12ನೇ ಶತಮಾನದೊಳಗೆ ಬಹುತೇಕ 100ಕ್ಕೆ 95% ಎಲ್ಲರೂ ಸಂಸಾರಿಕರೇ ಇದ್ದರು. ಎಲ್ಲೋ ಅಲ್ಲಮಪ್ರಭು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು, ಮುಗ್ಧ ಸಂಗಯ್ಯನಂಥವರು, ಗಟ್ಟಿವಾಳಯ್ಯನು ಮೊದಲು ಸಂಸಾರದಲ್ಲೇ ಇದ್ದ. ಎಲ್ಲೋ ಒಂದು 7-8 ಹೆಸರು, ಭಾಳ ಅಂದ್ರೆ ಹುಡುಕ್ಯಾಡಿ ತೆಗೆದ್ರೆ ಒಂದು 20 ಹೆಸರು ಸಿಗಬೇಕಾದ್ರೆ ವಜ್ಜೆ. ಉಳಿದವರೆಲ್ಲರೂ ಸಂಸಾರ ಮಾರ್ಗದಲ್ಲೇ ಇದ್ದು ಸದ್ಗತಿ ಕಂಡಾರ. ಎಲ್ಲರೂ ಸಂಸಾರದೊಳಗೆ ಇದ್ದುಕೊಂಡ ಸಾಧಿಸ್ಯಾರ. ಯಾಕೆ ಸಾಧಿಸಕ್ಕೆ ಬರೋದಿಲ್ಲ? ಸಾಧಿಸಕ್ಕೆ ಬರ್ತೈತಿ. ಸಾಧನೆ ಎಂಬುದು ಸಾಧಕನ ಕೈವಶವಲ್ಲದೆ ಅದು ಹೇಡಿಗಳ ಕೈವಶವಲ್ಲ ನೋಡ ಅಂತ ಹೇಳ್ತಾರೆ ಸೊನ್ನಲಗಿ ಸಿದ್ದರಾಮರು. ಸಾಧನೆ ಸಾಧಕನ ಕೈವಶ ಅಂತದು. ಯಾರಲ್ಲಿ ಸಾಧನೆ ಮಾಡೋ ಛಲ ಐತಿ ಅವರು ಸಂಸಾರದಾಗಿದ್ದರೂ ಸಾಧಿಸ್ತಾರೆ. ಅದಕ್ಕಾಗಿ ಶರಣ ಸಂಸ್ಕೃತಿ ಇದನ್ನೆಲ್ಲವನ್ನು ಬಿಟ್ಟು, ಸಮಾಜವನ್ನು ಬಿಟ್ಟು ಹೋಗಿ ಸಾಧಿಸಕ್ಕೆ ಹೇಳಿಲ್ಲದು, ಸಮಾಜದಲ್ಲಿ ಮದ್ದಿದ್ದು ಸಾಧಿಸಕ್ಕೆ ಹೇಳ್ತು ಶರಣ ಸಂಸ್ಕೃತಿ. ಶರಣರ ಜೀವನ ಪಥ ಅಂದ್ರೆ ಏನು? ಎಲ್ಲ ತ್ಯಾಗ ಮಾಡಿ ಹೋಗಿಬಿಡೋದಲ್ಲ, ಎಲ್ಲ ತ್ಯಾಗ ಮಾಡಿ ಹೋಗಿಬಿಡೋದಲ್ಲ. ಅದರಾಗ ಇದ್ದು ಗೆಲ್ಲೋದೇನೈತಲ್ಲ ಅದು ಭಾಳ ದೊಡ್ಡದಂತ ಹೇಳ್ತಾರೆ. ಇದು ಬಸವಣ್ಣವರಿಗೆ ಸಾಧ್ಯ ಆಯ್ತು, ಇದು ಮೂಳ್ಗಿ ಮಾರಯ್ಯನಿಗೆ ಸಾಧ್ಯ ಆಯಿತು, ಇದು ಆಯ್ದಕ್ಕಿ ಮಾರಯ್ಯನಿಗೆ ಸಾಧ್ಯ ಆಯ್ತು, ಇದು ಮಡಿವಾಳ ಮಾಚಯ್ಯನಿಗೆ ಸಾಧ್ಯ ಆಯ್ತು, ಇದು ಹಡಪದ ಅಪ್ಪಣ್ಣನಿಗೆ ಸಾಧ್ಯ ಆಯ್ತು. ಅದಕ್ಕಾಗಿ ನಮಗೆ ಬಸವಾದಿ ಪ್ರಮುಖರೇ ಯಾಕೆ ಅನುಕರಣೀಯರಾಗ್ತಾರೆ? ಕೆಲವರು ಆದರ್ಶಕ್ಕರ, ನಮಗೆ ಕೆಲವರು ಆದರ್ಶ. ಈ ಅವಧೂತರು ಆರೋಡ್ರೆಲ್ಲ ನಮಗೆ ಆದರ್ಶಕ್ಕರ. ಕೆಲವರು ಆದರ್ಶ. ಯಾರು ಆದರ್ಶ? ಸಿರಿಯಾಳನ ಕತೆ ಕೇಳಿರಿ ನೀವು. ಸಿರಿಯಾಳನ ಕತೆ ಕೇಳಿರಿ. ಸಿರಿಯಾಳ ಏನು ಮಾಡಿದ? ಮನೆಗೆ ಬಂದು ಜಂಗಮನಿಗೆ ಮಗನ ಕಡ್ದು ಕೊಟ್ಟುಬಿಟ್ಟ. ಕತೆ ಕೇಳಿರಲ್ಲ?
ಹೇಳಿಲ್ಲ? ಸಿರಿಯಾಳ ಸುತನ ಮಾಂಸವ ಬೇಡಿದವನೇ, ಶರಣೆ ನೆಂಬಕ್ಕನ ಭಕ್ತಿ ಗೊಲಿದವನೇ, ಸರಿ ನಿನಗ್ಯಾರು ಗಿರಿಯಾವಲ್ಲವನೇ ಅಂತ ಮಂಗಳಾರತಿ ಹಾಡೋದಿಲ್ಲ ನೀವೆಲ್ಲ? ಇದು ಶೈವ ಸಂಪ್ರದಾಯದ ಮಂಗಳಾರತಿ, ಇದು ಲಿಂಗಾಯತ ಸಂಪ್ರದಾಯದಲ್ಲಿದೆ, ಇದು ಶೈವ ಭಕ್ತಿ. ಅಲ್ಲಿ ಸಿರಿಯಾಳ ತನ್ನ ಮಗನ ಕಳೆದು ಕೊಟ್ಟ. ಭಕ್ತಿ ಎಂಥ ಉದಯ, ಸಿರಿಯಾಳ ಮಾಡಿದಂಥ ಉದಯ. ಸಿಂಧು ಬಲ್ಲಾಳ ಅಂತಿದ್ದೊಬ್ಬವ, ಅವನ ಮನೆಗೆ ಜಂಗಮ ಬಂದಂತ, ನೀನು ಹೆಂಡತಿನ ಕೊಟ್ಬಿಡ ಅಂದಂತ, ತೊಗೊಂಡು ಹೋಗ ಅಂದಂತ. ಅಕಸ್ಮಾತ್ ಯಾವನಾರ ಬಂದು ಕೇಳಿದ್ರೆ ಏನಾದಿತ್ತು ಪರಿಸ್ಥಿತಿ? ಇವೆಲ್ಲ ಅನುಕರಣೆ ಆಕ್ಕವ ನೀವೆಲ್ಲರ. ಅಟ್ರಾಸಿಟಿ ಕೇಸ್ ಆಕತ್ತೆ ಅವನ ಮೇಲೆ, ಮಗನ ಅಂತಾರೆ. ಮನೆಗೆ ಬಂದು ನಾವು ಮನುಷ್ಯ ನಾವು ಒಲಿ ಮ್ಯಾಗ ಮಾಡಿದ ಅಡಿಗೆ ಉಣೋದಿಲ್ಲಪ್ಪ, ಕಡ್ದು ಕೊಡ್ರಿ ನಿಮ್ಮ ಮಕ್ಕಳನ್ನ ಅಂದ್ರೆ ಕಡ್ದು ಕೊಡೋದಿಲ್ಲ, ಮೊದಲು ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ತೀರಿ. ಹಂಗಾರೆ ಇದು ಹೊಂದಾಣಿಕೆ ಆಕತ್ತಿನ? ಸಿರಿಯಾಳನ ಕಾಲದಲ್ಲಿ ಅನುಕರಣೆಯಾದ ಭಕ್ತಿ ಈಗೂ ನಮಗೆ ಅನುಕರಣೆ ಆಗಬೇಕು, ಆಗೋದಿಲ್ಲ. ಸಿರಿಯಾಳನ ಕಾಲಕ್ಕೆ ಅದು ಪ್ರಸಿದ್ಧಿ ಆಯಿತು. ಸಿರಿಯಾಳ ಮಗನ ಕಡ್ದು ಕೊಟ್ಟ, ಮತ್ತು ಶಿವ ಎದ್ದು ಬಾ ಅಂದ ಬಂದ. ಅದು ಬಂದನೋ ಬಿಟ್ಟನೋ ಗೊತ್ತಿಲ್ಲ, ಕತೆ ಬರದಾರ, ನಾವು ಹೇಳ್ಕೊತ ಬಂದ್ವಿ, ನೀವು ಗುಣ ಹಾಕ್ಕೊಂತ ಬಂದ್ರಿ. ಮಾಡಾಕ ಹೋದ್ರೆ ಹೊಂತೈತೇನದು? ಮಾಡಾಕ ಹೋದ್ರೆ ಹೊಂತೈತಿ. ನಾವು ಅಲ್ಲಿ ಏನು ತಿಳ್ಕೊಬೇಕಪ್ಪ? ಭಕ್ತಿ ಇರ್ಬೇಕು ಅನ್ನೋದು ಅಟ್ಟ ತಿಳ್ಕೊಂಬಿಡ್ಬೇಕು. ಮಗನ ಕಡ್ದು ಕೊಡ್ರಿ, ಸಿಂಧು ಬಲ್ಲಾಳ ಬಂದು ಮನೆಗೆ ಜಂಗಮ ಬಂದಂತ. ನೀ ಏನು ಮಾಡ್ತಿದ್ದಿ? ಜಂಗಮರಿಗಿಲ್ಲಾರದಂಥ ಹೆಣ್ಣು ನಿನಗೆ ಹಾಕಬೇಕು, ನಿನ್ನ ಹೆಂಡತಿ ಕಳಿಸ್ ನನಗೆ ಕೊಡಂದ್ರೆ ತೊಗೊಂಡು ಹೋಗಿಬಿಟ್ಟಿನಿ ಅಂದ್ಬಿಟ್ನಂತ. ಹೆಂಗೆ ಸಾಧ್ಯ ಐತದು? ಶರಣ ಧರ್ಮ ಹೇಳ್ತತಿ, ಅಯ್ಯ ಪರಸತಿಯನು ಮಹಾದೇವಿ ಎಂಬೆನಯ್ಯ. ಎಂಥ ಧರ್ಮ ಶರಣ ಧರ್ಮ! ಪರಸತಿ ಅದು ತಾಯಿ, ಅದು ನಿಮ್ಮ ರಾಣಿ ಮಾಸ ಕೂಡಲ ಸಂಗಯ್ಯ. ನಾನು ಯಾವುದಕ್ಕೆ ಅಂಜುತ್ತೀನಿ? ನಾನು ಸುರುಗಿ ಮನೆಗೆ ಅಂಜೋದಿಲ್ಲ, ನಾನು ಖಡ್ಗಕ್ಕೆ ಅಂಜೋದಿಲ್ಲ, ವಿಷಪೂರಿತ ಹಾವಿಗೆ ಅಂಜೋದಿಲ್ಲ, ನಾ ಎರಡಕ್ಕೆ ಅಂಜುತ್ತೀನಿ, ಪರದನಕ್ಕೆ ಅಂಜುತ್ತೀನಿ, ಪರಸತಿಯನ್ನು ತಾಯಿ ಅಂತ ತಿಳ್ಕೊತೀನಿ ಅಂತ ಹೇಳಿದ ನೈತಿಕತೆಯ ಧರ್ಮೆಯಲ್ಲಿ ಸಿಂಧು ಬಲ್ಲಾಳ ಬಂದು ಹೆಂಡತಿ ಕೇಳಿದ್ರೆ, ಜಂಗಮ ಕೇಳಿದ್ರೆ ಕೊಟ್ಟು ಬಿಡೋ ಧರ್ಮೆಯಲ್ಲಿ ವ್ಯತ್ಯಾಸಗಳು ಭಾಳ ಬರ್ತಾವ. ಶರಣರ ಜೀವನನ ಬೇರೆ, ಶೈವರ ಜೀವನನ ಬೇರೆ, ವ್ಯತ್ಯಾಸ ಭಾಳ ಬರ್ತಾವೆ. ಅವರು ಶೈವರವರು ಶೈವ ಪರಂಪರೆಯಲ್ಲಿ ಹೆಂಡತಿ ಕೊಟ್ಟರು, ಮಕ್ಕಳು ಕೊಟ್ಟರು. ಇನ್ನೊಬ್ಬ ಬಂದಂತ ಶಿವ ಬಾಗಿಲ ಮುಂದೆ ನಿಂತಂತ, ಬಂದು ಗುಟ್ಲೆಕ್ಕನ ನೆಂಬಕ್ಕ ನೀಡಾಕ್ವಾಲ್ದಂತ. ಆಕೆ ಶಿವನನ್ನು ಬಿಟ್ಟು ಬ್ಯಾರೆ ಶಬ್ದ ಕಿವಿಗೆ ಕೇಳಿದ್ರೆ ಬಡ್ದು ಬಿಡ್ತಿದ್ಲಂತಕಿ. ನೋಡ್ರಿ, ಶಿವನಟ್ಟ ಹೊಗಳಬೇಕಂತ. ಇವ ಏನಂದಂತ, ನೀಡಿಸಿಕೊಳ್ಳುವಾಗ ಒಂದು ಹರಿದ ಜೋಳಿಗೆ ತೊಗೊಂಡು ಬಂದಿದ್ದಂತ. ಆಕಿ ಆ ಜೋಳಿಗ್ಯಾಗ ಹಿಟ್ಟು ನೀಡಾಕ್ವಾಲ್ದಂತ. ಅದು ಹರಿ ತನ್ನಕ್ಕೆ ಹೋಗಿ ಹರಿ ಅನ್ನೋ ಶಬ್ದ ಆಕಿ ಕಿವಿಗೆ ಬಿದ್ದು ಗುಟ್ಲೆ ಕೈಯಾಗಿನ ಸ್ವಾಟಿ ತೊಗೊಂಡು ಅವನು ಹೊಡೆದು ಬಿಟ್ಲಂತ ಶಿವನಿಗೆ. ಭಲೆ ಮಗಳೇ ಮೆಚ್ಚಿಬಿಟ್ಟ ನಿನ್ನ ಭಕ್ತಿಗೆ ಅಂದಂತ. ಅದು ಹೆಂಗೆ ಸಾಧ್ಯ ಐತಿ? ಅವು ಕಲ್ಪನೆಯಲ್ಲಿ ಬರ್ತಾವೆ, ಕಥೆಗಳಲ್ಲಿ ಬರ್ತಾವೆ. ಈ ಕತೆ ನಾವು ಹೇಳಕ್ಕೆ ಹೋದ್ರೆ ನೀವು ಒಪ್ಪಂಗಿಲ್ಲ. ಯಾಕಂದ್ರೆ ಈ ಸಮುದಾಯದೊಳಗೆ ಎಲ್ಲರೂ ಬಂದು ಕುಂತೀರಿ. ಹರನ ಭಕ್ತರು ಬಂದು ಕುಂತೀರಿ, ಹರಿಯ ಭಕ್ತರು ಬಂದು ಕುಂತೀರಿ, ಗಣಪನ ಭಕ್ತರು ಬಂದು ಕುಂತೀರಿ, ಎಲ್ಲರೂ ಬಂದು ಕುಂತೀರಿ. ಶುಕ್ರಗೆ ಹರಿ ವ್ರತ ಮಾಡೋರು ಬಂದು ಕುಂತೀರಿ, ಮಂಗಳವಾರ ನೀವು ಸೀರೆ ಉಡಿಸೋರು ಬಂದು ಕುಂತೀರಿ. ಏನು ಆದಿತ್ತು ನಮ್ಮ ಪರಿಸ್ಥಿತಿ, ಇದನ್ನು ಮಾಡಬೇಡ್ರಿ ಅಂತ ಹೇಳಿದ್ರೆ ಸ್ವಾಮಿ ಬಾಗೇವಾಡಿನ ಕನಸು ಮನಸ್ಸಿನಾಗ ನೆನೆಸಬಾರ್ದು, ಹಂಗೆ ಕಳಿಸಿಬಿಡ್ತೀರಿ ನೀವು. ಹೌದಲ್ಲ? ಹಂಗಾದ್ರೆ ಮಾಡಬೇಕಂತ ಹೇಳ್ಯಾರನು ಶರಣರು ಹೇಳಿಲ್ಲ. ಅದನ್ನು ಹೇಳಕ್ಕೊಂದು ದಾರಿ ಐತಿ. ಮೊದಲು ಜನರನ್ನ ವಿಶ್ವಾಸಕ್ಕೆ ತಗೋನಿ, ಹೇಳಪ್ಪ ಸತ್ಯದ ಮಾರ್ಗ ಹೇಳು. ಮೊದಲು ಅವ್ರನ್ನ ವಿಶ್ವಾಸಕ್ಕೆ ತಗೋ, ಹೇಳು ಹಿಂಗೈತಿಪ್ಪ, ಈ ದಾರಿ ಹಿಂಗಲ್ಲ, ಇದು ಹಿಂಗೈತಿ, ಇದು ಕಲ್ಪನೆಯಿಂದ ಕೂಡೈತಿ, ಇದು ಊಹೆಯಿಂದ ಕೂಡೈತಿ, ಇದು ದೋಷದಿಂದ ಕೂಡೈತಿ, ಇದು ಅನುಕರಣೆ ಅಲ್ಲ, ಹಿಂಗೆ ಮಾಡಕ್ಕೆ ಬರೋದಿಲ್ಲ, ಮಕ್ಕಳನ್ನು ಕಡ್ದು ಕೊಡಕ್ಕೆ ಬರೋದಿಲ್ಲ, ಹೆಂಡತಿ ಕೊಡಕ್ಕೆ ಬರೋದಿಲ್ಲ, ಮತ್ತು ಕೊಡೋದೇನು ನಿನ್ನ ನಿರ್ಮಲವಾದ ಮನಸ್ಸನ್ನು ಕೊಟ್ಟರೆ ಸಾಕು, ಪರಮಾತ್ಮ ತೃಪ್ತಿ ಆಕಾನ ಅಂತ ಹೇಳ್ತತಿದ್ದಾರೆ. ಎಷ್ಟು ಸರಳ ಐತದ. ನಿರ್ಮಲವಾದ ಮನಸ್ಸನ್ನು ಕೊಟ್ಟರೆ ಸಾಕು, ಪರಮಾತ್ಮ ತೃಪ್ತಿ ಆಕಾನ ಅಂತ ಹೇಳ್ತತಿ. ನಾವು ನಿರ್ಮಲವಾದ ಮನಸ್ಸು ಬಿಡ್ತೀವಿ, ಬರೀ ಹೊರಗಿಂದ ಕೊಡ್ತೀವಿ. ನಾವು ಹೊರಗಿಂದ ಏನು ಕೊಡೋದು? ಜಗ್ ನೀರು ತಂದು ಸುರುವುದು. ನೀರು ಎಲ್ಲಿಂದ ಬಂತು? ಏನು ನೀರು ತೊಗೊಂಬಂದೆ ಅಂಗೈಯಾಗಿಂದ? ಇಲ್ಲ. ಎಲ್ಲಿಂದ ಬಂತು? ಬಾವ್ಯಾಗಿಂದ ಬಂತು, ಕೆರೆಯಾಗಿಂದ ಬಂತು, ಹಳದಾಗಿಂದ ಬಂತು. ಹಳದಾಗಿನ ಬಾವ್ಯಾಗಿನ ಕೆರೆಯಾಗಿನ ನೀರು ತೊಗೊಂಡು ಬಂದು ಅಂದದ್ದೇನು ನೀನು? ಗಂಗೇಚಿ ಯಮುನೀಚಿ ಗೋದಾವರಿಚಿ. ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ ಉತ್ತರ ಭಾರತದಾಗ ಹರಿತಾವೆ. ಉತ್ತರ ಭಾರತದಾಗ ಹರಿಯುವಂಥ ನೀರು ತೊಗೊಂಡು ಬಂದು ನೀ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ತಂದು ತರಕ್ಕೆ ಹೋಗಿ ಬಂದವರೆಲ್ಲ ಭಾಳ ಮಂದಿ ದಾರ್ಯಾಗ ಸತ್ತು ಹೋಗ್ಯಾರ. ನಿನಗೆ ಬೇಕಾಗಿದ್ದ ನೀರು ಯಾವುದು? ನಿಮ್ಮ ಬಾಗೇವಾಡಿ ಹಳದಾಗಿನ ನೀರೋ, ನಿಮ್ಮ ಬೋರಿನ ನೀರೋ? ಹಂಗಾರೆ ಪರಮಾತ್ಮ ಬಾಗೇವಾಡಿ ಬಾವ್ಯಾಗಿನ ನೀರು ತೊಗೊಂಡು ಬಂದು ನಿನಗೆ ಪೂಜೆ ಮಾಡಾಕತ್ತೀನಿ ಅಂದ್ರೆ ಒಲ್ಲೆ ಅಂತಾನೆ ನಾವು? ಶರಣರು ಪ್ರಶ್ನೆ ಮಾಡ್ತಾರೆ. ಅಲ್ಲೇ ಅಂತಾನೆ ನಾವು. ಮತ್ತು ಅದನ್ನ ಯಾಕೆ ಸುಳ್ಳು ಹೇಳ್ತಿ? ಗಂಗಾ ನದಿಯಿಂದ ತಂದೀನಿ, ಗೋದಾವರಿ ನದಿಯಿಂದ ತಂದೀನಿ, ತರೋದು ತಂದು ಇಲ್ಲೇ ಬಾಗೇವಾಡಿ ಇಂಗಳೇಶ್ವರ ಹಳದಾಗಿಂದ ತೊಗೊಂಡು ಬಂದು ಯಮುನಾ ನದಿಯಿಂದ ತಂದೀನಿ, ಗೋದಾವರಿ ನದಿ. ತಮ್ಮ ಹುಸಿಯ ನುಡಿಯಲು ಬೇಡ ಅಂತ ಹೇಳ್ತಾರೆ. ಪರಮಾತ್ಮ ಸತ್ಯಕ್ಕೆ ಒಲಿತಾನಂತಾರೆ. ಮತ್ತು ಸತ್ಯವನ್ನು ಹೇಳೋ, ಕರೆ ಹೇಳ, ನೀ ಎಲ್ಲಿ ತಂದಿ ಅದನ್ನು ತಂದೀನಿ ಅಂತ ಹೇಳು. ಮತ್ತು ಸುಳ್ಳಿಗೆ ಹೆಂಗೆ ದೇವರು ಒಲಿತಾನವ? ನೋಡ್ರಿ ಎಷ್ಟು ತಪ್ಪುಗಳನ್ನು ಮಾಡ್ಕೊತ ಬಂದೀವಿ ನಾವು. ಈ ತಪ್ಪುಗಳನ್ನು ಮಾಡಬೇಡ್ರಿ ಅಂತಾರೆ ಹೇಳಕ್ಕೆ ಶರಣರು ಬಂದರು. ಇವರು ನಮಗೆ ಆದರ್ಶರಲ್ಲ, ಅನುಕರಣೀಯರು. ಆದರ್ಶರಲ್ಲ, ಅನುಕರಣೀಯರು. ಯಾಕೆ ಅನುಕರಣೀಯರು?
ಬಸವಾದಿ ಪ್ರಮುಖರು ನಮಗೆ ಆದರ್ಶನೂ ಅಕ್ಕಾರ, ಅನುಕರಣೀಯರು ಅಕ್ಕಾರ. ಜಟಿಲವಾದದ್ದು ಹೇಳಲಿಲ್ಲ ಅವರು. ಹೆಂಡ್ರನ್ನ ಬಿಟ್ಟು ಬರ್ರಿ, ಮಕ್ಕಳನ್ನ ಬಿಟ್ಟು ಬರ್ರಿ, ಭೂಮಿ ಬಿಟ್ಟು ಬರ್ರಿ, ಸೀಮಿ ಬಿಟ್ಟು ಬರ್ರಿ. ಕೆಲವರು ಅಂದರು ಪರಮಾತ್ಮನನ್ನು ಒಲಿಸ್ಕೋಬೇಕಾದ್ರೆ ಹೊನ್ನ ಬಿಡಬೇಕು, ಹೆಣ್ಣ ಬಿಡಬೇಕು, ಮಣ್ಣು ಬಿಡ್ಬೇಕಂದ್ರು. ಶರಣರು ಅಂತಾರೆ ಅದೇನು ಮಾಡೈತಿ ಮಾರ, ಇರುವಂಗೆ ಐತಿ, ನಿನ್ನ ಕಣ್ಣು ಚಲೋ ಇಟ್ಕೊಂಡು ನೋಡು ಅಂತ ಹೇಳಿದರು. ಎಷ್ಟು ಸರಳ ಐತಿ ನೋಡ್ರಿ. ಆತಪ್ಪ, ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು. ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ? ಯಾರೋ ಅಂದರು, ಹೇ ಪರಮಾತ್ಮ ಸಂಪತ್ತು ಮುಟ್ಟಿದ್ರೆ ಒಟ್ಟ ಒಲಿದಿಲ್ಲವ, ಸಂಪತ್ತು ಬಿಟ್ಟು ಬಿಡ್ಬೇಕು. ಮತ್ತು ದೇವಸ್ಥಾನಕ್ಕೆ ಕೊಡೋದೇನು ನೀವು? ಬೆಳ್ಳಿ ಮೂರ್ತಿ ಮಾಡಿಸಿಕೊಡ್ತೀರಿ, ಕಣಬಟ್ಟು ಮಾಡಿಸಿಕೊಡ್ತೀರಿ, ಮೂರ್ತಿ ಮಾಡಿಸಿಕೊಡ್ತೀರಿ, ಮೇಲಾಗುಂಡು ಮಾಡಿಸಿಕೊಡ್ತೀರಿ, ಬಿಲ್ವಾರ ಮಾಡಿಸಿಕೊಡ್ತೀರಿ. ನೀವು ಮಾಡಿಸಿ ಕೊಡ್ತೀರಿ, ಅದು ತೊಗೊಂಡು ಹಿತ್ತಲ ಬಾಗಲೇ ಬೇರೆ ಕಡೆ ಹೋಗತಿ. ಹೋಗತ್ತಿಲ್ಲ. ಉಣ್ಣೋದು ಬಿಟ್ಟು ತಿನ್ನೋದು ಬಿಟ್ಟು ಜಗ್ಗಟ್ಟರು ರೊಕ್ಕ ಕೊಟ್ರಿ. ಏನು ದೇವಸ್ಥಾನ ಅಂದ್ರೆ ನಮ್ಮ ಅಸ್ತಿತ್ವ ಅಂತ ಕೊಟ್ರಿ. ದೇವಾಲಯಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂದ್ರಿ, ಒಪ್ಕೊಳ್ಳೋಣ. ದೇವಾಲಯಗಳು ಭಾರತೀಯ ಸಂಸ್ಕೃತದ ಪ್ರತೀಕ. ಏನು ನಮ್ಮ ಅಸ್ಮಿತೆ ಅಂದ್ರಿ. ಏನು ಮನೆಗೆಲ್ಲರೂ 100 ಕೊಟ್ರಿ, 1000 ಕೊಟ್ರಿ. ಹೊಟ್ಟೆ ತುಂಬುವಂಥ ಅಕ್ಕಿ ಕಾಳು ತೊಳೆದ್ರಿ, ಅಲ್ಲಿಂದ ಬಂದು ಅಕ್ಕಿ ಕಾಳು ಕಣ್ಣಿಗೆ ಹೊತ್ಕೊಂಡ್ರಿ. ಮುಂದೆ ಏನಾಯ್ತು? ಗುಡಿ ಉದ್ಘಾಟನೆಯಾಗಿ 1 ವರ್ಷ ಆಗಿಲ್ಲ, 2,000 ಕೋಟಿ ರೂಪಾಯಿ ಹಗರಣ ಆಯ್ತು. ಎಲ್ಲಿ ಹಾದವ ಒಳಗೆ ಕುಂತಾವ. 2,000 ಕೋಟಿ ರೂಪಾಯಿ ಹಗರಣ ಆಯ್ತು. ಗೊತ್ತಾಗಲಿಲ್ಲ ಏನು ಅವನಿಗೆ? 2,000 ಕೋಟಿ ರೂಪಾಯಿ ಹಗರಣ ಆಗಿ ಹೋಗಿಬಿಡ್ತು. ಎಲ್ಲರೂ ಹೋದ್ರಿ ಗೋವಿಂದ ಗೋವಿಂದ ಅನ್ಕೊಂತ. ಮಾನ್ಯ ಒಬ್ಬ ಗೋವಿಂದನ ಅರ್ಚಕನ ಮನೆ ರೇಡ್ ಮಾಡಿದ್ರೆ ಅವನ ಮನೆಯಾಗ 1.5 ಕ್ವಿಂಟಲ್ ಬಂಗಾರ ಸಿಗ್ತಾವ. ಇವನು ಕಬ್ಬಣ ಅಂತ ತಿಳ್ಕೊಂಡನೋ ಇವನು. ಬಂಗಾರ ಅಂದ್ರೆ ಪುಣ್ಯಾತ್ಮ. 84 ಕೋಟಿ ರೂಪಾಯಿ ಸಿಕ್ತು. ಸ್ವಾಮಿ, ಈ ಭೂಮಿ ಮೇಲೆ ಬಿಸ್ನೆಸ್ ಮಾಡಿದವ್ರ ಮನ್ಯಾಗ ಸಿಗೋದಿಲ್ಲ. ಒಕ್ಕಲ್ತನ ಮಾಡಿದವ್ರ ಮನ್ಯಾಗ ಅಂಕರು 1 ವರ್ಷ ಬರಗಾಲ ಬಿದ್ದರೆ 4 ಚೀಲ ಜೋಳ ಸಿಗೋದಿಲ್ಲ. ಇವತ್ತು ಒಂದು ದೇವಸ್ಥಾನದ ಪೂಜಾ ಮಾಡೋವನ ಮನೆ ಒಳಗೆ 1.5 ಕ್ವಿಂಟಲ್ ಬಂಗಾರ ಸಿಗ್ತೈತಿ, 84 ಕೋಟಿ ಗಟ್ಟಲೆ ರೊಕ್ಕ ಸಿಗ್ತೈತಿ ಅಂತಂದ್ರೆ ಹಾಗಾದ್ರೆ ಅದು ಸತ್ಯದಿಂದ ಬಂದೈತೋ ಅಸತ್ಯದಿಂದ ಬಂದೈತೋ? ಇದನ್ನು ನೋಡಿ ತಿಳ್ಕೊಂಡು ಬದುಕ್ರಿಪ್ಪ. ಕೊಡೋದಿದ್ರೆ ಅಲ್ಲಿ ಕೊಡೋದಕ್ಕಿಂತಲೂ ಅಲ್ಲಿ ಸ್ವಲ್ಪ ಕೊಡ್ರಿ. ಕೊಡಬೇಕಾದದ್ದು ಇಲ್ಲದವ್ರಿಗೆ ಕೊಡ್ರಿ, ಹಸಿದವ್ರಿಗೆ ಕೊಡ್ರಿ, ನೊಂದವ್ರಿಗೆ ಕೊಡ್ರಿ, ಬೆಂದವ್ರಿಗೆ ಕೊಡ್ರಿ. ದಯಾದಿಂದ ಧರ್ಮ ಐತೆ ಹೊರತು ಧರ್ಮ ಅಂದ್ರೆ ಅದು ಬಿಲ್ ಮಾಡಿಸೋದಲ್ಲ, ಪಾವತಿ ಮಾಡಿಸೋದಲ್ಲ ಅನ್ನುವಂಥ ಸತ್ಯ ಹೇಳಾಕ ಬಸವಾದಿ ಪ್ರಮುಖರು ಬಂದರು. ನಮಗೆ ಅವ್ರ ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಕರ್ಮ. ಅವ್ರ ಅರ್ಥ ಆಗಲಿಲ್ಲ ಅಂದ್ರೆ ನಮ್ಮ ಕರ್ಮ. ಶರಣರಿಗೆ ಏನು ಧೋಕಾ ಇಲ್ಲದ್ರಿಂದ ನಮಗೆ ಹಾನಿ ಆಕತಿ. ನಾವು ತಿಳ್ಕೊಬೇಕು ಅದನ್ನು. ಹೌದಲ್ಲ, ಇಷ್ಟೆಲ್ಲ ದುಡಿದ್ವಿ, ಕಷ್ಟಪಟ್ಟಿವಿ, ಇಷ್ಟೆಲ್ಲ ಮಾಡಿದ್ವಿ, ನಾವು ಕೊಟ್ಟು ಬಂದ್ವಿ. ನಮ್ಮ ಭಾಗದಲ್ಲಿ ಒಂದು ದೊಡ್ಡ ಕ್ಷೇತ್ರ ಐತಿ. ನಮ್ಮ ಜಿಲ್ಲಾದಾಗ ಒಂದು ದೊಡ್ಡ ಕ್ಷೇತ್ರ. ದಿನ ಒಂದು 7-8 ಸಾವಿರ ಮಂದಿ ಹೊಕ್ಕಾರ. ದಿನ ತುಂಬ್ತಾರೆ ಪಡ್ಲಿಗೆ ತುಂಬ್ತಾರೆ. ಮುಂದೆ ಹೊಕ್ಕಾವ, ಹಿಂದೆ ಮತ್ತೆ ಹಾದು ಬರ್ತಾವ. ಅವ ಅಂಗಡಿಗೆ ಬರ್ತಾವ, ಮತ್ತು ಇವ ತೊಗೊತಾನ. ಅವ ಪಡ್ಲಿಗೆ ಮತ್ತು ಇವ್ರಿಗೆ ಬರ್ತಾವ. ಯಾಕಂದ್ರೆ ಅಲ್ಲಿದ್ದವರು ಅವರ, ಅಂಗಡಿ ಇಟ್ಟವರು ಅವರ, ಅಲ್ಲಿ ಒಳಗಿದ್ದವರು ಅವರ, ಹೊರಗೆ ಅಂಗಡಿ ಇಟ್ಟವರು ಅವರ. ಅಲ್ಲಿ ಒಳಗೆ ಭಕ್ತಿ, ಹೊರಗೆ ಬಿಸ್ನೆಸ್ಸು. ಒಳಗೆ ಭಕ್ತಿ, ಹೊರಗೆ ಬಿಸ್ನೆಸ್ಸು. ಈ ಸತ್ಯ ಹೇಳಿದ್ರೆ ನಮ್ಮ ಜನಕ್ಕೆ ಸಿಟ್ಟು ಬರ್ತೈತಿ. ನೀವು ಹೆಂಗೆ ಹೇಳ್ತೀರಿ? ಅದು ಅವ್ರವ್ರ ಶ್ರದ್ಧೆ, ಅದು ಅವ್ರವ್ರ ನಂಬಿಕೆ. ಸ್ವಾಮಿ, ಶ್ರದ್ಧೆ ಇರಲಿ, ನಂಬಿಕೆ ಇರಲಿ, ಬ್ಯಾಡ ಅಂತಲ್ಲ. ಆ ಶ್ರದ್ಧೆ, ಆ ನಂಬಿಕೆನೂ ಕೂಡ ಅದು ವೈಜ್ಞಾನಿಕವಾಗಿರಬೇಕು, ವೈಚಾರಿಕವಾಗಿರಬೇಕು ಹೊರತು ಹುಂಬತನದಿಂದ ಕೂಡಿರಬಾರ್ದು, ಅಜ್ಞಾನದಿಂದ ಕೂಡಿರಬಾರ್ದು. ಸಿಟ್ಟಿನಾಗ ಕಿವಿ ಕೊಯ್ಕೊಂಡ್ರೆ, ಮೂಗು ಕೈಕೊಂಡ್ರೆ ಹೊಳೆ ಬಾ ಅಂದ್ರೆ ಬರ್ತತೇನೋ? ಬರಂಗಿಲ್ಲ. ನಮ್ಮ ಮನೆಯಾಗಿನ ಒಲೆಯಾಗಿನ ಕಿಚ್ಚಿದು. ನಾ ಏನು ಮಾಡ್ತೀನಿ? ಅದಕ್ಕೆ ಮುತ್ತು ಕೊಡ್ತೀನಿ ಅಂದ್ರೆ ತುಟಿ ಸುಟ್ಟು ಹೋಕತಿ. ನಮ್ಮ ಮನೆಯಾಗಿನ ಕಿಚ್ಚುಪ್ಪ ಇದು. ನಾ ಕೂದಲು ಗಂಟು ಬಿಡಿಸ್ಕೊತೀನಿ ಅಂದ್ರೆ ಕೂದಲು ಸುಟ್ಟು ಹೋಕತಿ. ಅದಕ್ಕೆ ಶರಣರು ಸತ್ಯದ ಮಾರ್ಗವನ್ನು ವಚನಗಳಲ್ಲಿ ಹೇಳಿದರು. ಯಾಕೆ ನಮಗೆ ವಚನಗಳು ಪ್ರಸ್ತುತ ಆಗ್ತವೆ ಅಂದರೆ ಸತ್ಯದ ಮಾರ್ಗದ ಪ್ರತಿಪಾದನೆ ಮಾಡಿದರು ಬಸವಾದಿ ಪ್ರಮುಖರು. ಎಮ್ಮವರು ಹುಸಿಯ ನುಡಿಯುವವರಲ್ಲ, ಎಮ್ಮವರು ಗಸಣೆಗೊಳಗಾದವರಲ್ಲ. ಹುಸಿಯ ನುಡಿದು ಗಸಣೆಗೊಳಗಾದ ಈ ಪಿಸುಣಿಗರನೆಂತು ದೇವರೆಂಬೆ ಅಂತ ಹೇಳ್ತಾನೆ ನೋಡೋದು ವಚನಕಾರನು. ಬರೀ ಹುಸಿಯನೇ ಹೊಸೆದು ಪಸೆಯನೇ ಕೊಚ್ಚಿ ಪಶುಪತಿಯ ಅನುಭಾವಿಗಳೆಂದು ಪ್ರಳಯಕ್ಕೆ ಒಳಗಾಗಿ ಹೋದವರ ಕಂಡು ಎನ್ನ ಮನ ಹೇಸಿತ್ತಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಯಾಕೆ ಸುಳ್ಳು ಹೇಳ್ತೀರಿ? ಇದ್ದದ್ದು ಹೇಳ್ರಿ, ಕರೆ ಹೇಳ್ರಿ. ಇರೋದೊಂದು 70-80 ವರ್ಷ ಈ ಭೂಮಿ ಮೇಲೆ ನಾವು ಬದುಕ್ತೀವಿ, ಅದು ಗ್ಯಾರಂಟಿ ಇಲ್ಲ. ಎಲ್ಲರ ಮನೆಗೂ ಐಡೆಂಟಿ ಕಾರ್ಡ್ ಅದಾವ, ರೇಷನ್ ಕಾರ್ಡ್ ಅದಾವ, ಆಧಾರ್ ಕಾರ್ಡ್ ಅದಾವ. ನಾ ಭೂಮಿ ಮ್ಯಾಗ ಇಟ್ಟ ದಿವಸ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಕಾರ್ಡ್ ಯಾರದರ ಮನೆಯಾಗಿದ್ರು ತೊಂಬರ್ರಿ ನೋಡೋಣ. ನಂದು ಐತೆ ನೋಡ್ರಿ, 85 ಐತೆ ನೋಡ್ರಿ, ನಂದು 90 ಐತೆ ನೋಡ್ರಿ, ನಂದು 100 ಐತೆ ನೋಡ್ರಿ. ಎಲ್ಲ ಉತ್ತಾರ ಸಿಗ್ತಾವೆ. ಮನೆ ಉತ್ತಾರ ಸಿಗ್ತೈತಿ, ಹೊಲದ ಉತ್ತಾರ ಸಿಗ್ತೈತಿ. ಮರಣ ಉತ್ತಾರ ಬಂದ ಮೇಲೆ ಎಲ್ಲ ಉತ್ತಾರ ಕ್ಯಾನ್ಸಲ್. ಅವ ಮತ್ತೆ ತಲಾಟಿ ಕರಿತಾನ, ಬಾ ನಿಮ್ಮ ಅಪ್ಪಂದು ಕಡಿಮೆ ಮಾಡ್ತೀನಿ, ನಿಂದು ಹೆಚ್ಚು ಮಾಡ್ತೀನಿ. ಅಪ್ಪಂದು ಕಡಿಮೆ ಆಕತಿ, ಮಗಂದು ಹೆಚ್ಚಾಕತಿ, ಮಗಂದು ಕಡಿಮೆ ಆಕತಿ. ಉತ್ತಾರದಾಗ ಅಪ್ಪನ ಹೆಸರು ಹೋಗತಿ, ಮಗನ ಹೆಸರು ಬರ್ತೈತಿ, ಮಗನ ಹೆಸರು ಹೋಗತಿ, ಮೊಮ್ಮಗನ ಹೆಸರು ಬರ್ತೈತಿ.
ಇಬ್ಬರು ಅಣ್ಣ ತಮ್ಮ ಹೊಲಕ್ಕೆ ಹೋದ್ರಂತ, ಹೊಲ ಅಳತಿ ಮಾಡಕ್ಕೆ. ಮ್ಯಾಗಿಂದ ನಿಂದು ಕೆಳಗಿಂದ ನಂದು ಅಂತೇಳಿ ಹಗ್ಗ ಹಚ್ಚಿ ಅಳದು ಮ್ಯಾರಿಗೆ ಒಂದೊಂದು ಕಲ್ಲು ಹೋಗ್ಯಾಕತ್ರಂತ. ಹೊಲ ಎದ್ದು ನಕ್ತಂತ. ಯಾಕೆ? ನಿಮ್ಮ ಅಜ್ಜನ ಅಜ್ಜ, ನಿಮ್ಮ ಮುತ್ಯ, ಅವ್ರ ಮುತ್ಯ, ಎಲ್ಲ ಮುತ್ಯಗಳು ಹಗ್ಗ ತಂದು ನಾನು ಅಳದ್ರು, ನಾನು ಅಳದ ಮಕ್ಕಳೆಲ್ಲರೂ ನುಂಗಿ ನೀರು ಕುಡಿದೀನಿ. ಈಗ ನಿಮ್ಮದು ಪಾಳೆ ಬಂದೈತಿ, ನಿಮ್ಮನ್ನು ಒಂದಿನ ಅಳ್ತೀನಿ ಅಂತ ಹೇಳ್ತಿತ್ತಂತದ್ದು. ನೋಡ್ರಿ, ನಿಮ್ಮನ್ನು ಒಂದಿನ ಅಳ್ತೀನಿ. ನಾನು ಯಾವ್ಯಾವ ಅಳತಿ ಮಾಡ್ತಾ ನೋಡ, ನೀ ಇಲ್ಲಿಂದ ಅಳತಿ ಮಾಡ್ಕೊತ ನಿನ್ನ ಮನೆ ಮಠ ಒಯ್ಯಿ. ನೀ ಬಂದಾಗ ಮಾತ್ರ ನಾನು ಏಟು ಕೊಡ್ಬೇಕು ಆಟ ಕೊಡ್ತೀನಿ, ಭಾಳ ಕೊಡೋಕ್ಕಾಗೋದಿಲ್ಲ ಅಂತ ಭೂಮಿ ಹೇಳ್ತಿತ್ತಂತ. ನೋಡಿ, ಭೂಮಿ ಸತ್ಯ ಹೇಳ್ತದೆ, ಬೀಸುವ ಗಾಳಿ ಸತ್ಯ ಹೇಳ್ತದೆ. ನಾನು ಸಮಾನವಾಗಿದ್ದೀನಿ. ಸಮಾನವಾದ ಗಾಳಿ ಐತಿ, ಸಮಾನವಾದ ನೀರೈತಿ, ಸಮಾನವಾದ ಭೂಮಿ ಐತಿ. ಈ ಸಮಾನವಾದ ಭೂಮಿ ಮೇಲೆ, ಸಮಾನವಾದ ಗಾಳಿ ಮೇಲೆ, ಸಮಾನವಾದ ಪಂಚಭೂತಗಳ ಶರೀರವನ್ನು ತೊಟ್ಟು ವಂಚನೆ ಇಲ್ಲದಂತೆ ಪ್ರಪಂಚವನ್ನು ನೀನು ಬದುಕು. ಅದಕ್ಕೆ ಹೊನ್ನನ್ನು ಬಿಟ್ಟು, ಹೆಣ್ಣನ್ನು ಬಿಟ್ಟು, ಮಣ್ಣನ್ನು ಬಿಟ್ಟು ದೇವರನ್ನು ಒಲಿಸ್ಕೋಬೇಕು ಅನ್ನುವಂಥ ಮಾತು ಸತ್ಯ ಅಲ್ಲ, ಅದು ಸುಳ್ಳು. ದೇವರು ಹೊನ್ನು, ಹೆಣ್ಣು, ಮಣ್ಣು ಬಿಟ್ಟು ದೇವರೇನಿಲ್ಲ. ಹಾಗಾದರೆ ಹೊನ್ನು ಬಿಟ್ಟು ಬಾಗೇವಾಡಿ ಮಾರ್ಕೆಟ್ನಾಗ ಹೋಗಿ ರೊಕ್ಕಿಲ್ಲಾರ್ದ ನೀವು ಸಂತಿ ಮಾಡ್ಕೊಂಬರ್ರಿ ನೋಡೋಣ, ಕೊಡ್ತಾರನ? ಹೊನ್ನು ಅಂದ್ರೆ ದುಡ್ಡು. ಹೊನ್ನು ಅಂದ್ರೆ ಅವಾಗ ಹೊನ್ನು ಅಂತಿದ್ರು, ಈಗೇನಂತೀರಿ? ದುಡ್ಡು ಅಂತೀರಿ ಅಥವಾ ಮನಿ ಅಂತೀರಿ. ಮನಿ ಅಂದ್ರೆ ಆರ್ಥಿಕತೆ, ಹಣ 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 ಅಂತ ಕರಿತೀರಿ. ಅವಾಗ ದುಡ್ಡು, ಅವಾಗ ಹೊನ್ನು. ಅವಾಗಂದ್ರೆ ಬಂಗಾರದಾಗ ಅಳದ್ರು, ಬೆಳ್ಳಿ ನಾಣ್ಯದಾಗ ಅಳದ್ರು, ಮುತ್ತು ರತ್ನಗಳಲ್ಲಿ ಅಳದ್ರು. ಗಲಾಟೆ ಮಾಡಿಬಿಟ್ರು. ಒಳ್ಳೆಯ ವಿಚಾರಗಳನ್ನು ಕೇಳ್ರಿ. ಹಾಗಾದರೆ ಆ ಹೊನ್ನನ್ನು, ಆ ಹಣ ಐತಿ ನಮ್ಮಲ್ಲಿ, ಆ ಹೊನ್ನು ಐತಿ. ಆ ಹೊನ್ನು ಇರೋಣದ್ರಿಂದ ಇವತ್ತಿಲ್ಲಿ ಇಷ್ಟಕ್ಕೊಂದು ನಮಗೆ ಸವಲತ್ತುಗಳದಾವ. ಆ ರೊಕ್ಕ ತೊಗೊಂಡು ಹೋಗ್ತೀರಿ ನೀವು, ಅದನ್ನು ಅಂಗಡಿ ಒಳಗೆ ಕೊಡ್ತೀರಿ. ನಿಮಗೇನು ಬೇಕು ಅದನ್ನು ತೊಗೊತೀರಿ. ಹೊನ್ನು ಇಲ್ಲಾರ್ದ ನೀವು ಮಾರ್ಕೆಟ್ನಾಗ ಹೋಗಿ ತೊಗೊರಿ ನೋಡೋಣ, ಕೊಡ್ತಾರನ? ಕೊಡಂಗಿಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಜೀವನ ನಡಿಬೇಕಾದ್ರೆ, ನಿಮ್ಮ ಮನೆಗೆ ಶಾಂತಿ ಬೇಕಂದ್ರೆ, ನಿಮ್ಮ ಮನೆಗೆ ರೇಷನ್ ಬೇಕಂದ್ರೆ, ಮೈ ಮ್ಯಾಗಿನ ಉಡು ಬಟ್ಟೆ ಬೇಕಂದ್ರೆ, ಕಾಲಾಗ ಹಾಕೊಳ್ಳೋ ಪಾದರಕ್ಷೆ ಬೇಕಂದ್ರೆ ಹಂಗೆ ಬರೋದಿಲ್ಲ. ಅವು ರೊಕ್ಕ ಕೊಟ್ಟರೆ ಬರ್ತಾವೆ. ಅದಕ್ಕೆ ಹಣ ಕೆಟ್ಟಲ್ಲ, ಹಣ ಕೆಟ್ಟಲ್ಲ, ಅದು ಜೀವನಕ್ಕೆ ಬೇಕು. ಆದ್ರೆ ಅದ ಜೀವನ ಅಲ್ಲ ಅಂತ ಹೇಳಿದ್ರಿ ಶರಣರು. ಇಷ್ಟ ನೋಡ್ರಿ, ಬೇಕದ ಹಣ. ಎದಕ್ಕೆ ಬೇಕೋ? ಬಳಕೆ ಮಾಡಕ್ಕೆ ಬೇಕಪ್ಪ. ಮತ್ತು ಗಳಿಕೆ ಮಾಡಿದ್ರೆ ನಾಳೆ ಮಣ್ಣಾಗಿಟ್ಟು ಹೋಕ್ಕಿದಿಟ್ಟ. ಒಬ್ಬರು ಕರೋನಾ ಆದ ಟೈಮ್ನಾಗ ಎಷ್ಟು ದುರಂತದ ಸಾವು ಬಂತು ಅವನಿಗೆ ಅಂದ್ರೆ, ದಿವಸ ರಾತ್ರಿ ಟ್ರೆಜರಿ ತೆಗೆದು ಅರ್ಧ ತಾಸು ಅದ್ರ ಮುಂದೆ ಕುಂದಿರ್ತಿದ್ದ ನಾವು. ಅರ್ಧ ತಾಸು ಕುಂದ್ರ ಹೇಂತಿ ಬಂದಾಗ ಕೇಳಕ್ಕೆ ಬಿಟ್ಟು, ನೀವರ ಹೇಳ್ರಿ, ಮಕ್ಕೊಂಡ್ರೆ ಇನ್ನೂ ಅರ್ಧ ತಾಸು ನಿದ್ದೆ ಆದಿತ್ತು ಅಜ್ಜಾರ, ಬರೇ ಬಿರಿ ಪಿರಿ 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 ನೋಡ್ಕೊತ ಕುಂದಿರ್ತೈತಿ ಟ್ರೆಜರಿನ. ಯಾಕೆ? ನೋಟಿನ ಕಟ್ಟಿಟ್ರಿ ಅವ, ಬಂಗಾರ ಸಾಮಾನು ಬಿಚ್ಚಿಟ್ರಿ, ಅದನ್ನು ನೋಡೇ ಮಕ್ಕೊಳ್ಳವಂತ, ನೋಡೇ ಮಕ್ಕೊಳ್ಳ. ದುರಂತ ಅಂದ್ರೆ ಎಷ್ಟು ಕೆಟ್ಟ ಆತಂದ್ರೆ, ಕರೋನಾ ಟೈಮ್ ಬಂತು. ಕರೋನಾ ಟೈಮ್ ಬಂತು. ಆ ಹಣ ಇದ್ದ ಟೈಮ್ನೊಳಗೆ ಯಾರಾದರೂ ಏನಾದರೂ ಮನೆಗೆ ಅಕ್ಕಪಕ್ಕದವ್ರು ಕೇಳಾಕ ಬಂದ್ರೆ ಅವೇನು ಮಗ ₹1 ಕೊಡೋಲ್ಲ. ಏನು ರೊಕ್ಕ ಅಂದ್ರೆ ಹಂಗೆ ಬರ್ತಾವ, ನಾನು ಹಂಚಿಪಲ್ ಏನು, ಅದೇನು ಪುಂಟಿಪಲ್ ಏನು, ಅದ್ರ ಹಕ್ಕರಿಕಿಪಲ್ ಏನಂತ ಬುದ್ಧಿ ಹೇಳವ, ಬೇಯಿಸ್ಕೊಂಡು ಹೋಗೋರು ಅವರು. ಪರಿಸ್ಥಿತಿ ಎಷ್ಟು ಕೆಟ್ಟ ಬಂತು ಅಂದ್ರೆ, ಕರೋನಾ ಟೈಮ್ನಾಗ ಕರೋನಾ ಅಟ್ಯಾಕ್ ಆತ ಅವನಿಗೆ. ಕರೋನಾ ಅಟ್ಯಾಕ್ ಆತ. ನನ್ನ ಯಾರಾದರೂ ದವಾಖಾನೆಗೆ ಕರ್ಕೊಂಡು ಹೋಗಿ ಬರ್ರೋ, ನೀವು ಏನು ಕೇಳ್ತೀರಿ ಅದನ್ನು ಕೊಡ್ತೀನಿ ಅಂದ್ರೆ, ನಿನ್ನ ಮನೆಯಾಗ ಟ್ರೆಜರಿಯಾಗ ದಿನ ರಾತ್ರಿ ನೋಡ್ಕೊಂತ ಕುಂದಿರ್ತೀರ, ಅದನ್ನು ಹುಟ್ಟು ಕೊಟ್ಟರು ನೀನು ಮುಟ್ಟೋದಿಲ್ಲ ಅಂತ ಹೇಳಿದ್ರು ಅವರು. ಮತ್ತು ಎಷ್ಟು ಜೀವನ ನಶ್ವರ ಐತಿ. ನೀ ಏನು ದಿನ ರಾತ್ರಿ ಟ್ರೆಜರಿಯಾಗ ಕಣ್ಣಾಗ ಮಿರಿ 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 ಮಿಂಚು ನೋಡ್ತಿದ್ದಲ್ಲ, ಅಡಚಣೆ ಬಂದಾಗ, ತೊಂದ್ರೆ ಬಂದಾಗ, ತ್ರಾಸು ಬಂದಾಗ ₹4 ಕೊಡೋ ಎಣ್ಣ ಬಂದ ಮೇಲೆ ಕೊಡ್ತೇನೆ ಅಂತ ಹೇಳಿದ್ರಿ. ಏನಂದು? ಅವೇನು ಪುಂಡಿ ಪಲ್ಯ ಏನು, ಹಂಚಿ ಪಲ್ಯ ಏನು, ಸಬ್ಬಸಿಗೆ ಪಲ್ಯ ಏನಂತ ದೊಡ್ಡ ದೊಡ್ಡ ಮಾತು ಹೇಳಿದಿ. ಮತ್ತೀಗ ಅದನ್ನು ಮೈ ಮೇಲೆ ಹಾಕ್ಕೊಂಡು ಆರಾಮ ಮಾಡ್ಕೊ ಅಂತ ಹೇಳಿದ್ರು. ಯಾರೂ ಬರಲಿಲ್ಲ. ಕೊನೆಗೆ ಪರಿಸ್ಥಿತಿ ಕೆಟ್ಟು ಹೋಯ್ತು, ಯಾರೂ ಬರಲಿಲ್ಲ. ಅವಾಗ ಅದ ಹೇಂತಿ ಬುದ್ಧಿ ಹೇಳಿದ್ದು, 4 ಮಂದಿ ಬಡತನದಾಗಿದ್ದಾಗ, ಅಣು ಆಪತ್ನಾಗ ಬಂದಾಗ ನಮ್ಮ ಅಂತ್ಯಕ್ಕೆ ದುಡಿದು ₹4 ಕೊಟ್ಟಿದ್ರು. ಆ ಪ್ರೀತಿಗರ, ಆ ಹಂಗಿಗರ ನಮ್ಮನ್ನು ದವಾಖಾನೆ ಕರ್ಕೊಂಡೋಗಿ ಜೋಪಾನ ಮಾಡ್ತಿದ್ರು. ನೋಡಿ 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 ಕದಾ ಬಡ್ಕೊಂಡು ಕುಂತಿ ಹೋಗಿ ಮಣ್ಣಾಗಿಟ್ಟು ಹೊಂಟೆಲ್ಲ ಅಂತ ತಿಳ್ಕೊಂಡಾಕಿ ಬಡ್ಕೊಂಡು ಅಳಕತ್ಲಂತ. ಕೊನೆಗೂ 3 ದಿವಸಕ್ಕೆ ಹೆಚ್ಚಾತು. ಕ್ವಾರಂಟೈನ್ಯಾಗ ಇಟ್ಟರು, ಸತ್ತವಾದ. ಏನು ಪ್ರಯೋಜನ ಆತಪ್ಪ ನೀ ಗಳಿಸಿದವನ್ನು? ಎಷ್ಟು ಮಂದಿ ಅಲ 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 ಅಂದು ಆದ್ರು, ಎಷ್ಟು ಫೋನ್ ಬಂದು ನಮಗೆ, ಅಜ್ಜಾರ ನಮಗೆ ರೋಗ ಬರೋದಂಗೆ ಅಲ್ಲೇ ಕುಂತು ಏನಾರ ಮಾಡಿರಿ, ಎಷ್ಟು ನೆನಪ ಅಂತೀರಿ ಅವಾಗ ಸ್ವಾಮಿ. ಅವಾಗ 10 ಮಣಿಗಿದ್ರು ಸ್ವಾಮಿಗೆ ಫೋನ್ ಬರು, ಬೆಳಗರದ್ರು ಸ್ವಾಮಿಗೆ, ಅಜ್ಜಾರ ನಮಗೂ ಏನಾರ ಆದಿಗಿದ್ದಿತ್ರಿಪ್ಪ, ಅಲ್ಲೇ ಕುಂತು ಒಟ್ಟು ಮಂತ್ರಾಗಿಂತ್ರ ಹಾಕ್ರಿ ಅನ್ನೋದು. ನಾವು ಭಾಳ ನೆನಪಾಗಿಬಿಟ್ಟಿವಿ. ನಾವಂದ್ರೆ ನಾವಲ್ಲ, ಎಲ್ಲರಿಗೂ ಸ್ವಾಮಿಗಳು, ಗುರುಗಳು ಭಾಳ ನೆನಪಾಗಿಬಿಟ್ರು. ಉಳಿದ ಟೈಮ್ನಾಗ ಲೇದು. ಉಳಿದ ಟೈಮ್ನಾಗ ಸ್ವಾಮಿ ಮನೆ ಮುಂದೆ ಆದ್ರೂ ಶ್ರಾವಣ ಸೋಮವಾರ ಬಂತಂದ್ರೆ ಏನು ದೊಡ್ಡ ಡಿಮ್ಯಾಂಡ್ ಅವ್ರಿಗೆ ಸ್ವಾಮಿಗಳಿಗೆ. ಶ್ರಾವಣ ಸೋಮವಾರ ಬಂತಂದ್ರೆ
ಶ್ರಾವಣ ಸೋಮವಾರ ಸೊಣ ಸೋಮವಾರ ಬಂದ್ರೆ ಹೊಸಲ ದಾಟಿದ್ರೆ ಹೊಸ ಏನ್ಯಾರಂತ ಈತಕ್ಕೆ ದಾಟಿತ್ಲೆ ಈತಕ್ಕೆ ಕರ್ಕೊಂಡು ಹೋಗ್ರಿ, ಈತಕ್ಕೆ ದಾಟತ್ಲೆ ಈತಕ್ಕೆ ಕರ್ಕೊಂಡು ಹೋಗ್ರಿ, ಈತಕ್ಕೆ ದಾಟತ್ಲೆ ಈತಕ್ಕೆ ಕರ್ಕೊಂಡು ಹೋಗ್ರಿ. ಸೋಮವಾರ ಹುಟ್ಟು ಮುಗಿದು ಮುಂದೆ ಆಷಾಢ ಹೋಗಿ ಶ್ರಾವಣ ಹೋಗಿ ಭಾದ್ರಪದ ಹೋಗಿ ಮುಂದೆ ಅಶ್ವೀಜ್ ಬಂತು, ನೊಣ ಹೊಡ್ಕೊಂತ ಸ್ವಾಮಿ ಅಡ್ಡಾಡಿದ್ರು ಒಳಗೆ ಬಾ ಮುತ್ಯ ಅನ್ನಂಗಿಲ್ಲ. ಅವನು ತೊಗೊಂಡು ಏನು ಮಾಡೋದು? ಅವನ್ನ ಒಳಗೆ ಬಾ ಮುತ್ಯ ಅನ್ನಂಗಿಲ್ಲ. ಮತ್ತೇನು ಮಾಡೋದು? ಅದಕ್ಕೆ ಹೊನ್ನು ಕೆಟ್ಟಲ್ಲ. ಹೊನ್ನು ಬಿಟ್ಟು ಪರಮಾತ್ಮನ ಒಲಿಸ್ಕೋಬೇಕಂತಂತ ಹೋಗೋದ್ರ ಒಲಿದಿಲ್ಲಮ್ಮ. ಹೊನ್ನು ಇರಲಿ, ಅದು ಏಟಿರ್ಬೇಕು ಕಟ್ಟಿರ್ಬೇಕಪ್ಪ. ಅದ್ರ ಮೇಲೆ ಮೋಹ ಇಡಬೇಡ, ಇರಲಿ, ಅದು ಹೊನ್ನು ಇರಲಿ. ಹೆಣ್ಣು ಅದೇನು ಮಾಡೈತೆ ಮರಾಯ, ತಾಯದು. ಹೆಣ್ಣು ತಾಯದು. ಹಡಿಯೋದ್ರಾಗ ತಾಯಿ ಆಗೈತಿ, ಹೊತ್ತು ಮೆರೆಸೋದ್ರಾಗ ಅಕ್ಕ ಆಗೈತಿ, ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಬಂದಾಗ ನೆನೆಸೋದ್ರಾಗ ತಂಗಿ ಆಗೈತಿ, ಹೆಗಲಿಗೆ ಹೆಗಲು ಕೊಟ್ಟು ಸಂಸಾರದ ಬಂಡಿ ಎಳೆಯೋದ್ರಾಗ ಹೆಂಡತಿ ಆಗೈತಿ, ಸತ್ರ ಗುಟಕ್ಕೆ ಬಡದಾಗ ಗದ್ದಾ ತುಟಿ ಹಿಡಿದು ಅಳುವಂಥ ಹೊಟ್ಟಿಲೆ ಹುಟ್ಟಿದ ಮಗಳಾಗೈತಿ. ಹೆಣ್ಣು ಮಾಯೆ ಅಂತ ಕರೀತಾರಲ್ಲ, ಎಂಥ ಭ್ರಮೆಗೇಡಿಗಳು ನೀವು ಅಂದ್ರೆ ಶರಣರು. ಬಸವಣ್ಣ ಬರೋಕ್ಕಿಂತ ಮೊದಲು ಹೆಣ್ಣು ಮಾಯೇನೆ. ಹೆಣ್ಣು ಅಂದ್ರೆ ಮಾಯೆ, ಅದು ಮಕ್ಕಳನ್ನು ಹಡಿಯೋ ಯಂತ್ರ, ಅದು ರಕ್ಕಸಿ, ಹೀಗೆಲ್ಲ ಕರಿತಿದ್ರು ಶರಣರು. ಅದು ಸ್ತ್ರೀಯ ಸಮಾನತೆ ಬಂದಾಗ ಆ ವಿಷಯ ಒತ್ತು ಕೊಟ್ಟು ಹೇಳ್ತೇನೆ. ಇಲ್ಲಿ ಎಷ್ಟು ಬೇಕು ಅಷ್ಟು ಹೇಳ್ತೇನೆ. ಹೆಣ್ಣನ್ನು ಶರಣರು ತಿರಸ್ಕಾರ ಮಾಡಲಿಲ್ಲ. ಹೆಣ್ಣು ಬಿಟ್ಟು ಯಾಕೆ ದೇವ್ರನ್ನ ಹೋಲಿಸ್ಕೋಬೇಕಂತ ನೀನು ಏನು ಹೆಣ್ಣನ್ನು ಬಿಟ್ಟರು ಪರಮಾತ್ಮನ ಒಲಿತಾನಂತೇನಿಲ್ಲ. ಹೆಣ್ಣನ್ನು ಸತಿಯಾಗಿ ನೋಡಿ ಉಳಿದಂಥ ಸತಿಯರನ್ನು ತಾಯಿಯಾಗಿ ನೋಡಿಬಿಟ್ರೆ ಸಾಕು, ಪರಮಾತ್ಮನ ಸಾಕ್ಷಾತ್ಕಾರ ಅಲ್ಲೇ ಆಕತಿ ಅಂತ ಹೇಳಿದರು. ಅಯ್ಯ ಕೂಡಲ ಸಂಗಯ್ಯ ಪರಸತಿಯನ್ನು ಮಹಾದೇವಿ ಎಂಬೆನಯ್ಯ. ಅಯ್ಯ ಭಕ್ತರ ಮನೆಗೆ ಹೋಗಿ ಭಕ್ತರ ಸತಿಯರ ಕಂಡು ಎನ್ನವ್ವ ಇವಳು ಎನ್ನ ಹೆತ್ತವ್ವಳೆಂದು ಪಾದಕ್ಕೆ ನಮಿಸುವಂತೆ ಮಾಡಯ್ಯ. ನೋಡಿ ಎಂಥ ನೈತಿಕತೆ ಐತಿ. ಈ ರೀತಿ ಭೂಮಿ ಮೇಲೆ ನೈತಿಕತೆ ಇದ್ರೆ ಭೂಮಿ ಮ್ಯಾಗ ರೋಗರ ಯಾಕೆ ಬರಕ್ಕೆ ಹೋಕ್ಕವ, ಕೇಸರ ಯಾಕೆ ಆಗಕ್ಕೆ ಹೋಕ್ಕವ? ಯಾಕೆ ಬಸವಣ್ಣ ನಮಗೆ ದೊಡ್ಡವಾಗ್ತಾರೆ ಅಂದರೆ ಇದಕ್ಕೆ ದೊಡ್ಡವರಾಗೋದು. ಎಷ್ಟು ನೈತಿಕತೆ ಹೇಳಿದರು ಬಸವಣ್ಣವರು, ಎಷ್ಟು ಸರಳತೆ. ಬರೇ ಅವರ ವಚನಗಳಲ್ಲಿ ತಾಯಿಗಳನ್ನು ಎತ್ತಿ ಹಿಡಿದದ್ದು, ಅವ್ವಗಳಿರಾ ಅಕ್ಕಗಳಿರಾ. ಎಷ್ಟು ಅಂತಃಕರಣ ಮೂರ್ತಿ ಬಸವಣ್ಣವ್ರಿಗೆ, ಎಷ್ಟು ಅಂತಃಕರಣ ಮೂರ್ತಿ. ಅಕ್ಕನಿಗಿಲ್ಲದ ಸಂಸ್ಕಾರ ನನಗ ಬೇಡ ಅಂತೇಳಿ ಭಾಗ್ಯವಾಡಿನ 8 ವರ್ಷಕ್ಕೆ ಬಿಟ್ಟು ಹೋದಂಥ ಮಹಾತ್ಮ ಈ ಭೂಮಿ ಮೇಲೆ ಎಲ್ಲಾದರೂ ಸಿಗ್ತಾನಂದ್ರೆ ಅದು ಹೆಣ್ಣು ಮಕ್ಕಳಿಗೇನ ನೀವು ಸಂಸ್ಕಾರ ಕೊಡಕ್ಕೆ ಒಲ್ಲೆ ಅಂತೀರಿ. ಹೆಣ್ಣನ್ನು ನನ್ನ ಮುಟ್ಟಿ ಸುದ್ದು ಮಾಡಕ್ಕೆ ಬರ್ತೈತಿ, ಹೆಣ್ಣನ್ನು ಮುಟ್ಟಿ ಸುದ್ದು ಮಾಡಕ್ಕೆ ಬರೋದಿಲ್ಲ ಅಂದ್ರೆ ನಿಮ್ಮ ಧರ್ಮನ ನನಗೆ ಬೇಡ ಅಂತ ತಿಳ್ಕೊಂಡು ಧಿಕ್ಕರಿಸಿ ಹೋಗಿ ಹೊಸ ಧರ್ಮವನ್ನು ಈ ಜಗತ್ತಿಗೆ ಕೊಟ್ಟಂಥ ದಾರ್ಶನಿಕ ಹುಟ್ಟಿದಂಥ ನೆಲ ಅದು ಭಾಗ್ಯವಾಡಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಭಾಗ್ಯವಾಡಿ ಅಂದರೆ ಸಾಮಾನ್ಯ ಅಲ್ಲದು. ಭಾಗ್ಯವಾಡಿ ಅಂದರೆ ಸಾಮಾನ್ಯ ಅಲ್ಲದು. ಭಾಗ್ಯದ ಬೆಳಕು ಕೊಟ್ಟಂಥ ನೆಲ ಇದು ಭಾಗ್ಯವಾಡಿ. ಬರೇ ಭಾಗ್ಯವಾಡಿ ಅನ್ನೋ ಹೆಸರಿನೊಳಗನ ಕಂಡಾಪಟ್ಟೆ ಅರ್ಥೈತಿ. ಬಾಗಿಕೊಂಡಿರೋದು ಬಾಳೆಯ ಗೊನೆವಾಳೆಯಂತೆ ಬಾಗಿಕೊಂಡಿರೋದು. ಬಾಳಿ ಗೊನೆ ಬಾಗಿರ್ತೈತಿ, ಜೋಳದ ತೆನಿ ಬಾಗಿರ್ತೈತಿ. ಹಂಗೆ ಮನುಷ್ಯನೂ ಬಾಗಿಕೊಂಡಿದ್ದು ಬಿಟ್ರೆ ಬಾಗಿದವಂಗ ಮರಣನ ಇಲ್ಲಂತ, ಶರಣ ಅಂದವಂಗ ಮರಣ ಇಲ್ಲಂತ. ಯಾರ ಹಿಂಗೆ ಕುಂತಿರ್ತೀರಿ, ಒಬ್ಬ ಬರ್ತಿರ್ತಾನೆ ಬೀದ್ಯಾಗ, ಅವ್ಯಾಕೆ ಹಂಗೆ ಎದಿ ಸೆಟಿಸ್ಕೊಂಬರಕತ್ತಾನ ಯಾರವ ಅಂತ ಒಬ್ರು ಯಾರ ಕೇಳ್ತೀರಿ. ಉತ್ತರ ಏನು ಬರ್ತೈತಿ ಗೊತ್ತನ ನಿಮ್ಮ ಊರಾಗ? ಅದ ನಮ್ಮೂರು ಕ್ವಾಣ ಆಡ್ರಿ ಅಂತೀರಿ ನೀವು. ಮನುಷ್ಯನ ಅವ ಬರಾಕತ್ತಿರ್ತಾನೆ, ಅವಂಗೆ ಯಾಕೆ ಕ್ವಾಣ ಅಂದ್ರಿ ಅಂದ್ರೆ ಕ್ವಾಣನ ಹಂತಿಕಿರು ಗಮಂಡ ದಿಮಾಕ ಅವನ ಮೈಯಾಗ ಐತಿ, ಅದಕ್ಕೆ ಅವನಿಗೆ ಕ್ವಾಣ ಅಂದ್ರಿ. ನೋಡ್ರಿ ಶ್ರೇಷ್ಠವಾದ ಮನುಷ್ಯನಿಗೆ ಏನಂದ್ರಿ? ಕ್ವಾಣ ಅಂದ್ರಿ. ನೋಡ್ರಿ ಮನುಷ್ಯ ಕ್ವಾಣನೂ ಅನಿಸ್ಕೊಂತಾನ, ಸ್ವಾನನೂ ಅನಿಸ್ಕೊಂತಾನ, ಸೊಳ್ಳನೂ ಅನಿಸ್ಕೊಂತಾನ, ಕಳ್ಳನೂ ಅನಿಸ್ಕೊಂತಾನ, ಹುಚ್ಚನೂ ಅನಿಸ್ಕೊಂತಾನ, ಒಳ್ಳೆಯವರ ಸಂಘ ಮಾಡಿದರೆ ಜ್ಞಾನಿನೂ ಅನಿಸ್ಕೊಂತಾನ. ಮಾಡ್ಕೊಳ್ಳೋದು ನಿಮ್ಮ ಕೈಯಾಗೈತೆ ಅಂತ ಹೇಳ್ತಾರ ಅವ್ರು. ಜ್ಞಾನಿನೂ ಅನಿಸ್ಕೊಂತಾನ. ನೀ ಹೆಂಗೆ ಸಂಘ ಮಾಡ್ತಿ ಹಂಗಂಗೆ ಐತೆ ಅಂತಾರೆ. ಒಬ್ಬ ಹೆಣ್ಣುಮಗಳು ಒಡ 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 ಒದರ್ತಿರ್ತಾಳೆ. ಯಾರ ಎಟ್ಟು ಬಾಯಿ ಮಾಡ್ತಾರಲ್ಲ ಅಂತ ಈಚೆ ಕಡೆ ಕುಂತವ್ರು ಕೇಳ್ತಾರೆ. ಈ ಓಣಿಯವರು ಆ ಓಣಿಯಾಗ ಬಾಯಾಗ ಹೋಗಿ ಕೇಳ್ತಾರೆ. ಗೊತ್ತಿರ್ತೈತಿ ಯಾರ ಎಟ್ಟು ಬಾಯಿ ಮಾಡಕತ್ತ, ಯಾವ್ದ ನಾಯಿ ಒದರಾಕತ್ತಾಳಲ್ಲ ಅಂತಾರೆ. ಅಂದ್ರೇನು? ಅತೀ ಒಡ ಒಡ ಒದರೋರಿಗೆ ನಾಯಿ ಪಟ್ಟ ಕಟ್ಟಿದ್ರಿ, ಸೊಕ್ಕಿನಿಂದ ನಡೆಯೋರಿಗೆ ಕ್ವಾಣನ ಪಟ್ಟ ಕಟ್ಟಿದ್ರಿ, ಗಣ ಗಣ ತಿರುಗೋರಿಗೆ ನಾಯಿ ಪಟ್ಟ ಕಟ್ಟಿದ್ರಿ, ಮೋಸ ಮಾಡೋರಿಗೆ ವಂಚಕನ ಪಟ್ಟ ಕಟ್ಟಿದ್ರಿ. ಇವರು ಯಾರೂ ಕೂಡ ನಾಯಲ್ಲ ನರಿಯಲ್ಲ, ಮನುಷ್ಯರೇ. ಮನುಷ್ಯರ ರೂಪದಾಗಿದ್ದು ಇವರು ಬೇರೆ ಬೇರೆ ಹೆಸರು ಯಾಕೆ ಪಡ್ಕೊಂಡ್ರಂದ್ರೆ ನಮ್ಮ ಸ್ವಭಾವಗಳು ನಮ್ಮ ಗುಣಗಳು ನಮಗೆ ಪಟ್ಟಗಳನ್ನು ಪದವಿಗಳನ್ನು ಕೊಡ್ತಾವ. ಅದಕ್ಕೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನಿಗಳ ಸಂಘದೊಳಗೆ ನೀ ಇದ್ದು ಅನುಭವದ ಪಥದೊಳಗೆ ನೀವು ಹೋದ್ರೆ ನೀನು ಯೋಗ್ಯನಾಗುತ್ತೀಯ. ಇದು ಶರಣ ಧರ್ಮ. ನೋಡ್ರಿ, ಯೋಗ್ಯನಾಗ್ತಿ. ಇದಕ್ಕೇನು ಭಾಳ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಡಿಗ್ರಿ ಬೇಕಾಗಿಲ್ಲ, ಇದಕ್ಕೇನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೀತಿಯಿಂದ ನಡಿ, ಹೆಣ್ಣು ತಾಯಿಯಾಗಿ ಕಾಣು, ಸಂತೋಷ ಐತಿ. ಇನ್ನು ಮಣ್ಣು ಅಂದ್ರೆ ನಮ್ಮನ್ನು ಹೊತ್ತಿರ್ತಕ್ಕಂಥ ಭೂಮಿ. ಮಣ್ಣು ಬಿಟ್ಟು ದೇವನ ಒಲಿಸಬೇಕೆಂಬರು ಅಲ್ಲೇ. ಮಣ್ಣು ಹೆಂಗೆ ಬಿಟ್ಟು ದೇವನ ಒಲಿಸಕ್ಕೆ ಸಾಧ್ಯ ಐತಿ? ಮಣ್ಣು ಬೇಕಾದು. ಹೊನ್ನು ಹೆಣ್ಣು ಮಣ್ಣು ಜಗಕ್ಕಿಕ್ಕಿದ ವಿಧಿ. ವಿಧಿ ಅಂದ್ರೆ ಏನು? ಮಾಯೆ ಅಲ್ಲ. ವಿಧಿ ವಿಧಾನಗಳಂತ ಶಬ್ದ ಬರ್ತೈತೆ, ನೀವು ತಿಳ್ಕೊಂಡಿರ್ಬೇಕು. ನಮ್ಮಲ್ಲಿ ಶಬ್ದಗಳ ಡಿಫಿಕಲ್ಟ್ ಆಕ್ಕವು. ವಿಧಿ ಅಂದ್ರೇನು? ಕ್ರಿಯೆ ಅಂತ ಅರ್ಥ, ಮಾಡೋವಂಥ ವಿಧಾನಗಳಂತ ಅರ್ಥ.
ಇಲ್ಲಿ ವಿಧಿ ಅನ್ನೋದು ಎರಡು ಅರ್ಥದಲ್ಲಿ ಆಕೈತಿ. ಒಂದು ವಿಧಿ ಅಂದ್ರೇನು, ಮಾಯೆ, ಇದಿಮಾಯಿ, ಶನಿ ಅಂತ ಒಂದು ಅರ್ಥ ಕೊಡ್ತೈತಿ, ಇನ್ನೊಂದು ಅರ್ಥ ಕೊಡ್ತೈತಿ ವಿಧಿ ಅಂದ್ರೆ. ನನಗೆ ವಿಧಿ ಬೆನ್ನತ್ತೈತಿ ನೋಡಿ ಅನ್ನಂಗಿಲ್ಲ, ಯಾರ ಏನಾರ ಕಾಡಕತ್ರ, ಇದು ಒಂದು ಅರ್ಥ ಕೊಡ್ತೈತಿ. ಇನ್ನೊಂದು ವಿಧಿ ಅಂದ್ರೇನು, ರೀತಿ ಅಂತ, ನೀತಿ ವಿಧಾನ. ಹೇಳಂಗಿಲ್ಲ ಅವರಿಗೆ ಸಂವಿಧಾನದ ವಿಧಿವಿಧಾನಗಳನ್ನು ಬೋಧಿಸಲಾಯಿತು. ಹೇಳಂಗಿಲ್ಲ ನೂತನವಾಗಿ ಮಂತ್ರಿಮಂಡಲದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರಿಗೆ ರಾಜ್ಯಪಾಲರಿಂದ ವಿಧಿವಿಧಾನಗಳನ್ನು ಬೋಧಿಸಲಾಯಿತು. ವಿಧಿವಿಧಾನಗಳನ್ನು ಬೋಧಿಸಲಾತ ಶನಿ ಬೆನ್ನತ್ತಿ ಅಂತಂಗೆ ಆತನದು ಹಂಗಲ್ಲ. ವಿಧಿ ಅಂದರೆ ನೇಮ, ಕ್ರಿಯೆ, ಅನುಕರಣೆ, ನಿಬಂಧನೆ ಅಂತ ಅರ್ಥಕತೆ. ಅದಕ್ಕೆ ಅಲ್ಲಮ ಪ್ರಭು ಬರೋದು ವಚನ ಮತ್ತು ಹೇಳ್ಯಾರಲ್ರಿ, ಹೊನ್ನು ಹೆಣ್ಣು ಮಣ್ಣು ಜಗಕ್ಕಿಕ್ಕಿದ ವಿಧಿ ಅಂತ ಹೇಳ್ಯಾರಲ್ರಿ. ಅಂದ್ರೆ ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಅವು ಬೇಕಾ, ಅವನು ಬಿಡಾಕ್ ಬರೋದಿಲ್ಲ. ಹೊನ್ನು ಬಿಟ್ಟು ಬಾಳೆ ಮಾಡಿ ನೀ ನೋಡೋನು, ಹೊನ್ನು ಬಿಟ್ಟು ಮನೆ ಕಟ್ಟಿ ನೋಡಿ, ಎರಡು ಅಂತಸ್ತಿಂದ ಬಾಗ್ಯಾವಾಡ್ಯಾಗ ಯಾರು ಕೊಡ್ತಾರೆ, ನಾ ಕಬ್ಬಣ ಗಿಬ್ಬಣ ಸಿಮೆಂಟ್ ನಿನಗೆ ನೋಡೋನು. ಹೆಣ್ಣು ಬಿಟ್ಟು ಬದುಕಿ ನೋಡೋನು, ನಿನ್ನ ಮನೆ ಮುಂದೆ ರಂಗೋಲಿ ಕಾಣಂಗಿಲ್ಲ, ನಿನ್ನ ಮನೆ ಅಡಿಗೆ ಮನೆ ಸಪ್ಪಳಾಗೋದಿಲ್ಲ ನೋಡೋನು. ಹೆಣ್ಣು ಬಿಟ್ಟು ಬಾಳೆ ಮಾಡಿ ನೀನು ನೋಡೋನು, ಸಾಧ್ಯ ಇಲ್ಲ. ಮಣ್ಣು ಬಿಟ್ಟು ಬದುಕಿ ನೋಡಿ, ನೀನು ತೊಗರಿನೂ ಬೆಳೆದಿಲ್ಲ, ನೀನು ಶೇಂಗಾನೂ ಬೆಳೆದಿಲ್ಲ, ನೀನು ಗೋಧಿನೂ ಬೆಳೆದಿಲ್ಲ, ಮಣ್ಣು ತಿನ್ಬೇಕಾಕೈತಿ ಕೊನೆಗೆ. ಹಂಗಾರೆ ಮಣ್ಣೇನು ಕೆಟ್ಟೈತಿ, ಮಣ್ಣು ಬೇಕಾ. ಮಣ್ಣು ಅದು ನಮ್ಮನ್ನು ಆಲಯ ಮಾಡ್ಕೊಂಡೈತಿ. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮರು ಒಂದು ಮಾತು ಹೇಳ್ತಾರ, ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದಂತ. ಭಕ್ತನ ಮನಸ್ಸು ಹೆಣ್ಣಿನ ಮೇಲೆ ಅಪೇಕ್ಷೆ ಆತಿಲ್ಲ, ಅನೈತಿಕ ಮಾರ್ಗ ಹಿಡಿಯೋಂಗಿಲ್ಲ, ಲಗ್ನ ಆಗು, ಸಂಸಾರ ಮಾರ್ಗದಲ್ಲಿದ್ದುಕೊಂಡು ಸಂಸಾರ ಮಾಡ್ಕೊಂತ ಸತಿಪತಿಗಳ ಮಾರ್ಗದಲ್ಲಿದ್ದು ಮೋಕ್ಷವನ್ನು ಪಡಿ, ಏನು ಧೋಕಾ ಇಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾಗೈತೆ ಅಂತ ತಿಳ್ಕೊಂಡು ವ್ಯಭಿಚಾರ ಮಾಡು, ಹಾದರ ಮಾಡಂತ ಎಂದು ಹೇಳೋದಿಲ್ಲ ಶರಣ ಧರ್ಮ. ನೋಡ್ರಿ, ಭಾಳ ನೈತಿಕತೆಯನ್ನು ಹೇಳ್ತೈತಿ ಶರಣ ಧರ್ಮ. ಶರಣ ಧರ್ಮದಷ್ಟು ನೈತಿಕತೆಯನ್ನು ಇನ್ನೊಂದು ಧರ್ಮ ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ಹೇಳ್ತೈತಿ, ಭಕ್ತನ ಮನ ಹೆಣ್ಣಿನೊಳಗಾದಡೆ ವಿವಾಹವಾಗಿ ಕೂಡುವುದು. ಭಕ್ತನ ಮನ ಹೊನ್ನಿನೊಳಗಾದಡೆ, ಭಕ್ತನ ಮನ ಹೊನ್ನಿನೊಳಗಾದಡೆ, ಹೊನ್ನಿನೊಳಗಂದ್ರೆ ಸಂಪತ್ತಿನೊಳಗೆ, ಬೆಳ್ಳಿ ಬಂಗಾರ ದುಡ್ಡಿನ್ಯಾಗ ಆತು. ಗಳಿಸ್ಬೇಕನ್ನೋ ಇಚ್ಛೆ ಬಂತಿಲ್ಲ, ತಪ್ಪೇನಿಲ್ಲ, ಬಳಲಿ ದೊರಕಿಸುವುದಂತ ಹೇಳ್ತಾರ ಅವರು. ದುಡದ ಗಳಸ ಅಂತ ಹೇಳ್ತಾರೆ. ಅದನ್ನು ಮೋಸದಿಂದ ವಂಚನೆಯಿಂದ ಗಳಿಸಬೇಡ. ಮನುಷ್ಯರಿಗೆ ಸಂಪತ್ತು ಗಳಿಸ್ಬೇಕನ್ನೋ ಹುಚ್ಚಿರತೈತಿ, ಗಳಸನಿ ಬೇಡ ಅನ್ನಂಗಿಲ್ಲ. ಅದಕ್ಕೆ ಗಳಸಾಕೊಂದು ದಾರಿ ಐತೆ, ಹೆಂಗ ರೀತಿ ಐತೆ, ಅದಕ್ಕೊಂದು ನೀತಿ ಐತಿ. ಹೆಂಗೆ ಗಳಿಸು, ದುಡದ ಗಳಸ ಅಂತ ಹೇಳ್ತಾರ, ತಲೆ ಹೊಡೆದ ಗಳಿಸಬೇಡ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ ಶರಣರು. ಭಕ್ತನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸುವುದು. ಬಳಲಿ ಅಂದ್ರೇನು, ಶರೀರ ಬಳಲಬೇಕು, ದುಡಿಬೇಕು, ಕಷ್ಟಪಡಬೇಕು. ಎಷ್ಟು ಚಲೋ ಮನೆ ಕಟ್ಟಿಯೋ ಅಜರ 20 ವರ್ಷ ನನ್ನ ಬೆವರು ಭೂಮಿಗೆ ಕೊಟ್ಟೆ, ಭೂಮಿ ಬೆವರು ನಾ ತಗೊಂಡೆ, ಕಷ್ಟಪಟ್ಟೆ, ಒಂದು ಹೊಲಸು ಚಟ ಮಾಡಲಿಲ್ಲ, ಬಂದದ್ದೆಲ್ಲ ಕೂಡಿಟ್ಟೆ, ಇವತ್ತು ನೆಳ್ಳು ಮಾಡಿಕೊಂಡೆ. ಸಾರ್ಥಕ ಬದುಕದು, ಸಾರ್ಥಕ ಬದುಕದು. ಆ ಮನೆ ಸಾರ್ಥಕ ಬದುಕು. ಕೈಲಾಸನ ಆ ಮನೆ, ಕಷ್ಟಪಟ್ಟು ಮಾಡಿದ ಮನೆ ಕೈಲಾಸನೇ, ನೆಮ್ಮದಿ ಇರ್ತೈತಿ ಅಲ್ಲಿ. 10 ಮಣಿಗೆ ಮಕ್ಕೊಂಡ್ರೆ ಕಣ್ಣಿಗೆ ನಿದ್ದೆ ಎತ್ತಿ ಬಿಡ್ತೈತಿ. ಏನಾರ ಮಾಡಿದಿ ಇಂಜೆಕ್ಷನ್ ಒಂದು ಚುಚ್ಕೋಬೇಕು, ಹೇಳಕ್ಕೊಂದು ಚುಚ್ಕೋಬೇಕು, ಮಕ್ಕೊಳಕ್ಕೊಂದು ಚುಚ್ಕೋಬೇಕು. ಒಬ್ಬೊಬ್ಬರು ಮಕ್ಕೊಂಡ್ರೆ ಕೆಳಗಿಂದ ಕೆಳಗೆ ಮ್ಯಾಗಿಂದ ಮೇಲೆ ಆಗಿಬಿಡ್ತಿರ್ತೈತಿ. ಯಾಕೆ ಹಂಗಾಕತಿ ಅಂದ್ರೆ ಹಂಗೈತಿ, ಏನು ಮಾಡಕ್ಕೆ ಬರೋದಿಲ್ಲ. ಅದು ಹಲಿಬಿಸಿ ತಂದ ಹೆಣ ಆಗೋ ಮಟ್ಟಕ್ಕೆ ಕಾಡಿತ್ತಂತ ನಮ್ಮ ಹಿರಿಯರು ಹೇಳ್ತಿದ್ರು. ಹಲಿಬಿಸಿ ತಂದ ಹೆಣ ಆಗೋ ಮಟ್ಟ ಬಿಡೋದಿಲ್ಲ ಅಂತದ್ದು. ಮಗನ ನನ್ನ ಮತ್ತೊಬ್ಬರನ್ನ ಹಲಿಬಿಸಿ ತಂದಿ ಅಂದ್ರೆ ನಿನ್ನ ಅಡ್ಡ ಮಲಗಿಸೋ ಮಟ್ಟ ಬಿಡೋದಿಲ್ಲ ಅಂತ ಕಾಣ್ತತೆ ಅಂತದ್ದು. ಮಕ್ಕೊಂಡ ಕುತ್ತಿಗೆ ಮೇಲೆ ಬಂದು ಕುತ್ತಿಗೆ ಈಚೆದಂಗೆ ಮಾಡ್ತತೆ ಅಂತ, ಕಾಲು ಜಗ್ಗಿ ಹೋಗೋದಂಗೆ ಮಾಡ್ತತೆ ಅಂತ. ಅವ ನಮಗೆ ಬಿ ಪಿ ಬಂತು, ಶುಗರ್ ಬಂತು. ಬಿ ಪಿ ಶುಗರ್ ಬಂದು ಅಂದ್ರೆ ಅವು ದ್ಯಾಮೋ ದುರ್ಗೋ ಇದ್ದಂಗೆ, ಒಂದು ಬಿಟ್ಟು ಒಂದು ಇರೋದಿಲ್ಲ. ಅಕ್ಕ ತಂಗಿ ಇವು ದ್ಯಾಮವನ್ನು ಬಿಟ್ಟು ದುರ್ಗವ್ ಇರೋದಿಲ್ಲ, ದುರ್ಗವನ್ನು ಬಿಟ್ಟು ದ್ಯಾಮವ್ ಇರೋದಿಲ್ಲ. ಇಬ್ಬರೂ ಬ್ಯೂಟಿ ಪಾರ್ಲರಿಗೆ ಕಳಿಸಿಬಿಡ್ಬೇಕು ಅವ್ರನ್ನ, ಬಣ್ಣಕ್ಕೆ ಹಾಕಿ ಬಿಡ್ಬೇಕು ಅವ್ರನ್ನ. ಅನ್ನಂಗಿಲ್ಲ ನಮ್ಮೂರು ದ್ಯಾಮವನ್ನು ಬಣ್ಣಕ್ಕೆ ಹಾಕ್ಯಾರ, ಅದಕ್ಕೆ ನಾವು ಏನು ಮಾಡಂಗಿಲ್ಲ ಅಂತೇಳಿ ಹಂಗೆ ಇಬ್ಬರನ್ನು ಬಣ್ಣಕ್ಕೆ ಹಾಕಿ ಬಿಡ್ಬೇಕು ಅವ್ರನ್ನ. ಚಲೋ ಮಾಡ್ತೈತೆ ನೋಡ್ರಿ ಅಲ್ಲೇ. ಅದು ಏರು ತಂದ್ರೆ ಗುಳಿಗೆ ತೊಗೋಬೇಕು, ಇಳಿ ತಂದ್ರೆ ಗುಳಿಗೆ ತೊಗೋಬೇಕು. ಏರಿದ್ರೂ ಸಂಕಟ, ಇಳಿದ್ರೂ ಸಂಕಟ ನೋಡ್ರಿ. ಅದು ಬಂತಂದ್ರೆ ಅದು ಹಂಗೆ. ಅದು ಎಂತೆಂಥ ಪರಿಸ್ಥಿತಿ. ಮೊನ್ನೆ ಒಂದು ಟಿ ವಿ ಒಳಗೆ ನೋಡಕತ್ತೀವಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೂಡ್ಯಾರ. ಅರ್ಧಾದ ಮೇಲೆ ಒಂದು ಈಟು ಉಂಡೆ ಹೆಚ್ಚು ತಿನ್ನೋಕ್ಕಾಗಲ್ದು ಅವ್ರಿಗೆ, ಈಟು ಉಂಡೆ ತಿನ್ನೋಕ್ಕಾಗಲ್ದು ನೋಡ್ರಿ. ಅದನ್ನು ತೋರಿಸಿದ್ರು. ಭಾಳ ಗಳಿಸಿದವ್ರ ಹಣೆ ಬಾರ ನೋಡ್ರಿ ಅಂತ ಹೇಳಿದರು. ಅದು ಹಬ್ಬ, ಅದು ಕಾರ್ಯಕ್ರಮ ಮುಗಿದ ಮೇಲೆ ನೀಡೋರು ಇದ್ರು ನೋಡ್ರಿ, ಅವ್ರು ಒಂದೊಂದು ಅಲ್ಲ ಉಸುಲಿಗೆ 9 ಉಂಡೆ ಹೊಡೆದ್ರು. ಅವ್ರ ಆರೋಗ್ಯ ಹೆಂಗಿರ್ಬೇಕು ನೋಡ್ರಿ. ಉಸುಲಿಗೆ 9 ಮನುಷ್ಯ ಶೇಂಗಾದೊಳಗೆ ಮಾಡಿರಂಗಿಲ್ಲ ಪಂಚಮಿ ಹಬ್ಬದಾಗ. ಅಂಥವು ಚಲೋ ಉಂಡಿನ ಉಸುಲಿಗೆ 9 ಉಂಡೆ ಹೊಡೆದ್ರು ಅವರು. ಇವರು ನೀಡೋರು, ಕಸ ಹೊಡೆಯವರು, ತೊಳೆದು ಡಬ್ಬ ಹಾಕೋರು. ಇವ್ರಿಗೆ ಪರಮಾತ್ಮ ಎಂಥ ಕರಗೋಸೋ ಶಕ್ತಿ ಕೊಟ್ಟಾನ. ಅವರು ಗಂಟು ಮಾಡಿ ಇಟ್ಟವರು. ಅರ್ಧದಕ್ಕಿಂತ ಜಾಸ್ತಿ ತಿಂದ್ರೆ 2 ಗುಳಿಗೆ ಹೆಚ್ಚು ತೊಗೋಬೇಕು ಅವರು. ಎಷ್ಟು ವಿಚಿತ್ರ ಐತಿದು ಜೀವನ ನೋಡ್ರಿ. ಎಷ್ಟು ಮಜಾ ಇಟ್ಬಿಟ್ಟ ನೋಡ್ರಿ ಅದನ್ನು ಪರಮಾತ್ಮ. ಇದರಿಂದ ಪಾರಾಗಿರೋ ನೋಡೋನು, ಏನು ಮಾಡಿದ್ರು ಪಾರಾಗಕ್ಕೆ ಬರೋದಿಲ್ಲ. ಶಿವನ ಡಂಗುರದು, ನೀ ಎಲ್ಲಿ ಬಂದ್ರೂ ಅಲ್ಲಿ ಹೊಡಿತೈತಿ. ಅದಕ್ಕೆ ಭಕ್ತನ ಮನ ಎದರಲ್ಲಿ ಆಗಲಿ ಹೊನ್ನಿನೊಳಗಾದಡೆ ಕಷ್ಟಪಡು, ರಟ್ಟಿ ಮುರಿದು ದುಡಿ, ಹೊಟ್ಟೆ ತುಂಬ ಉಣ್ಣು, ದೇವರಿಗೆ ಸಹಿತ ಹೆದರಬೇಡ ಅಂತ ಹೇಳ್ತಾರೆ ನಮ್ಮ ಶರಣರು ನೋಡ್ರಿ.
ಹೇಳ್ತಾರೆ ಅವರು. ಸತ್ಯ ಶುದ್ಧ ಕಾಯಕವ ಮಾಡಿ ತಂದು ಗುರುಲಿಂಗ ಜಂಗಮಕ್ಕೆ ಕೊಟ್ಟು ಭಕ್ತಿಯಿಂದ ನಡ್ಕೊಂಡು ಶ್ರದ್ಧೆಯಿಂದ ನಡ್ಕೊಂಡು ಯಾರಿಗೂ ಕೆಟ್ಟ ಮಾಡದಂಗೆ, ಯಾರ ಮನಸ್ಸು ನೋವು ಮಾಡ್ದಂಗೆ, ಯಾರಿಗೂ ತೊಂದರೆ ಕೊಡದಂಗೆ ಪ್ರಾಮಾಣಿಕವಾಗಿ ಬದುಕು. ದೇವರಲ್ಲ ಅವ್ರ ಅಪ್ಪ ಹೆದರ್ತಾನೆ ನಿನಗಂತ ಹೇಳ್ತಾರೆ ಅವ್ರು. ಎಷ್ಟು ಆತ್ಮವಿಶ್ವಾಸದ ಮಾತು ನೋಡ್ರಿ, ಎಷ್ಟು ಆತ್ಮವಿಶ್ವಾಸದ ಮಾತು. ಇನ್ನೇನಾರ ಮಾಡಿದ್ರೆ ಹರಕೆ ತೀರಿಸ್ ಬಾ, ಎಲ್ಲೇ ಅಲ್ಲಿ ಬಾ, ಎಲ್ಲೇ ಸುಬ್ರಹ್ಮಣ್ಯಕ್ಕೆ ಬಾ, ಮುಣಿಗೆ 3 ಸಲ ಹೇಳು, ನಮಗೇನು ಮಾಡಿಸ್ಕೊಡು, ನಮಗೊಂದು 2 ತೊಲಿ ಬೆಕ್ಕು ಮಾಡಿಸ್ಕೊಡು, ಹೊಡಿತ್ಲೆ ಬೆಕ್ಕು ಮಾಡಿಸ್ಕೊಡು, ಹೊಡಿತ್ಲೆ ಆಕಳನ ಸತ್ತು ಹೋತಪ್ಪ, ಆಕಳ ಮಾಡಿಸ್ಕೊಡು ಅಂದ್ರೆ ಆಕಳು ಇಟ್ಟಿರ್ತೈತಿ, ಆಕಳ ಮಾಡಿಸ್ಕೊಡೋದು. ಪಾಪ ಮಾಡೋದು ಬಂಗಾರ ಬೆಕ್ಕು ಮಾಡಿಸ್ಕೊಡೋದು, ಪಾಪ ಮಾಡೋದು ಬೆಳ್ಳಿ ಬೆಕ್ಕು ಮಾಡಿಸ್ಕೊಡೋದು. ಒಬ್ಬ ಹಾಂದಂತ ತಿಮ್ಮಪ್ಪನ ಮುಂದೆ ಜಗ್ಗ ಮಾಡಬಾರ್ದು ಮಾಡಿಬಿಟ್ಟಿನಿ, ನನ್ನ ಅಂತ್ಯಕ್ಕೆ ರೊಕ್ಕ ಭಾಳ ಐತಿಪ್ಪ, ಅದ್ರಾಗ ಒಂದು 150 ಕೋಟಿ ನೀನು ಗಲ್ಯಕ್ಕೆ ಹಾಕ್ತೀನಿ, ನನ್ನ ಪಾಪ ಎಲ್ಲ ಕಳೆದು ಬಿಡು ಅಂದಂತ. ಗೋವಿಂದ ಅಂದಂತ ಎಲ್ಲರೂ ಬರ್ತಿರ್ಲಿ, ಎಲ್ಲರೂ ಪರ್ಸೆಂಟೇಜ್ ಕೊಟ್ಟು ನಿಮ್ಮ ಪಾಪ ನನಗೆ ಹಾಕಾಕತ್ತೀರಿ, ನನ್ನ ಹಣೆ ಬಾರ ಕೆಟ್ಟು ಹೋಗೈತೆ ಅಂದಂತ. ಅದಕ್ಕೆ ನನಗೆ ಗೋವಿಂದ ಅಂದ್ರೇನು ಹಿಂಗಾಗಿ ಹೋಗಿಬಿಟ್ಟತ್ ನನ್ನ ಹಣೆ ಬಾರ ಅಂದಂತ. ಅಂದರೆ ನಾವು ಮಾಡಬಾರದ ಪಾಪಗಳನ್ನು ಮಾಡಿ ಹೊರಗಿನ ಬೆಳ್ಳಿ ಬಂಗಾರ ದುಡ್ಡು ದ್ರವ್ಯ ಕೊಟ್ಟು ಪಾಪ ಕಳ್ಕೊಂತೀವಿ ಅನ್ನುವಷ್ಟು ಮೂರ್ಖರೇ ಈ ಭೂಮಿ ಮೇಲೆ ಯಾರೂ ಇಲ್ಲಂತ. ಅದಕ್ಕೆ ಪಾಪಗಳನ್ನು ಕಳ್ಕೊಳ್ಳಾಕ ದುಡ್ಡು ದ್ರವ್ಯಗಳನ್ನು ದೇವರಿಗೆ ಕಾಣಿಕೆ ಕೊಟ್ಟರೆ ಹೋಗೋದಿಲ್ಲ. ಅದು ಈ ಲೋಕದಲ್ಲಿರುವಂಥ ದೀನರ ದರಿದ್ರರ ಬಡವರ ಬಾಳಿಗೆ ಬೆಳಕಾದ್ರೆ ಮಾಡಿದ ಪಾಪಗಳ ಪರಿಹಾರ ಆಗಲಿಕ್ಕೆ ಸಾಧ್ಯ ಐತೆ ಅನ್ನುವಂಥ ಮಾತನ್ನು ವಚನಗಳು ಹೇಳ್ತಾವೆ. ಯಾಕೆ ವಚನಗಳು ನಮಗೆ ಹತ್ತಿರ ಆಕಾವ ಅಂದ್ರೆ ಇದಕ್ಕೆ ಹತ್ತಿರ ಆಕಾವ ನೋಡಿ. ಹೇಳ್ತಾರೆ ಅವರು, ಈಶ್ವರನ ಕಾಣಬೇಕೆಂಬ ಆಸೆ ಮನದೊಳಗೆ ಬಂದರೆ ಕಾಸಿಗೆ ಹೋಗಿ ಕಾಯವ ವಿನಾಶವ ಮಾಡದಿರು. ನಿನಗೆ ದೇವ್ರನ್ನ ಕಾಣಬೇಕನ್ನೋ ಇಚ್ಛೆ ಆತವದಲ್ಲ, ಕಾಸಿಗೆ ಹೋಗಿ ಕಾಯವನ್ನು ವಿನಾಶ ಮಾಡಬೇಡ. ಎಲ್ಲಿಗೆ ಹೋಗಿ? ಕಾಸಿಗೆ ಹೋಗಿ. ಗಂಗಾ ನದಿಯಾಗ ಮುಳುಗಿದ್ರನ, ಗಂಗಾ ನದಿ ದಂಡಿ ಮ್ಯಾಗ ಸುಟ್ರನ ಮೋಕ್ಷ ಆಕತಿ ಅಂತ ಯಾವ ಹೇಳ್ಯಾನಪ್ಪ? ಸುಳ್ಳದು. ಹಂಗಾರ ಗಂಗಾ ನದಿ ಒಳಗೆ ಮೀನು ಅದಾವು, ಮೊಸಳೆ ಅದಾವು, ಏಡಿ ಅದಾವು, ಅವಕ್ಕೂ ಮುಕ್ತಿ ಆಗ್ಬೇಕಾಗಿತ್ತಲ್ಲ, ಆಗಲಿಲ್ಲ. ತಪ್ಪದು, ಹಾಗೇನಿಲ್ಲ. ಅಲ್ಲೇ ಹೋದ್ರನ ಭಾಳ ಮಂದಿ ಹೇಳ್ತಾರಂತ, ನಾ ಸತ್ತ ಮೇಲೆ ನನ್ನ ಹೆಣವನ್ನು ತೆಗೆದುಕೊಂಡು ಗಂಗಾ ನದಿಯಲ್ಲಿ ಮುಳುಗಿಸಿ ನನಗೆ ಮೋಕ್ಷ ಆಕತಿ. ಸ್ವಾಮಿ, ಗಂಗೆ ಪಾಪವ ಕಳೆಬೆಳೆಂದಡೆ ಆಕೆಯ ಹರಿವು 1000 ಗಾವುದ. 1000 ಗಾದ ಹರಿದ ಗಂಗೆಯೊಳಗೆ ಮುಳುಗಿದ ಮೀನ ಮೊಸಳೆ ಏಡಿಗಳು ಸತ್ತು ದೇವರಾದಡೆ ಸ್ವರ್ಗಲೋಕದ ದೇವತೆಗಳಿಗೆ ಠಾವಿನ್ನೆಯಲ್ಲಿ ಅದು ಅಂತ ಹೇಳ್ತಾನೆ ಸೊನ್ನಲಿಗೆ ಸಿದ್ದರಾಮ. ಒಂದೊಂದು 1000 ಕಿಲೋಮೀಟ್ರ್ ಹರಿತಾವೆ, ಒಂದೊಂದು ಹೊಳಿ 500, 300, 400, 500 ಕಿಲೋಮೀಟ್ರ್ ಹರಿತಾವೆ. ಅದು ಎಲ್ಲೆಲ್ಲಿ ಹರಿತೈತಿದ ನೀರು ಗಂಗೆ, ಅಲ್ಲೆಲ್ಲೆಲ್ಲ ಮೀನ ಮಸಡಿ ಏಡಿರ್ತಾವೆ. ಅವೆಲ್ಲ ನೀರಾಗ ಮುಣಿಗಿ ಪುಣ್ಯ ಮಾಡಿ ಅವು ಸತ್ತು ಸ್ವರ್ಗ ಲೋಕಕ್ಕೆ ಹೋಗಿಬಿಟ್ರು. ಸ್ವರ್ಗದಾಗ ಜಾಗ ಇರೋದಿಲ್ಲ ಅಂತ ಹೇಳ್ತಾರೆ ಸೊನ್ನಲಿಗೆ ಸಿದ್ದರಾಮರು. ಜಾಗನೇ ಇರೋದಿಲ್ಲ ಅಂತೇಳಿ ಸ್ವರ್ಗದಾಗ. ಅದಕ್ಕೆ ಮೀಪರೆ ಪೋಪರೆ ಪಾಪವದೇನು ಕೆಸರೆ, ನೀರಾಗ ಮುಳುಗಿದ್ರೆ ಮೈಗೆ ಹತ್ತಿದ ಚರ್ಮದ ಹೊಲಸಕೋತೆ ಹೊರತು ಮನಸ್ಸಿನಿಂದ ಮಾಡಿದ ಪಾಪ ಹೋಗೋದಿಲ್ಲ. ಅದು ಹೋಗಾಕ ಒಂದೇ ದಾರಿ, ದೀನರಿಗೆ ದರಿದ್ರರಿಗೆ ಅಂಧರಿಗೆ ಅನಾಥರಿಗೆ ಅಂಗಹೀನರಿಗೆ ಅನ್ನವ ಕೊಡಲು ವಸ್ತ್ರವ ಕೊಡಲು ಪುಣ್ಯ ಬಪ್ಪುದಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಪುಣ್ಯ ಬರ್ತೈತಿ. ಆ ಮಾಡಿದ ಪಾಪದಲ್ಲಿ ಒಂದಿಟ್ಟು ಕಡಿಮೆ ಮಾಡ್ಕೋಬೇಕಂದ್ರೆ ಇದಕ್ಕೆ ದಾರಿ ಐತಿ. ಇಷ್ಟು ಮಾಡಪ್ಪ. ಭಾಳ ಮಂದಿ ಈಶ್ವರನ ಕಾಣಬೇಕಂತೇಳಿ ಕಾಶಿಗೆ ಹೋಗ್ತಾರ, ರಸ್ತೆ ಅಪಘಾತದಾಗ ಸಾಯ್ತಾರ. ಈ ಜಗತ್ತಿನೊಳಗೆ ಭಾರತ ದೇಶದಲ್ಲಿ ದೇವರ ಸ್ಥಾನಕ್ಕೆ ಹೋಗಿ ಬರೋದ್ರಾಗ ಒಂದೊಂದು ಕುಟುಂಬನ ಕೊಲೆಪ್ಸ್ ಆಗಿ ಹೋಗಿಬಿಟ್ಟ ನೋಡ್ರಿ. ನಾ ಹೇಳುವಂಥ ಮಾತು ಪೇಪರ್ನಾಗ ನೋಡ್ತೀರಿ. ದೇವರ ದರ್ಶನವನ್ನು ಮಾಡಿಕೊಂಡು ಬರುವಾಗ ಒಂದೇ ಕುಟುಂಬದ 6 ಜನ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡ್ರು. ಒಂದೇ ಕುಟುಂಬದವ್ರು 6 ಮಂದಿ ನೋಡಿ. ಮುಂದೆ ಅವ್ರ ಮನೆಗೆ ದೀಪ ಹಚ್ಚೋರು ದಿಕ್ಕಿರೋದಿಲ್ಲ, ಇವ್ರು ಹೆಣ ಹೋದ್ರಲ್ಲಿ ಪೂಜೆ ಮಾಡೋರು ದಿಕ್ಕಿರೋದಿಲ್ಲ. ಮತ್ತು ಇವ್ರು ಹೋಗಿದ್ದೆಲ್ಲಿಗೆ ಇವರು ದೇವರಿಗೆ. ಮತ್ತು ದೇವರಿಗೆ ಹೋದವರು ಹೆಣವಾಗಿ ಬಪ್ಪರೆ. ದೇವ್ರಿಗೆ ಹೋದವ್ರಿಗೆ ಸಾವು ದೂರ ಆಗ್ಬೇಕಂತ. ಮತ್ತು ದೇವ್ರಿಗೆ ಹೋದವ್ರಿಗೆ ಸಾವು ಬಂದು ಮನೆ ಹೆಣ ಆಗಿ ಬರ್ತಾರಂದ್ರೆ ಅಲ್ಲಿ ದೇವರಿಲ್ಲ, ದೇವರನ್ನು ಅಲ್ಲಿ ಹುಡುಕುವಂಗಿಲ್ಲ. ನಿನ್ನೊಳಗಿದ್ದಾನೆ, ನಿನ್ನ ಹೃದಯದೊಳಗಿದ್ದಾನೆ, ನಿನ್ನ ಅಂಗೈಯೊಳಗಿದ್ದಾನೆ, ನಿನ್ನ ಮನಸ್ಸಿನೊಳಗಿದ್ದಾನೆ. ನೀ ಮಾಡುವ ಒಳ್ಳೆಯ ಕಾರ್ಯದಲ್ಲಿದ್ದಾನೆ, ನೀ ಮಾಡುವ ಪ್ರಾಮಾಣಿಕತೆಯಲ್ಲಿದ್ದಾನೆ, ನೀ ನೀಡುವಂಥ ಅನ್ನದಾಸೋಹದಲ್ಲಿ ಪರಮಾತ್ಮನಿದ್ದಾನೆ ಅಂತ ಶರಣರು ಕೂಡಿ ಉಣ್ಣಾಕೆ ಹೇಳಿದರು, ಕೂಡಿ ಬದುಕಕ್ಕೆ ಹೇಳಿದ್ರು ಹೊರತು ಮತ್ತೊಂದು ಹೇಳಲಿಲ್ಲ. ಯಾಕೆ ಬಸವಾದಿ ಪ್ರಮುಖರ ಮೇಲೆ ದ್ವೇಷ ನಮ್ಮದು? ಯಾಕೆ ಶರಣರ ಜೀವನ ಪಥ ಅಂದ್ರೆ ಇದೆ. ಸ್ವಲ್ಪ ಇವತ್ತಿನೂ ಸ್ಮೂತಾಗಿ ಹೇಳಕತ್ತೀನಿ, ಇನ್ನು ಮುಂದೆ ಮತ್ತೆ ಆಟಂ ಬಾಂಬ್ ಚಲೋ ಹೋಕ್ಕವ ನಾವು. ಸ್ವಲ್ಪ ಕಂಟ್ರೋಲಿಗೆ ತೊಗೋಬೇಕಲ್ಲ ವೇದಿಕೆನ ಇದನ್ನು. ಇನ್ನು ಮುಂದೆ ಚಲೋ ಅಕ್ಕ ಒಳಗೆ ಕರ್ಕೊಂಬಂದಿವು ಯಪ್ಪ ಇವ್ರನ್ನ ಅಂದಿರ್ಬೇಕು ನೀವು. ಹಂಗೇನಿಲ್ಲ, ಸತ್ಯನ ಹೇಳ್ತೀವಿ ನಾವು. ನಮಗೇನು ನೀವೇನು ₹1 ಕೊಡಬೇಡ್ರಿ, 1 ಪೈಸಾ ಕೊಡಬೇಡ್ರಿ, ನಿಮ್ಮಿಂದ ಏನು ಆಗ್ಬೇಕಾಗಿದ್ದಿಲ್ಲ. ಕೊಡುವಂಥ ಪರಮಾತ್ಮ ಕೊಟ್ಟಾನ. ಅದಕ್ಕೆ ಏನು ನಾವು ದುಡಿದೋದಕ್ಕೆ ಏನು ಫಲ ಕೊಡ್ಬೇಕಂದ್ರೆ ಕೊಟ್ಟಾನ. ನಾನಾವ ಕರ್ಮಗಳ ಮಾಡಿದಡಿಯೋ ಆ ಕರ್ಮ ಫಲಭೋಗವ ನೀ ಕೊಡಬೇನೆಂಬುದು ನಾ ಬಲ್ಲೆ ಕೂಡಲ ಸಂಗಮ ದೇವ ಅಂತ ಧರ್ಮಗುರುನೇ ಹೇಳಿ ಹೋಗ್ಯಾನ. ನಮಗೇನು ಅದ್ರ ಬಗ್ಗೆ ಅಪೇಕ್ಷೆ ಇಲ್ಲ. ಉದ್ದೇಶ ಇಷ್ಟೇ. ಕುಂತಿರ್ತಕ್ಕಂಥ ಜನಗಳು 1000 ಮಾತು ಕೇಳ್ತೀರಿ, ಅದರಾಗ 4 ಮಾತಾರ ನಿಮ್ಮ ತಲೆಯಾಗ ಉಳಿದು ನಿಮ್ಮ ಜೀವನದೊಳಗೆ ಒಂದಿಷ್ಟು ಬದಲಾವಣೆ ತಂದುಕೊಂಡು ಅದರಂಗೆ ಒಂದಿಷ್ಟು ಬದುಕಿ ಬಿಟ್ಟರೆ ಅದೇ ನೀವು ಕೊಡ್ತಕ್ಕಂಥ ದೊಡ್ಡ ಕಾಣಿಕೆ. ಅದೇ ಬಸವಾದಿ ಪ್ರಮುಖರಿಗೆ ಕೊಡುವಂಥ ದೊಡ್ಡ ಕಾಣಿಕೆ. ಇದಕ್ಕಿಂತ ದೊಡ್ಡ ಕಾಣಿಕೆ ಏನೈತಿ? ಏನು ಕೇಳಿದ ಕಲ್ಯಾಣದ ಬಸವಣ್ಣ? ಕಾಶ್ಮೀರದ ರಾಜ
ಕಾಶ್ಮೀರ ಬಿಟ್ಟು ಬಂದ ಮೇಲೆ ನೀ ಏನು ತಂದಿಪ್ಪ ಗಂಟಿನ್ಯಾಗ, ಕಿರೀಟ ತಂದಿ ಏನು, ಬಂಗಾರ ತಂದೀನಿ, ಬೆಳ್ಳಿ ತಂದೇನೆ ಅಂತ ಕೇಳಿದ ನಾನು. ಅಪ್ಪ ಬಸವಣ್ಣ ಏನು ತಂದಿ? ನೀವು ಬಂದಿರುವುದು ಭಾಗ್ಯದ ಬೆಳಕು ಬಂದಂಗೆ ಆತಂದ. ಮಾರಯ್ಯನು ಕಾಶ್ಮೀರದ ರಾಜ ಬಂದ್ರೆ, ತಂದೆ ನೀವು ಈ ಕಲ್ಯಾಣಕ್ಕೆ ಬಂದಿರೋದು ಬಡವನ ಮನೆಗೆ ಸಂಪತ್ತು ಬಂದಂಗಾತು, ಬತ್ತಿದ ಕೆರೆಗೆ ನೀರು ಬಂದಂಗಾತು, ಕಳ್ಕೊಂಡ ಆಕಳಕ್ಕೆ ಕರು ಸಿಕ್ಕಂಗಾತು, ನಿಮ್ಮ ಬರವೇನಿಂದ ಬಸವಣ್ಣ ಸಂಗನ ಬಸವಣ್ಣನಾದ ಅಂತ ಕೈ ಮುಗಿದ. ಈ ಪ್ರೀತಿಗಾಗಿ ಅವರು ಬಂದ್ರೆ ಹೊರತು ಬಸವಣ್ಣನ ಮನೆಯೊಳಗೆ ಲಕ್ಷದ ಮೇಲೆ 96,000 ಜಂಗಮಗಳಿಗೆ ಬಿಟ್ಟಿ ಪ್ರಸಾದ ಸಿಗ್ತಿತ್ತಂತ ಬರಲಿಲ್ಲ. ಕಾಯಕ ಮಾಡಾಕೆ ಬಂದರು, ದುಡಿದು ಉಣ್ಣಾಕೆ ಬಂದರು. ಅವ್ರು ಯಾರು ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ಬರಲಿಲ್ಲ. ಹೆಂಡತಿ ಏನು ಬಿಟ್ಟು ಬರಲಿಲ್ಲ, ಹೆಂಡತಿ ಮಗಲ ಕರ್ಕೊಂಬಂದ್ರು. ಅವರು ಶರಣ ಸತಿಯಾಗಿ ಬಾಳಿದರು, ಲಿಂಗಪತಿಯಾಗಿ ಬಾಳಿದರು. ಹೊನ್ನೂ ಬಿಡಲಿಲ್ಲ, ಹೆಣ್ಣೂ ಬಿಡಲಿಲ್ಲ, ಮಣ್ಣೂ ಬಿಡಲಿಲ್ಲ. ಆದರೆ ಹಿಡಿದ್ರು ಹಿಡಿಲಾರ್ದಂಗಿದ್ರು, ಮುಟ್ಟಿದ್ರು ಮುಟ್ಟಲಾರ್ದಂಗಿದ್ರು, ಬಳಸಿದ್ರು ಬಳಸಲಾರ್ದಂಗಿದ್ರು. ಹಂಗೆ ಬದುಕು ಸೂತ್ರವನ್ನು ಯಾರು ಕೊಟ್ಟರು?